ಎಲ್ಲ ಇಂಡಸ್ಟ್ರಿಯವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಅತಿಥಿ ಗಣ್ಯರೇ ಸಾಕ್ಷಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಮೊದಲಿಗೆ ನಮ್ಮ ಸ್ಯಾಂಡಲ್ವುಡ್ ಅಧ್ಯಕ್ಷ ಶರಣ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಇಬ್ಬರು ನಿರ್ಮಾಪಕರು ರಮೇಶ್ ಸರ್ ಹಾಗೆ ಚೇತನ್ ಸರ್ ಇಬ್ರು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಗೂ ಪ್ರೀತಿಯ ಸ್ವಾಗತ. ಘಟಾನುಘಟಿ ನಿರ್ದೇಶಕರುಗಳು 4 ಜನ, ಗುರು ದೇಶಪಾಂಡೆ ಸರ್, ದಯಾಳ್ ಸರ್, ಚೇತನ್ ಅವರು, ಸತ್ಯಪ್ರಕಾಶ್ ಅವರು, ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ನಮ್ಗೆ ಕಾರ್ಯಕ್ರಮಕ್ಕೆ ಒಂದ್ ಕಳೆ ಬಂದಂಗಾಯ್ತು. ನಿಮ್ಗೂ ಕೂಡ ಸ್ವಾಗತ. ಇನ್ನು ವಿಷ್ಣುಪ್ರಿಯ ಟೈಟಲ್ ಕೇಳಿದಾಗ್ಲೇ ಆ ಟೈಟಲ್ ಅಲ್ಲೇ ಒಂದ್ ಮೆಲೋಡಿ ಇದೆ. ವಿಷ್ಣುಪ್ರಿಯ ಅಂತ ಕೇಳಿದ ತಕ್ಷಣನೇ ಅಲ್ಲೊಂದು ನಮ್ಗೆ ಒಂದ್ ಚೂರ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಇದೊಂದು ಲವ್ ಸ್ಟೋರಿ ಇರಬಹುದು, ವಿಷ್ಣು ಪ್ರಿಯ ಅಂತ ಇದೆ, ಹೆಸರು ಮೇಲೆ ಟೈಟಲ್ ಇದೆ ಅಂತ. ಇನ್ನೊಂದು, ಈ ಸಿನಿಮಾ ಬಗ್ಗೆ ನಾನು ಅವ್ರನ್ನೇ ಜಾಸ್ತಿ ಮಾತಾಡಿಸ್ತೀನಿ. ನಾನು ಒಂದ್ 2-3 ಸಾಲಲ್ಲಿ ಇಂಟ್ರೊಡಕ್ಷನ್ ಕೊಡೋದಾದ್ರೆ, ಇದು ಒಂದು ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ, ಒಂದು ನೈಜ ಘಟನೆ ಆಧಾರಿತ ಪ್ರೇಮ ಕಥೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದರಲ್ಲೂ ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಸಿನಿಮಾದ ನಿರ್ದೇಶಕರ ಬಗ್ಗೆ ಮಾತಾಡ್ಬೇಕು. ಹಿಂದೆ ಹೋಗಿ ಕೂತಿದ್ದಾರೆ ನಮ್ಮ ವಿ.ಕೆ. ಪ್ರಕಾಶ್ ಸರ್. ಸರ್, ದಯವಿಟ್ಟು ಒಂಚೂರು ಎಲ್ಲರೂ ಮುಂದೆ ಬನ್ನಿ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಪ್ರಕಾಶ್ ಸರ್ನ ನಾನು ವೇದಿಕೆ ಮೇಲೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ 2 ಸಿನಿಮಾಗಳಿಗೆ ನ್ಯಾಷನಲ್ ಅವಾರ್ಡ್ ಪಡೆದಿರುವಂತ ಒಬ್ಬ ನಿರ್ದೇಶಕರು, ಒಂದಲ್ಲ ಎರಡಲ್ಲ 7 ಭಾಷೆಗಳಲ್ಲೂ ಸಿನಿಮಾ ಡೈರೆಕ್ಟ್ ಮಾಡಿರುವಂತ ನಿರ್ದೇಶಕರು ಅವರು. ಕನ್ನಡದಲ್ಲಿ ಇದು ಮೊದಲ ಸಿನಿಮಾ ಅಲ್ಲ, 5 ಅನ್ನುವಂತ ಕನ್ನಡ ಸಿನಿಮಾ ಮಾಡಿದ್ರು. ಈಗ ವಿಷ್ಣುಪ್ರಿಯ ಸಿನಿಮಾಗೆ ಬಹಳ ಪ್ರೀತಿಯಿಂದ ಆಕ್ಷನ್ ಕಟ್ ಹೇಳಿದ್ದಾರೆ. ಇಡೀ ಸಿನಿಮಾ ಫ್ರೇಮ್ ಅಲ್ಲೂ ನಮ್ಮ ನಿರ್ದೇಶಕರು ಕಾಣ್ತಾರೆ. ಅವರ ಇನ್ಪುಟ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ನಾನು ಇಷ್ಟು ಎಕ್ಸೈಟೆಡ್ ಆಗಿ ಹಾಕಿದೀನಿ ಅಂದ್ರೆ ನಾನು ಹಾಡ್ ನೋಡಿದೀನಿ ಆಲ್ರೆಡಿ, ಅದಕ್ಕೆ ಮೋಸ್ಟ್ಲಿ ಇಷ್ಟು ಎಕ್ಸೈಟ್ಮೆಂಟ್ ನನ್ನ ಮುಖದಲ್ಲಿ ಕಾಣ್ತಾ ಇದೆ. ನಿಮಗೆ ಎಲ್ರಿಗೂ ಈ ವೇದಿಕೆ ಮೇಲೆ ನಿಂತ್ಕೊಂಡು ಆಂಕರಿಂಗ್ ಮಾಡುವಾಗ ನಾವು ಯೂಶುವಲಿ ಎಲ್ಲಾ ಸಿನಿಮಾ ಬಗ್ಗೆ ಕಂಟೆಂಟ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಬಟ್ ಕೆಲವೊಂದು ಸಿನಿಮಾಗಳ ಬಗ್ಗೆ ಆಕ್ಚುಲಿ ಚೆನ್ನಾಗಿದೆ ಅದು ಅನ್ನೋ ಫೀಲಿಂಗ್ ಇರುತ್ತೆ ನಮ್ಗೆ, ತುಂಬಾ ಅದ್ಭುತವಾಗಿ ಮಾಡಿದಾರಲ್ಲ ಅಂತ. ಆ ತರದ್ ಒಂದು ಕಂಟೆಂಟ್ ಇರುವಂತ ಸಿನಿಮಾ, ಆ ತರದ್ ಒಂದು ಹಾಡಿದು. ಸಿನಿಮಾದ ಹಾಡನ್ನ ಲಾಂಚ್ ಮಾಡೋದಕ್ಕೂ ಮುಂಚೆ ನಾವು ಈ ಸಿನಿಮಾದ ಒಂದು ಗ್ಲಿಮ್ಸ್ ವಿಡಿಯೋ ಇದೆ, ಇನ್ನೊಂದು ಅದ್ಭುತವಾದಂತ ಒಂದು ಟೀಸರ್ ಇದೆ. ಅದೆರಡನ್ನ ನೋಡ್ಕೊಂಡು ಬರೋಣ, ಆಮೇಲೆ ಹಾಡನ್ನ ಲಾಂಚ್ ಮಾಡೋಣ. ಟೀಸರ್ ಪ್ಲೀಸ್. ಹಾಡನ್ನ ಲಾಂಚ್ ಮಾಡೋದಕ್ಕೂ ಮುಂಚೆ ಶ್ರೇಯಸ್ ಬಗ್ಗೆ ನಾನು ಮಾತಾಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಕಾರ್ಯಕ್ರಮದ ಬಿಗಿನಿಂಗ್ ಅಲ್ಲಿ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ಹಿಂಗೆ ಜರ್ನಲಿಸ್ಟ್, ನನ್ಗೆ ಅವ್ರು ಶುರು ಮಾಡಿದ ವರ್ಷದಿಂದಲೂ ಶ್ರೇಯಸ್ ಪರಿಚಯ. ಯಾವತ್ತೇ ಮಾತಾಡಿದ್ರು ಮಾತು ಶುರು ಆಗೋದು ಸಿನಿಮಾದಿಂದಾನೆ, ಎಂಡ್ ಆಗೋದು ಸಿನಿಮಾದಿಂದಾನೆ. ಮತ್ತೆ ಒಂದು ನಾನ್ ಬಹಳ ಅಬ್ಸರ್ವ್ ಮಾಡಿರುವಂತ ವಿಚಾರ, ಅಥವಾ ನಮ್ಗೆಲ್ರಿಗೂ ಇಷ್ಟ ಆಗುವಂತ ವಿಚಾರ, ಒಬ್ಬ ಹೀರೋ ಆಗ್ಬೇಕು, ಸ್ಟಾರ್ ಆಗ್ಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಎಲ್ರಿಗೂ ಇರುತ್ತೆ. ಆದ್ರೆ ಶ್ರೇಯಸ್ ಮಾತಲ್ಲಿ ಬಂದು ನಾವು ಅಬ್ಸರ್ವ್ ಮಾಡೋದು, ಒಬ್ಬ ಅದ್ಭುತ ಕಲಾವಿದನಾಗಿ ನಾನು ಫಸ್ಟ್ ಗುರುತಿಸ್ಕೊಳ್ಬೇಕು ಅನ್ನೋ ಆಸೆ ಬಹಳ ಇದೆ. ಅದಕ್ಕೆ ಒಂದು ಸಾಕ್ಷಿ ಅಂದ್ರೆ ಇದು 3ನೇ ಸಿನಿಮಾ. ಇದು ಆಕ್ಚುಲಿ 2ನೇ ಸಿನಿಮಾ ಆಗ್ಬೇಕಾಗಿತ್ತು ವಿಷ್ಣುಪ್ರಿಯ. ಅವ್ರು ಆಯ್ಕೆ ಮಾಡ್ಕೊಳ್ತಾ ಇರುವಂತ ಪಾತ್ರಗಳು, ಕಂಟೆಂಟ್ಗಳು ಅಂದ್ರೆ ನನಗೇನು ಸೂಟ್ ಆಗತ್ತೆ ಈಗ ಬಿಗಿನಿಂಗ್ ಆಫ್ ಮೈ ಕರಿಯರ್ ಅಲ್ಲಿ, ಅದನ್ನ ನಾನು ಮಾಡ್ತಾ ಹೋಗ್ತೀನಿ. ಮುಂದೆ ಮಾಡೋದಿದೆ ದೊಡ್ಡ ದೊಡ್ಡ ಮಾಸ್ ಸಿನಿಮಾ, ಆಕ್ಷನ್ ಸಿನಿಮಾ. ಆದ್ರೆ ಈಗ ಸೂಟ್ ಆಗುವಂತ ಸಿನಿಮಾ ಆಬ್ವಿಯಸ್ಲಿ ಅವ್ರ ಮುಖ ನೋಡಿದ್ರೆ ಅಥವಾ ಈಗ ಕ್ಲಿಮ್ಸ್ ನೋಡಿದವ್ರು ಎಲ್ಲರೂ ಹೇಳ್ತೀರಾ, ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಅಂತೂ ಇದೆ ಶ್ರೇಯಸ್ಗೆ. ಸೊ ಶ್ರೇಯಸ್, ಬೆಸ್ಟ್ ವಿಶಸ್ ನನ್ನ ಕಡೆಯಿಂದ, ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಹಾಗೆ ನಮ್ಮ ಮಂಜು ಸರ್ ಪ್ರೊಡಕ್ಷನ್ ಅಂದ್ರೆ 48-49 ಸಿನಿಮಾ ಅಂದ್ರೆ ಆ ಜರ್ನಿ ನಿಜವಾಗ್ಲೂ ಚಿಕ್ಕ ಮಾತಲ್ವೇ ಅಲ್ಲ. ಒಂದು ಪ್ರೊಡಕ್ಷನ್ ಹೌಸ್ ಇವತ್ತು 48-49 ಸಿನಿಮಾ ನಿರ್ಮಾಣ ಮಾಡಿದೆ ಅಂದ್ರೆ ಸರ್, ಇನ್ನು 100 ಸಿನಿಮಾಗಳು ನಿಮ್ಮ ನಿರ್ಮಾಣ ಸಂಸ್ಥೆಯಿಂದ ಬರ್ಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಈಗಷ್ಟೇ ನಮ್ಮ ಮಹೇಶ್ ಅವರ ನಿರ್ದೇಶಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮಗೂ ಕೂಡ ಸ್ವಾಗತ. ನಮ್ಮ ಶರಣ್ ಸರ್ ಹಾಗೆ ನಮ್ಮ ವೆರಿ ಟ್ಯಾಲೆಂಟೆಡ್ ಹೀರೋಯಿನ್ ಆಫ್ ಕನ್ನಡ ಇಂಡಸ್ಟ್ರಿ ರುಕ್ಮಿಣಿ ವಸಂತ್ ಅವ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಬ್ರು ದಯವಿಟ್ಟು ವೇದಿಕೆ ಮೇಲೆ ಬಂದು ಸಾಂಗ್ ಲಾಂಚ್ ಮಾಡ್ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಡ್ ನೋಡಾದ್ಮೇಲೆ ಮಾತಾಡಿಸ್ತೀನಿ, ಈಗ ಲಾಂಚ್ ಮಾಡ್ಬೇಕು. ನಿಮ್ ಸ್ಟೈಲ್ ಅಲ್ಲಿ ಒಂದು ವಿಷಸ್ ತಿಳಿಸಿ. ಸಾಂಗ್ ಲಾಂಚ್ ಅಂದ್ರೆ ಲಾಂಚ್ ಆಗಿತ್ತು ಅಲ್ಲ, ಇಬ್ರು ಒಟ್ಟಿಗೆ. ಎಲ್ರಿಗೂ ನಮಸ್ಕಾರ.
ನಾವೀಗಷ್ಟೇ ಇದು ಗ್ಲಿಮ್ಸ್ ಮತ್ತು ಟೀಸರ್ ನೋಡಿದ್ದೀವಿ. ಸಾಂಗ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಐ ಹರ್ಡ್ ಗ್ರೇಟ್ ಥಿಂಗ್ಸ್ ಅಂಕಿತಾ ಅವರಿಂದ ಮತ್ತು ಶ್ರೇಯಸ್ ಅವರಿಂದನೂ. ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ತುಂಬ ಕಾಯ್ತಾ ಇದ್ದೀನಿ ಸಾಂಗ್ನ ಕೇಳೋಕ್ಕೆ ಮತ್ತು ವಿಡಿಯೋನ ನೋಡೋಕ್ಕೆ. ನಾನು ಆಮೇಲೆ ಜಾಸ್ತಿ ಮಾತಾಡೋದಿದೆ. ಭಾಳ ನನ್ನ ಶಾರ್ಟೆಸ್ಟ್ ಸ್ಪೀಚ್ ಅಂತ ಕಾಣಿಸುತ್ತೆ ಇದು. ಬರೀ ಆಲ್ ದಿ ಬೆಸ್ಟ್ ಹೇಳುವಂಥದ್ದು. ವಿಷ್ಣು ಪ್ರಿಯ ಸಿನಿಮಾದ ಮೊದಲನೇ ಸಾಂಗಿನ ಬಿಡುಗಡೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಸಾಂಗ್ ಲಾಂಚ್. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಕೆಲವು ಸಾಂಗ್ಗಳು ಅಂತ ಇಲ್ಲಿಗೆ ನಾಟುತ್ತೆ. ಕೆಲವು ಸಾಂಗ್ಗಳು ಆ ಥರದ ಸಾಂಗ್ಗಳು ಅಪರೂಪಕ್ಕೊಮ್ಮೊಮ್ಮೆ ನಮ್ಮೆಲ್ಲರಿಗೂ ಸಿಗುತ್ತೆ. ಇವತ್ತು ಖಂಡಿತವಾಗಲೂ ಆ ಥರದ್ದೊಂದು ಸಾಂಗ್ ನೋಡಿದೆ ಅನ್ನೋ ಅಷ್ಟು ಖುಷಿ ನನಗೆ, ಆ ಥರದ್ದೊಂದು ಸಾಂಗ್ ನೋಡಿದೆ ಅನ್ನೋ ಹೆಮ್ಮೆ ನನಗೆ. ಯಾಕೆ ಅಂತಂದರೆ ಇಲ್ಲಿ ಈ ಹಾಡಿನ ಹಿಂದೆ, ಅಂದರೆ ಈ ಪ್ರಯತ್ನದ ಹಿಂದೆ ಇರುವಂಥ ಕೈಗಳು. ಆ್ಯಕ್ಚುಲಿ ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಕೂಡ ಅದು ತಯಾರಾದ ವಾತಾವರಣ ಮತ್ತು ಅದು ತಯಾರಾದಂಥ ಅದಕ್ಕೆ ಸಂಬಂಧಪಟ್ಟಂಥ ಕೈಗಳು ಇದಾವಲ್ಲ, ಅವು ಸಾಕ್ಷಿ ಆಗುತ್ತೆ. ನಾನು ಆವಾಗಲೇ ನೋಡ್ತಾ ಇದ್ದೆ, ನೋಡಿ ಇಲ್ಲಿಷ್ಟು ಹೆಸರುಗಳಿದೆಯಲ್ಲ, ಒಂದು ಸಿನಿಮಾ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಅಲ್ಲಿ ಒಂದು ಕೈ ಸಾಕು. ಅಷ್ಟು ಅದ್ಭುತವಾದಂಥ ಹೆಸರುಗಳಿದೆ. ಮಂಜು ಸರಿಂದ ಹಿಡ್ಕೊಂಡು ಪ್ರಕಾಶ್ ಅವರಾಗಿರ್ಬೋದು, ಗೋಪಿ ಸುಂದರ್ ಅವರು, ಸುರೇಶ್ ಅರಸ್ ಅವರ, ಇದು ನಾಗೇಂದ್ರ ಪ್ರಸಾದ್ ಅವರು. ನೋಡಿ ಇಲ್ಲಿ ಹೆಸರುಗಳು ಒಂದೊಂದೇ ಹೇಳ್ತಾ ಹೋದರೆ ಒಂದೇ ಹೆಸರೇ ಸಾಕು ಒಂದು ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸೋದಕ್ಕೆ. ಇವತ್ತು ಅಷ್ಟು ಅದ್ಭುತವಾದಂಥ ಇಷ್ಟು ಕೈಗಳು ಸೇರಿದೆ ಅಂತಂದರೆ ಈ ಸಾಂಗ್ ಇಷ್ಟು ಚೆಂದ ಬರಲಿಕ್ಕೆ ಇಷ್ಟೇ ಕಾರಣ. ನಾನು ಆವಾಗಲೇ ಒಂದು ಟೀಸರ್ ನೋಡಿದೆ, ಮತ್ತು ಇದರದೊಂದು ಮೋಷನ್ ಪೋಸ್ಟರ್ ನೋಡಿದೆ, ಮತ್ತು ಇವತ್ತೊಂದು ಸಾಂಗು ನೋಡಿದೆ. ಇದ್ರ ಹಿಂದೆ ಇರುವಂಥ ಉದ್ದೇಶ ಏನಿಲ್ಲ. ಇದ್ರ ಹಿಂದೆ ಇರುವಂಥ ಉದ್ದೇಶ ಭಾಳ ಕ್ಲಿಯರಾಗಿ ಕಾಣಿಸ್ತಾ ಇರೋದೇನು ಅಂತಂದರೆ, ಒಂದು ಒಳ್ಳೆಯ ಪ್ರಯತ್ನ ಮಾಡೋಣ ಅಂತನ್ನುವಂಥದ್ದು. ಅದಕ್ಕೆ ಭಾಳ ಸಾಕ್ಷಿಯಾಗಿ ನನ್ನ ಜೊತೆಯಲ್ಲೇ ಒಂದಿಷ್ಟು ಸಿನಿಮಾಗಳು, ಹಲವಾರು ಸಿನಿಮಾಗಳನ್ನು ಮಾಡಿದಂಥ ಮಂಜು ಸರ್ ದೊಡ್ಡ ಶಕ್ತಿ ಅದಕ್ಕೆ. ಯಾಕಂತಂದರೆ ಈ ಥರದೊಂದು ಪ್ರಯತ್ನದ ಹಿಂದೆ ಆ ಥರದವರೊಬ್ಬರು ಖಂಡಿತವಾಗ್ಲೂ ಇರ್ತಾರೆ ಅಂತ ಅನ್ನೋದಕ್ಕೆ ಈ ಸಿನಿಮಾದ ನಿಜವಾದ ಬೆನ್ನೆಲುಬು, ನಿಜವಾದ ಶಕ್ತಿ ಕೆ ಮಂಜು ಸರ್. ನಾನು ಅದನ್ನು ಖಂಡಿತವಾಗ್ಲೂ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ ಸರ್, ನೀವು ನನಗೆ ಪ್ರತಿ ಫ್ರೇಮ್ನಲ್ಲೂ ಕಾಣಿಸ್ತಾ ಇದ್ದೀರಾ. ಯಾಕಂದರೆ ಅವ್ರ ಆಶೀರ್ವಾದ ಅಲ್ಲಿದೆ ಅಂತ ಅನ್ನುವಂಥದ್ದು. ನಾನು ಯಾಕಡೆಯಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಿಲ್ಲ. ನಾನು ಶ್ರೇಯಸ್ಸಿನ ಬಗ್ಗೆ ಮಾತಾಡಲೇಬೇಕು. ಅವರು ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೇ ಭಾಳಷ್ಟು ವರ್ಷಗಳ ಹಿಂದೆ ಅವರಿಂದನೂ ನನಗೆ ಆ ಹುಡುಗ ನನಗೆ ಪರಿಚಯ. ನಾನು ಮತ್ತೆ ಹೇಳ್ತೀನಿ, ನಾನು ಪ್ರತಿ ಇದರಲ್ಲೂ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಇಲ್ಲಿ ಇದನ್ನು ಬರೀ ಒಂದು ಹಾಬಿ ಅಂತ ಅನ್ನೋವಂಥದ್ದು ಇಲ್ಲ, ನನಗಿಷ್ಟ ಸಿನಿಮಾ ಮಾಡಬೇಕು ಅಂತ ಅನ್ನೋವಂಥದ್ದು. ಯಾಕಂದರೆ ಬಹಳಷ್ಟು ಜನರ ಕನಸು ಸಿನಿಮಾ ಹೀರೋ ಆಗಬೇಕು, ನಟ ಆಗಬೇಕು, ಆ್ಯಕ್ಟರ್ ಆಗಬೇಕು, ಸ್ಟಾರ್ ಆಗಬೇಕು ಅಂತ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಇರುವಂಥದ್ದು. ಅದನ್ನು ದಕ್ಕಿಸ್ಕೊಳ್ಳುವ ರೀತಿ ಇದೆ ಗೊತ್ತಾ, ಅವ್ರು ಆಯ್ಸ್ಕೊಂಡಿರೋವಂಥ ಮಾರ್ಗ ಏನು ಗೊತ್ತಾ, ಪರಿಶ್ರಮ. ಯಾಕಂದರೆ ನಾನು ಅವ್ರನ್ನ ಭಾಳ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನನ್ನ ಮನೆಗೆ ಸುಮಾರು ಸಲ ನನ್ನ ಆಫೀಸಿಗೆ ಬಂದಿದ್ದಾರೆ, ನನ್ನ ಮನೆಗೆ ಬಂದಿದ್ದಾರೆ. ಯಾವತ್ತೂ ಕೂಡ ಅವರು ಕ್ಲೀನಾಗಿ ಡ್ರೆಸ್ ಹಾಕೊಂಡು ಬಂದೇ ಇಲ್ಲ. ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸಿಂದನೋ ಅಥವಾ ಇನ್ಯಾವುದೋ ಜಿಮ್ಮಿಂದನೋ ಇನ್ಯಾವುದೋ ಫೈಟಿಂಗ್ ಇದರಿಂದನೋ ಬಂದಿರ್ತಾರೆ. ಅವ್ರು ನಾನು ಒದ್ದೆ ಬಟ್ಟೆಯಲ್ಲೇ ನೋಡಿರೋದು. ನಾನು ಯಾವಾಗಲೂ ಒದ್ದೆ ಬಟ್ಟೆಯಲ್ಲಿ ತಪ್ಪಿಕೊಂಡ್ರೆ ಫುಲ್ ಬೆವರು ಹಂಗಿರೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಈ ರಂಗ ಬೆವರನ್ನ ಯಾರು ನಂಬಿದ್ದಾರೆ ಅವ್ರನ್ನ ಕೈ ಬಿಟ್ಟಿಲ್ಲ. ನಾನು ಮತ್ತೆ ಹೇಳ್ತೇನೆ, ನಾನು ಬೆವರನ್ನ ಯಾರು ನಂಬಿದ್ದಾರೆ ಅದನ್ನು ಈ ರಂಗ ಕೈ ಬಿಟ್ಟಿಲ್ಲ. ಯಾಕಂದರೆ ಶ್ರೇಯಸ್ ಅದ್ರ ಜೊತೆಯಲ್ಲೇ SHR ಅಂದರೆ SHRAMA ಅಂದರೆ ಶ್ರಮ. ಯಾರ್ಯಾರು ಶ್ರಮವನ್ನು ನಂಬಿದ್ದಾರೆ ಅವ್ರಿಗೆ ಖಂಡಿತವಾಗ್ಲೂ ಶ್ರೇಯಸ್ ಆಗುತ್ತೆ ಅಂತ ಅನ್ನೋದಕ್ಕೆ ನೀವೇ ಸಾಕ್ಷಿ. ಈ ಸಿನಿಮಾ ಮತ್ತಷ್ಟು ದೊಡ್ಡ ಹೆಸರುಗಳನ್ನು ಇಟ್ಕೊಂಡು ಬಂದಿರುವಂಥದ್ದು ಒಂದು ಫೀಲ್ ಗುಡ್ ಸಿನಿಮಾ ಸರ್. ನಿರ್ದೇಶಕರು ಏನು ಗೊತ್ತಾ, ಒಂದು ಸಿನಿಮಾ ಅಂತಂದಾಗ ಆ್ಯಕ್ಟರ್ಸ್ ಒಂದಿಷ್ಟು ಫ್ರೇಮಿನ ನಂತರ ಆ್ಯಕ್ಟರ್ಸ್ ಮರ್ತೋಗ್ಬೇಕು, ಕ್ಯಾರೆಕ್ಟರ್ಸ್ ನಮಗೆ ಕಾಣಿಸ್ಬೇಕು. ಇವತ್ತು ಕಾಣಿಸಿದ್ದಲ್ಲಿ ಆ್ಯಕ್ಟರ್ಸ್ ಮರ್ತೋಯ್ತು ನನಗೆ. ಅದು ಮತ್ತೆ ಕ್ಯಾರೆಕ್ಟರ್ಸ್ ಕಂಡಿದ್ದೇನು ಅಂತಂತಂದರೆ, ಇವರು ಆ್ಯಕ್ಟರ್ಸ್ಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ರೀತಿ, ಅವ್ರನ್ನ ಮರೆಸ್ಬೇಕು. ಅದೇ ಶಕ್ತಿ.
ಯಾವಾಗ ಆ್ಯಕ್ಟರ್ಸ್ನ ಮರೆಸೋವಂಥ ವಿಚಾರ ಆಗುತ್ತೆ ಅಲ್ಲಿ ಕ್ಯಾರೆಕ್ಟರ್ ಕಂಡು ಬರುತ್ತೆ. ಇವತ್ತು ನನಗೆ 10-15 ಫ್ರೇಮ್ ನಂತರ ಶ್ರೇಯಸ್ಸು ಮರ್ತೋಯ್ತು. ಅಲ್ಲಿ ಒಂದು ಹುಡುಗ ಒಂದು ಒಂದು ಎಳೆಯ ಪ್ರೇಮ ಕತೆ ಕಾಣಿಸಿತ್ತು. ಇದೆಲ್ಲದರ ಜೊತೆಯಲ್ಲಿ ಒಬ್ಬರು ನನಗೆ ತುಂಬ ಎದ್ದು ಕಾಣಿಸಿದ್ದು ಯಾರು ಅಂತಂದರೆ ನಿರ್ದೇಶಕರು. ಪ್ರತಿ ಫ್ರೇಮಿನಲ್ಲೂ ನೀವು ಕಾಣಿಸಿದ್ದೀರಿ ಸರ್. ನಮಗೆ ಒಬ್ಬ ನಿರ್ದೇಶಕರು ಕಾಣಿಸ್ಬೇಕು ಪ್ರತಿ ಇದರಲ್ಲೂ ಕೂಡ. ಇದು ಇಲ್ಲಾಗಿದೆ. ಸೊ ಟೈಟಲ್ಲೇ ಅವ್ರು ನೀವು ಹೇಳ್ದಂಗೆ ತುಂಬ ಎಳೆಯ ಅಂತಲೂ ಹೇಳ್ಬೋದು, ಬಹಳ ಪವರ್ಫುಲ್ ಅಂತಲೂ ಹೇಳ್ಬೋದು. ಯಾಕಂದರೆ ವಿಷ್ಣು ಪ್ರಿಯ ಅಂತನ್ನುವಂಥದ್ದು ಇಲ್ಲಿ 2 ಕಥೆಗಳನ್ನು ಹೇಳುತ್ತೆ, 2 ಮುಗ್ಧ ಕ್ಯಾರೆಕ್ಟರ್ಸ್ನೂ ಹೇಳುತ್ತೆ. ವಿಷ್ಣು ಅಂತನ್ನುವಂಥದ್ದೇ ವಿಷ್ಣು ಮಹಾರಾಜ್ ಅದೊಂದು ದೊಡ್ಡ ಶಕ್ತಿ ಅದ್ರ ಜೊತೆಯಲ್ಲಿ. ಆಮೇಲೆ ಕಾಕತಾಳೀವೋ ಏನೋ ಗೊತ್ತಿಲ್ಲ, ವಿಷ್ಣು ಸರ್ ಇದ್ದಾರೆ ಅದರ ಜೊತೆಯಲ್ಲಿ. ವಿಷ್ಣು ಸರಿನ ಅಭಿಮಾನಿಯಾಗಿ ಮಂಜು ಸರ್ ಇದ್ದಾರೆ ಇಲ್ಲಿ. ಸೊ ಎಲ್ಲವೂ ಕೂಡ ಒಂದು ಪಾಸಿಟಿವ್ ಮತ್ತು ಶಕ್ತಿಯುತವಾದಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರೋದು. ಸೊ 2024ನ ಸ್ಟಾರ್ಟಪ್ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಸಾಂಗ್ ಸಿಕ್ಕಿದೆ. ಖಂಡಿತವಾಗ್ಲೂ ಬಹಳ ಪಾಸಿಟಿವ್ ಆಗಿರುವಂಥ ಒಂದು ಸಾಂಗ್ ಸಿಕ್ಕಿದೆ. ನನಗೆ ಗೊತ್ತು, ನನಗೆ ಇನ್ನು ಕೆಲವು ದಿವಸಗಳಲ್ಲಿ ಸುಮಾರು ಜನರ ರಿಂಗ್ ಟೋನ್ ಆಗುತ್ತೆ ಈ ಸಾಂಗು. ಆ ಥರದ್ದು ಎಲ್ಲ ಅರ್ಹತೆ ಈ ಸಾಂಗಿಗಿದೆ ಅಂತ ಅನ್ನುವಂಥದ್ದು. ಒಳ್ಳೆಯದಾಗಲಿ. ಮತ್ತೊಮ್ಮೆ ಒಂದು ಪವಿತ್ರವಾದಂಥ ಒಂದು ನಿಷ್ಠೆಯಿಂದ ಆದಂಥ ಒಂದು ಈ ಪ್ರಯತ್ನಕ್ಕೆ ಎಲ್ಲರ ಇಡೀ ಕರ್ನಾಟಕದ ಜನತೆ, ಕನ್ನಡಾಭಿಮಾನಿಗಳು, ಸಿನಿಮಾಭಿಮಾನಿಗಳು ನಿಮ್ಮ ಆಶೀರ್ವದಿಸ್ತಾರೆ. ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ವಿಷ್ಣು ಪ್ರಿಯ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಇಬ್ಬರು ನಿರ್ದೇಶಕರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತ ಸಮಯ. ನಮ್ಮ ದಯಾಲ್ ಸರ್ ಹಾಗೆ ಗುರು ದೇಶಪಾಂಡೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನಾನು ವಿಷ್ಣು ಪ್ರಿಯ ಸ್ವಲ್ಪ ಮುಂದೆ ಬನ್ನಿ ಸಾಕ ನಾಲ್ಕು ಹತ್ರ. ಓಕೆ, ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ ಸಾಕ. ಫ್ರೇಮ್ ನೋಡ್ಬಿಡಿ ಕರೆಕ್ಟಾಗಿ. ಓಕೆ, ಶರಣ್ ಸರ್, ಅದೇ ನಾನು ಇಲ್ಲಿ ವಿಷ್ಣು ಪ್ರಿಯ ಫಂಕ್ಷನ್ಗೆ ಬಂದು ಸ್ವಲ್ಪ ಶರಣ್ ಪ್ರಿಯ ಆದೆ. ಅವರು ತುಂಬ ಒಂದು ವಿಷಯನ ತುಂಬ ಪೊಯಿಟಿಕ್ ಆಗಿ ತುಂಬ ಸಿಂಪಲ್ ಆಗಿ ಹೇಳಿದ್ರು. ಮಂಜು ಸರ್ ಬಗ್ಗೆ ಒಂದಷ್ಟು ಜನ ಗೊತ್ತಿದೆ. ಪ್ರೊಫೆಷ್ನಲಿ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಅಂತ, ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್. ಸಿನಿಮಾ ಒಟ್ಟಿಗೆ ಮಾಡಲ್ಲ ಜಾಸ್ತಿ, ಬಟ್ ಪ್ರೊಫೆಷ್ನಲಿ ಕ್ಲೋಸ್, ಜಾಸ್ತಿ ಸಿನಿಮಾ ಮಾಡಲ್ಲ. ಒಂದು ವಿಷಯ ಏನಂದ್ರೆ ಆಲ್ವೇಸ್ ತುಂಬ ಕ್ಲಿಯರ್ ಆಗಿರ್ತಾರೆ. ವಾಟ್ ಎವರ್ ಒಂದು ಸಿನಿಮಾ ಮಾಡುವಾಗ ಆ ಸಿನಿಮಾಗೆ ನಮ್ಮದೇ ಆದ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಈ ಸಿನಿಮಾ ಏನಕ್ಕೆ ಇವ್ರು ಮಾಡ್ತಾರೆ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಬಟ್ ನಾನು ತುಂಬ ಕ್ಲೋಸ್ ಆಗಿರೋ ನನಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾ ಮಾಡ್ತಾರೆ, ಅದರಿಂದ ಏನು ಒಂದು ಉದ್ದೇಶ ಇದೆ, ಅದರಿಂದ ಏನೊಂದು ಬಿಸ್ನೆಸ್ ಇದೆ. ಈ ಸಿನಿಮಾ ಈಸ್ ವೆರಿ ಕ್ಲಿಯರ್ ಅಬೌಟ್ ಈ ಸಿನಿಮಾ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದಷ್ಟು. ಸೊ ವಿಷ್ಣು ಪ್ರಿಯ ಬಗ್ಗೆ ನಾವು ರೀಸೆಂಟ್ ಆಗಿ ಮಾತಾಡುವಾಗ ಒಂದು ವಿಷಯ ಕೇಳಿದೆ. ಏನಕ್ಕೆ ಸರ್ ಸಿನಿಮಾ ರೆಡಿ ಆಯಿತು, ರಿಲೀಸ್ಗೆ ಯಾಕೆ ಇದು ಡಿಲೇ ಮಾಡ್ತಾ ಇದ್ದೀರಾ, ಬೇಗ ರಿಲೀಸ್ ಮಾಡಿ. ನಾನು ಒಂದು 2-3 ಸಲ ಕೇಳುವಾಗ ಒಂದು ಮಾತು ಹೇಳಿದ್ರು, ನೋಡಿ ಈಗ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಮಾತ್ರ ಈ ಸಿನಿಮಾನ ರಿಲೀಸ್ ಮಾಡಿದ್ರೆ ನನ್ನ ಜವಾಬ್ದಾರಿ ಹಿಂಗೆ ರಿಲೀಸ್ ಮಾಡ್ತೀನಿ. ನನಗೆ ಗೊತ್ತಿದೆ ನನ್ನ ದುಡ್ಡು, ನಾನು ಹಾಕಿರೋ ದುಡ್ಡು ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿದೆ. ಎಲ್ಲದ್ರ ಮೇಲೆ ಒಂದು ಜವಾಬ್ದಾರಿ ಇದೆ ನನಗೆ, ನನ್ನ ಮಗ ಅದರಲ್ಲಿ ಮಾಡಿರೋದ್ರಿಂದ ಐ ಹ್ಯಾವ್ ಮೈ ಓನ್ ಪ್ಲಾನ್ಸ್ ಅಂತ ಹೇಳಿ ನಾನು ಕರೆಕ್ಟ್ ಟೈಮ್ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಫಸ್ಟ್ ವಿಷಯ. ಎರಡನೇ ವಿಷಯ, ಈ ಸಿನಿಮಾ ನಾನು ನೋಡೋದು ಏನಂದ್ರೆ ಮಿಕ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಕಾಂಟೆಂಪ್ರರಿ ಟೆಕ್ನಿಷಿಯನ್ಸ್ ಅಂತ ನನಗೆ ಫೀಲ್ ಆಯಿತು. ವಿ.ಕೆ. ಪ್ರಕಾಶ್ ಥರ ಒಬ್ಬ ಸೀನಿಯರ್ ಆರ್ಟ್ ಫಿಲ್ಮ್ ಮೇಕಿಂಗ್ ಅಲ್ಲಿ ಇಂಡಿಯಾದಲ್ಲಿ ಒನ್ ಆಫ್ ದ ಲೆಜೆಂಡರಿ ಆರ್ಟ್ ಫಿಲ್ಮ್ ಮೇಕರ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ವಿ.ಕೆ. ಪ್ರಕಾಶ್ ಸರ್ ಅವ್ರ ಸಿನಿಮಾದಲ್ಲಿ ಇರುವ ಎಲಿಮೆಂಟ್ಸ್ ಬಂದು ಇಟ್ಸ್ ವೆರಿ ವೆರಿ ಪ್ರಾಬಬ್ಲಿ ರಾಜೀವ್ ಮೆನನ್ ಸಿನಿಮಾದಲ್ಲಿ ನಾನು ನೋಡಿರುವ ಆ ಥರ ಎಲಿಮೆಂಟ್ಸ್ ಕನ್ನಡದಲ್ಲಿ ನಾನು ನೋಡಿದ್ದೀನಿ ಅಂದ್ರೆ ದಟ್ ಈಸ್ ಓನ್ಲಿ ಇನ್ ವಿ.ಕೆ. ಪ್ರಕಾಶ್ ಸರ್ ಸಿನಿಮಾ. ವಿ.ಕೆ. ಪ್ರಕಾಶ್ ಅಂಡ್ ಸುರೇಶ್ ತರ ಸೀನಿಯರ್ಸ್ ಜೊತೆ ವಿನೋದ್ ಭಾರತಿ, ಗೋಪಿ ಸುಂದರ್ ತರ ಇವತ್ತಿರುವ ಲೇಟೆಸ್ಟ್ ಟ್ಯಾಲೆಂಟ್ಗಳು ಮಿಕ್ಸ್ ಆಗಿ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಆಗಿದೆ ಅನ್ನೋದನ್ನ ಫ್ರೇಮ್ಸ್ ನೋಡುವಾಗಲೇ, ಔಟ್ಪುಟ್ ನೋಡುವಾಗಲೇ ಗೊತ್ತಾಗ್ತಾ ಇದೆ.
ಅದೇ ಶರಣ್ ಸರ್ ಹೇಳಿದ್ರು ಬಿಗಿನಿಂಗಲ್ಲಿ, ನಾನು ತುಂಬ ಮಾತಾಡ್ತೀನಿ ಈ ಫಂಕ್ಷನಲ್ಲಿ ಅಂತಂದರೆ ನೀವು ಆ್ಯಕ್ಚುಲಿ ನಾನು ಅದು ಆ್ಯಕ್ಚುಲಿ ಸೊ ಬಿಟ್ಟರೆ ಮಾತಾಡ್ತಾ ಇರ್ತೀನಿ, ಬೇರೆಯವರು ಮಾತಾಡಬೇಕು. ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈ ಟೀಮ್ ತುಂಬ ಹತ್ತಿರವಾದ ಟೀಮ್. ನನಗೆ ಮಂಜಣ್ಣನ ಬ್ಯಾನರಲ್ಲಿ ರಾಜಾವಲಿ ಸಿನಿಮಾ ಮಾಡಿದ್ದೆ 10 years. ಮಂಜಣ್ಣ ಸಿನಿಮಾಗೆ ಏನು ಬೇಕು ಮತ್ತು ಹಿಂಗೆ ಅದನ್ನು ಸಿನಿಮಾನ ಪೋರ್ಟ್ರೇ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಯಾವ ಟೈಮಿಗೆ ಹೇಗೆ ಅದನ್ನು ಸಿನಿಮಾನ ರಿಲೀಸ್ ಮಾಡಬೇಕು, ಆ ರಿಲೀಸ್ಗೆ ಏನು ಪ್ರಿಪ್ರೇಷನ್ಸ್ ಇರುತ್ತೆ, ಲಾಂಚ್ ಮಾಡಬೇಕಾದ್ರೆ ಒಂದು ಟೀಮ್ನ ನಿಜವಾಗ್ಲೂ ಒಂದು ಒಳ್ಳೆ ಟೀಮ್ನ ಸೆಟ್ ಮಾಡಿಕೊಡ್ತಾರೆ ಅವರು. ಆ ಒಂದು ಒಳ್ಳೆ ಟೀಮ್ನ ವಿಷ್ಣುಪ್ರಿಯಾಗೆ ಮಂಜಣ್ಣ ಸೆಟ್ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಆ ಟೀಮ್ ನೋಡಿದ್ರೆ ಗೊತ್ತಾಗುತ್ತೆ. ಪ್ರಕಾಶ್ ಸರ್ ಇರ್ಬೋದು, ನಮ್ಮ ಸುರೇಶ್ ಅರಸ್ ಅವ್ರು ಇರ್ಬೋದು, ಎಲ್ಲರೂ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಇದಾಗಿದೆ. ಶ್ರೇಯಸ್ ತುಂಬ ಹಾರ್ಡ್ ವರ್ಕ್ ಮಾಡುವಂಥ ಹುಡುಗ. ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಬಟ್ಟೆ ಹುಲಿ ಮೂಲಕ. ನನಗೆ ಗೊತ್ತಿದೆ ಅವನ ಶ್ರಮ ಎಷ್ಟು ಹಾಕ್ತಾನೆ ಒಂದು ಸಿನಿಮಾಗೆ ಅನ್ನೋದು. ಆ ಶ್ರಮ ಈ ಸಿನಿಮಾದಲ್ಲೂ ಕಾಣಿಸುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ಈ ಸಿನಿಮಾಗೆ ಅವನು. ಡಿಟೇಲಿಂಗ್ ಕೆಲಸ ಆಗಿದೆ ಈ ಸಿನಿಮಾಗೆ. ಇಡೀ ಟೀಮಿಗೆ ಒಳ್ಳೆಯದಾಗಲಿ. ಎಲ್ಲರೂ ಬಂದಿದ್ದಾರೆ ಗೆಸ್ಟ್ಗಳು. ಇದರಲ್ಲಿ ಮೂಲಕ ಶ್ರೇಯಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಹೇಗೋ, ನನ್ನ ಜೊತೆ ರಮೇಶ್ ಅಣ್ಣ ಸೇರ್ಕೊಂಡಿದ್ದಾರೆ. ಅವರು ಒಂದು ತುಂಬ ದೊಡ್ಡ ಒಳ್ಳೆಯ ಮನಸ್ಸಿಂದ ಶ್ರೇಯಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಿಂದ 100% ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಶ್ರೇಯಸ್ ಬೆಳೀತಾರೆ ಅನ್ನೋ ವಿಶ್ವಾಸ ನನಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಒಂದು ವಿಷಯ ನಾನು ಜಸ್ಟ್ ಶ್ರೇಯಸ್ ಬಗ್ಗೆ ಮಾತಾಡಬೇಕು. ಹೋಲ್ ಟೀಮ್ ಅಂತ ಹೇಳಿದೆ, ಸೊ ದಟ್ ಇನ್ಕ್ಲೂಡ್ ಶ್ರೇಯಸ್ ಆಲ್ಸೋ. ಶ್ರೇಯಸ್ ಎಷ್ಟು ಕ್ಲಿಯರ್ ಅಂದರೆ ನೋಸ್ ದಟ್ ಮಂಜು ಸರ್ ಅಂಡ್ ಮೈಸೆಲ್ಫ್ ವೆರಿ ಕ್ಲೋಸ್, ಎಲ್ಲ ಗೊತ್ತಿದೆ. ರೀಸೆಂಟಾಗಿ ನಾನು ಹೋಗಿ ಒಂದು ಪ್ರಾಜೆಕ್ಟ್ಗೋಸ್ಕರ ಒಂದು ಸಬ್ಜೆಕ್ಟ್ ಒಂದು ಹೇಳಕ್ಕೆ ಹೋಗುವಾಗ ಈ ವಾಸ್ ವೆರಿ ಪ್ರೊಫೆಷ್ನಲ್. ಅಲ್ಲಿ ಬಂದು ಆ ಫ್ರೆಂಡ್ಶಿಪ್ ಏನಿಲ್ಲ, ಕೂತ್ಕೊಂಡು ಕತೆ ಕೇಳಿದ್ರು. ಸ್ಟಿಲ್ ಎಸ್ ನಾಟ್ ಟೋಲ್ಡ್ ಮಿ ಕತೆ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅಂತ. ಅಷ್ಟು ಕ್ಲಿಯರ್ ಆಗಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಏನಂದರೆ ಒಬ್ಬ ಆ್ಯಕ್ಟರು ಅವನ ಒಂದು ಗ್ರಾಫ್ನ ಡಿಸೈನ್ ಮಾಡಿಕೊಡುವಾಗ ಅಷ್ಟೇ ಕ್ಲಿಯರ್ ಆಗಿರಬೇಕು. ಈ ಶುಡ್ ನಾಟ್ ಮಿಕ್ಸ್ ಅಪ್ ಥಿಂಗ್ಸ್ ಅನ್ನೋದಲ್ಲಿ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಇದೇ ಥರ ನೀವು ಎಲ್ಲ ಇದರಲ್ಲೂ ಸ್ಕ್ರಿಪ್ಟನ್ನು ಯು ಹ್ಯಾವ್ ಟು ಬಿ ವೆರಿ ಚೂಸಿ ಆ್ಯಂಡ್ ಯು ಹ್ಯಾವ್ ದಟ್ ಸೆನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇನ್ನು ಈ ಕಾರ್ಯಕ್ರಮಕ್ಕೆ ನಾನು ಆಗ್ಲೇ ಹೇಳಿದ ಹಾಗೆ ನಿರ್ದೇಶಕರ ದಂಡೆ ಬಂದಿದೆ. ಅವರೆಲ್ಲರೂ ಒಟ್ಟಿಗೆ ವೇದಿಕೆ ಮೇಲೆ ಕರೆದ್ರೆ ಆ ಫ್ರೇಮ್ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಮೊದಲಿಗೆ AP ಅರ್ಜುನ್ ಸರ್ ದಯವಿಟ್ಟು ಕಾರ್ಯಕ್ರಮ ಸಾಂಗ್ ನೋಡಿಲ್ಲ, ಅವರು ಲೇಟ್ ಆಗಿ ಬಂದ್ರು. ಚೇತನ್ ಅವರು, ಸತ್ಯಪ್ರಕಾಶ್ ಅವರು, ಮಹೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ. ಅರ್ಜುನ್ ಅವರು ಸಾಂಗ್ ನೋಟ್ ಮಾತಾಡ್ತಾರೆ. ಇನ್ನೊಂದ್ಸಲ ಎಲ್ಲ ಈ ಜನರೇಷನ್ ನಿರ್ದೇಶಕರು ಅಂತ ನಾವು ಹೇಳೋದಾದ್ರೆ ನಿಮಗೆ ಹೆಂಗ್ ಅನ್ನಿಸ್ತು ಹಾಡು? ಏನ್ ಹೇಳ್ತೀರಾ ಹಾಡಿನ ಬಗ್ಗೆ? ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ವಿಷ್ಣುಪ್ರಿಯ ಇವಾಗ ತಾನೇ ಸಾಂಗ್ ಲಾಂಚ್ ಆಗಿದ್ದು ನೋಡಿದ್ವಿ. ಬಹಳ ಹಿತವಾಗಿದೆ ಹಾಡು. ಮಲೆನಾಡಲ್ಲಿ ಒಂದು ರೌಂಡ್ ಹಾಕೊಂಡ್ಬಂದಂಗಿತ್ತು. ಬೇಸಿಗೆ ಶುರು ಆಗ್ತಿದೆ, ಆದರೆ ಸಾಂಗ್ ನೋಡಿದ್ರೆ ಚಳಿ ಅಂತ ಅನ್ಸುತ್ತೆ. ಅಷ್ಟು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಶ್ರೇಯಸ್ ಅವ್ರ ಬಗ್ಗೆ ಹೇಳಬೇಕು. ಅವರ ಮೊದಲನೇ ಸಿನಿಮಾ ಬಟ್ಟೆ ಹುಲಿಯಿಂದನೂ ಕೂಡ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಆಗಲೇ ಶರಣ್ ಸರ್ ಹೇಳ್ದಂಗೆ ಅವರು ಹೀಟ್ ಸಿನಿಮಾ, ಬ್ರೀತ್ ಸಿನಿಮಾ, ಸ್ಲೀಪ್ ಸಿನಿಮಾ ಆ ಥರ. ಯಾಕಂದ್ರೆ ಯಾವಾಗಲೂ ಸಿನಿಮಾ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಸಿನಿಮಾನ ಒಬ್ಬ ನಟ ಅಲ್ಲದೆ, ಒಬ್ಬ ನಾಯಕ ನಟ ಅಲ್ಲದೆ ಅವರು ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವಲ್ಲೂ ಸಿನಿಮಾ ನೋಡೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಭಾಳ ಖುಷಿ ಅನಿಸುತ್ತೆ. ಆಲ್ ದ ವೆರಿ ಬೆಸ್ಟ್ ಬ್ರದರ್. ನಿಮ್ಮ ಒಂದು ಹಾರ್ಡ್ ವರ್ಕ್, ಪ್ಯಾಷನ್, ಆ ಒಂದು ಪಾತ್ರಕ್ಕೆ ನಿಮ್ಮನ್ನು ತೊಡಗಿಸ್ಕೊಳ್ಳೋ ಅಂಥ ರೀತಿ, ಆ ಒಂದು ಪಾತ್ರದಲ್ಲಿ ನೀವು ಇರೋ ಅಂಥದ್ದು, ನಿಮ್ಮನ್ನು ಅರ್ಪಿಸ್ಕೊಂಡಿರೋ ಅಂಥದ್ದು ಹಾಡಲ್ಲೇ ಕಾಣಿಸುತ್ತೆ. ಆ್ಯಂಡ್ ವಿಷ್ಣುಪ್ರಿಯದ ಭಾಳಷ್ಟು ಫುಟೇಜಸ್ ನೋಡಿದ್ದೀನಿ. ಖಂಡಿತ ಈ ಸಿನಿಮಾ ಈ ವರ್ಷದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾಗಳ ಸಾಲಲ್ಲಿ ನಿಲ್ಲುತ್ತೆ ಅನ್ನೋ ಅಂತ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಮಂಜಣ್ಣ ಕನ್ನಡ ಚಿತ್ರರಂಗಕ್ಕೆ ಭಾಳಷ್ಟು ಸಿನಿಮಾಗಳನ್ನ ಕೊಡುಗೆಯಾಗಿ ನೀಡಿರೋಂಥ ಒಬ್ಬರು ಅದ್ಭುತ ನಿರ್ಮಾಪಕರು. ಆಲ್ ದ ಬೆಸ್ಟ್ ಅಣ್ಣ, ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ. ನೀವು ಸಾಂಗ್ ನೋಡಿದ್ರೆ ಪ್ರೀತಿಯಿಂದ ಗೆಳೆಯರಾದಂಥ ಶ್ರೇಯಸ್ ಸರ್, ಮಂಜು ಸರ್ ಸಿನಿಮಾನೇ ತೋರಿಸಿದ್ದಾರೆ. ಒಂದು ಮಾತು ಹೇಳ್ತೀನಿ, ತುಂಬ ಸಿನಿಮಾ ಕಾಡುತ್ತೆ, ಬಟ್ ಎಲ್ಲ ಸಿನಿಮಾ ನೋಡ್ತೀವಿ. ನನಗೆ ರೀಸೆಂಟ್ಲಿ ಅಂದರೆ ಸಂಜು ವಿಟ್ಸ್ ಗೀತಾ ಆದ ನಂತರ ಆ ಥರ ಸಿನಿಮಾ ನೋಡ್ಕೊಂಬಂದು 2-3 ದಿನ ಚರ್ಚೆ ಮಾಡಿದಂಥ ಸಿನಿಮಾ ಅಂತ ಹೇಳಿದ್ರೆ ವಿಷ್ಣುಪ್ರಿಯ. ಅಷ್ಟು ಚೆನ್ನಾಗಿದೆ. ಆ ಸಿನಿಮಾಟೋಗ್ರಫಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ನೀವು ಏನು ನೋಡ್ತೀವಿ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್, ಎಕ್ಸ್ಟ್ರಾರ್ನರಿ ಕ್ಲೈಮ್ಯಾಕ್ಸ್. ರಿವ್ಯೂ ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ.
ಆ್ಯಂಡ್ ಒನ್ ಆಫ್ ದಿ ಬ್ಲಾಕ್ ಬಸ್ಟರ್ ಹಿಟ್ ನಿಮ್ಮ ಕೆರಿಯರಲ್ಲಿ. ಇಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಲ್ ದಿ ಬೆಸ್ಟ್ ಶ್ರೇಯಸ್ ಸರ್. ಮಂಜು ಸರ್, ನಿಮ್ಮ ಬ್ಯಾನರ್ಗೆ ಎಷ್ಟೋ ಸಿನಿಮಾ ಮಾಡಿದ್ದೀರಾ, ಬಟ್ ನಿಮ್ಮ ಮಗನ ಸಿನಿಮಾ ಇದು 100% ಬ್ಲಾಕ್ ಬಸ್ಟರ್ ಹಿಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ವಿಷ್ಣುಪ್ರಿಯ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಮಂಜಣ್ಣನ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ನಮ್ಮ ಆಫೀಸು ಜಯನಗರ. ಮಂಜಣ್ಣ ಯಾವಾಗಲೂ ಮೈಯಾಸ್ ಹತ್ರ ಇರ್ತಾರೆ. ತುಂಬ ಜನ ಪ್ರೊಡ್ಯೂಸರ್ಗಳನ್ನ ಅವಾಗವಾಗ ಮೀಟ್ ಮಾಡ್ತಾ ಇರ್ತೀವಿ. ಮಂಜಣ್ಣ ಅವ್ರದ್ದು ಸ್ಪೆಷಾಲಿಟಿ ಏನಂದ್ರೆ 2 ಅವರ್ ಮಂಜಣ್ಣನ ಜೊತೆ ಮಾತಾಡಿದ್ರು ಬರೀ ಸಿನಿಮಾ ಮಾತಾಡ್ತಾ ಇರ್ತಾರೆ ಅವರು. ಬೇರೆ ಏನು ಮಾತೇ ಆಡಲ್ಲ. ಫಸ್ಟ್ ಅವ್ರ ಮಾತಿನ ಸ್ಪೀಡ್ ಅರ್ಥ ಆಗ್ತಾ ಇಲ್ಲ ನನಗೆ. ಇವ್ರು ಏನು ಮಾತಾಡ್ತಾರೆ ಇಷ್ಟು ಸ್ಪೀಡಾಗಿ ಅನ್ಸೋದು. ಆಮೇಲೆ ಅವ್ರ ಜೊತೆ ಓಡಾಡಿ ಎಷ್ಟು ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂದರೆ 2 ಅವರ್ ಇರ್ತೀವ, 3 ಅವರ್ ಇರ್ತೀವ. ಇನ್ಕ್ಲೂಡಿಂಗ್ ವಿಷ್ಣುಪ್ರಿಯಾದು ಬಜೆಟ್ ಏನು ಅಂತ ಯಾವತ್ತೂ ಮಾತಾಡಿಲ್ಲ ಅವರು. ಎಷ್ಟು ದಿವಸ ಶೂಟ್ ಮಾಡಿದ್ವಿ ಅಂತ ಮಾತಾಡಿಲ್ಲ, ಎಷ್ಟು ಕಷ್ಟಪಟ್ವಿ ಅಂತ ಮಾತಾಡಿಲ್ಲ. ಈ ರೆಗ್ಯುಲರ್ ಟಾಕ್ಸೇ ಮಾತಾಡಿಲ್ಲ ಅವ್ರು ಯಾವತ್ತೂ. ನೋಡಮ್ಮ ಪಿಕ್ಚರ್ ಹೆಂಗಿದೆ ಗೊತ್ತಾ, ಆ ಸಿನಿಮಾ ಬಗ್ಗೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದರೆ ಅವರಿಗೆ ಹೈ ಕಾನ್ಫಿಡೆನ್ಸ್ ಇರೋ ಸಿನಿಮಾ ವಿಷ್ಣುಪ್ರಿಯ. ಅದೊಂದು ಖುಷಿ. ಆಮೇಲೆ ಒಬ್ಬ ನಿರ್ಮಾಪಕ ಇವತ್ತು 1 ಸಿನಿಮಾ ಮಾಡೋದು, 2 ಸಿನಿಮಾ ಮಾಡೋದು, ಮ್ಯಾಕ್ಸಿಮಮ್ 5 ಸಿನಿಮಾ ಮಾಡೋಷ್ಟೊತ್ತಿಗೆ ಸಾಕು ಗುರು, ಇಂಡಸ್ಟ್ರಿ ಯಾಕೆ ಬೇಕು ನಮಗೆ, ನಮ್ಮ ಕೆಲಸ ನಾವು ಬಿಸ್ನೆಸ್ ಮಾಡೋಣ ಅನ್ನೋ ಮನಸ್ಥಿತಿಗೆ ಬರ್ತಾ ಇದ್ದಾರೆ. ಆದರೆ ಮಂಜಣ್ಣ ಇವಾಗ ರಿಯಲಿ ಗ್ರೇಟ್. 50 ಸಿನಿಮಾ ಪ್ರೊಡಕ್ಷನ್ ಅಂದರೆ ಎಷ್ಟು ಜನಕ್ಕೆ ಊಟ, ಎಷ್ಟು ಜನಕ್ಕೆ ಸಂಬಳ, ಎಷ್ಟು ಜನ ಜೀವನ, ಭಾರಿ ದೊಡ್ಡ ಕೆಲಸ ಮಂಜಣ್ಣ. ಭಾರಿ ಖುಷಿ ಆಗುತ್ತೆ. ಆಮೇಲೆ ಶ್ರೇಯಸ್ಸು, ಹೇಗೆ ಶರಣ್ ಸರ್ ಹೇಳ್ದಂಗೆ ಶ್ರೇಯಸ್ ನಮ್ಮ ಆಫೀಸಿಗೆ ಬಂದಾಗಲೂ ಒದ್ದೆಗೆ ಬರೋದು ಸರ್. ನಾವು ಒದ್ದೆಲ್ಲೇ ನೋಡಿರೋದು ಅವ್ರನ್ನ. ಅವರು ಅಷ್ಟೇ ಮಂಜಣ್ಣ ಅಂತಾರ ಸಿನಿಮಾ ಸರ್, ಕತೆ ಏನು ಸರ್, ಕತೆ ಯಾವ ಥರ, ಕತೆ ಇದು ಬಜೆಟ್ ಆಗಲಿ ಅಥವಾ ಏನೋ ಕಮರ್ಷಿಯಲ್ಸ್ ಮಾತಾಡ್ದಲೇ ಬರೀ ಕತೆ, ಬರೀ ಸಿನಿಮಾ ಅಂತ ಮಾತಾಡೋ ಅಪ್ಪ ಮಗ ತುಂಬ ರೀಸೆಂಟ್ ಟೈಮ್ಸಲ್ಲಿ ನಾನು ನೋಡಿರೋದು. ತುಂಬ ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್ ಸಿನಿಮಾಕ್ಕೆ. ಹಾಡು ಬಗ್ಗೆ ಹೇಳಬೇಕು ಅಂದರೆ ಪ್ರಕಾಶ್ ಸರ್, ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿದೆ. ಅಂದರೆ ಪ್ರೀತಿ ಅನ್ನೋದು ಇಟ್ ಈಸ್ ಸೋ ನ್ಯಾಚುರಲ್. ಅಂದರೆ ಅದಕ್ಕೇನು ಬೇಡ, ಅದಕ್ಕೆ ಆಡಂಬರ ಬೇಡ, ಇನ್ನೊಂದು ಬೇಡ. ನಿಮ್ಮ ಫ್ರೇಮಲ್ಲಿ ಎಲ್ಲವೂ ಇದೆ. ಅಂದರೆ ಮಂಜಿದೆ, ಹಸಿರಿದೆ, ನೀರಿದೆ, ನ್ಯಾಚುರಲ್ ಆಗಿ ಏನೇನು ಬೇಕೋ ಆ ಪ್ರೀತಿಗೆ ಸಪೋರ್ಟ್ ಮಾಡೋ ಎಲ್ಲ ಎಲಿಮೆಂಟ್ಸ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದೀರಾ. ಮಂಜಣ್ಣನದು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ಹಾಡು ನೋಡಿದ್ಮೇಲೆ ನಮಗೂ ಕಾನ್ಫಿಡೆನ್ಸ್. ಮತ್ತು ಟ್ರೈಲರ್ ನೋಡಿದ್ವಿ ಮುಂಚೆನೆ, ತುಂಬ ಇಂಟೆನ್ಸ್ ಆಗಿದೆ ಅಂತಲೇ ಹೇಳ್ತಾ ಇದ್ದೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಈ ಥರ ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇರ್ಬೋದು, ಆ ಥರ ಒಂದು ಇಂಟೆನ್ಸ್ ಸಿನಿಮಾಗಳು ಜಾಸ್ತಿ ಆಗಲಿ. ಮಂಜಣ್ಣ ಅಂತ 50 ಸಿನಿಮಾ ಮಾಡೋ ನಿರ್ಮಾಪಕರು ಕನ್ನಡದಲ್ಲಿ ಇನ್ನೂ ಜಾಸ್ತಿ ಆಗಲಿ ಅನ್ನೋದೇ ನನ್ನ ಬೇಡಿಕೆ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಇವತ್ತು ಕರೆದು ಇಲ್ಲಿ ನಿಲ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇನ್ನು ಇಬ್ಬರು ನಿರ್ಮಾಪಕರು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿರ್ಮಾಪಕರು ಅಂದ ತಕ್ಷಣ ನಾವೆಲ್ಲರೂ ಹೇಳೋದು ಅನ್ನದಾತರು ಅಂತ. ರಮೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಚೇತನ್ ಅವರು ವೇದಿಕೆ ಮೇಲೆ ಬರಬೇಕು. ಅವ್ರನ್ನ ಎಕ್ಸ್ಕ್ಲೂಸಿವ್ ಆಗಿ ಕರಿತೀವಿ ಸರ್. ಅಲ್ಲ, ಆ ಫ್ರೇಮಲ್ಲಿ ಇರ್ಬೇಕಂತ ಬಂದ್ಬಿಡಿ. ಎಲ್ಲರಿಗೂ ನಮಸ್ಕಾರ. ಶ್ರೇಯಸ್ ಇದು ಸಾಂಗ್ ಆಗಲಿ ಏನೇ ಅಲ್ಲಿ ಒಂದು ಸೀನ್ ಮಾಡಿದ್ರು ನಾನು ತೋರಿಸ್ತಾ ಇದ್ರು, ಬಂದು ತೋರಿಸ್ತಾರೆ, ನಾನು ಹಿಂಗೆ ಮಾಡಿದ್ದೀನಿ ಅಂತ. ಅವ್ರು ಹಾರ್ಡ್ ಎತ್ತು ಕಾಣ್ತಾ ಇತ್ತು ಪಿಕ್ಚರಲ್ಲಿ. ನಾನು ಫಸ್ಟೇ ಹೇಳ್ತಾ ಇದ್ದೆ, ನಮ್ಮ ಪಿಕ್ಚರಿಂದ ಹೇಳ್ತೇವೆ, ಶ್ರೇಯಸ್ ನೀನು ಚೆನ್ನಾಗಿ ಮಾಡ್ತಿದ್ದೆ, ನಿನ್ನ ಫೈಟೇ ನಿನ್ಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ನಾನು ಈ ಫಿಲಮ್ ನೋಡ್ಬಿಟ್ಟು ಸಾಂಗೂ ನನಗೆ ಇಷ್ಟ ಆಯಿತು. ನನಗೆ ಈ ಸಾಂಗ್ ನೋಡ್ತಾ ಇದ್ದರೆ ಮುಂಗಾರು ಮಳೆ ಜ್ಞಾಪಕ ಬಂತು ಕೂತ್ಕೊಂಡು. ತುಂಬ ಚೆನ್ನಾಗಿದೆ, ಆ ಸ್ಕ್ರೀನು ಗೀನು ಎಲ್ಲ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ವಿಷ್ಣುಪ್ರಿಯಾಗೆ ಒಳ್ಳೇದಾಗಲಿ. ಎಲ್ಲರಿಗೂ ನಮ್ಮ ಡೈರೆಕ್ಟರ್ ಸಾರು ತುಂಬ ಚೆನ್ನಾಗಿ ತೆಗೆದಿದ್ದೀರಾ. ಇದು ನಮ್ಮ ಸ್ನೇಹಿತರು ಮಂಜಣ್ಣನಿಗೆ ಒಳ್ಳೇದಾಗಲಿ. ಮಂಜಣ್ಣನ ನಮ್ಮ ಶ್ರೇಯಸ್ಗೆ ಒಳ್ಳೇದಾಗಬೇಕು. ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ದೇವರು ನಿಮ್ಗೆ ಇದ್ದೇ ಇರ್ತಾರೆ, ಮೇಲೆ ನೋಡ್ತಾ ಇರ್ತಾರೆ. ದೇವರು ಯಾವಾಗಾದ್ರೂ ಆಶೀರ್ವಾದ ಮಾಡೇ ಮಾಡ್ತಾರೆ. ನಿಮ್ಮ ಪ್ರಯತ್ನ ಮಾತ್ರ ನೀನು ಬಿಡಬೇಡ, ಖಂಡಿತ ಒಳ್ಳೇದಾಗತ್ತೆ. ಥ್ಯಾಂಕ್ ಯು. ನಿರ್ಮಾಪಕರು ಅಂತ ಹೇಳಿದ್ರು, ಅದಕ್ಕೆ ಮೂಲ ಮಂಜಣ್ಣನೇ. ಯಾಕೆ ಅಂತಂದರೆ ಮಂಜಣ್ಣನೇ ನನಗೆ ರೋಲ್ ಮಾಡಿಲ್ಲ. ಸಿನಿಮಾ ಮಾಡಬೇಕು ಅಂತ ಅನಿಸಿದ್ದೆ ಈ ಮಂಜಣ್ಣನ ಸಹವಾಸ ಮಾಡಿದ್ದಾದ್ಮೇಲೆ. ಅಂಥ ಮಂಜಣ್ಣನ ಮಗನ ಸಿನಿಮಾದಲ್ಲಿ ನಾವು ನಿಂತ್ಕೊಂಡು ಒಂದು ಹೆಮ್ಮೆಯಿಂದ ಮಾತಾಡಬೇಕಾದಂಥ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ಮಂಜಣ್ಣನಿಗೆ ಮತ್ತು ಶ್ರೇಯಸ್ಗೆ ತುಂಬ ಋಣಿಯಾಗಿರುತ್ತೆ. ಹಾಗಾಗಿ ನಿಮ್ದೊಂದು 50 ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಬ್ಯಾನರಲ್ಲಿ. ಆಮೇಲೆ ಮಾತಾಡೋಣ. ಹಾಗಾಗಿ ನಾನು ಶ್ರೇಯಸ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಆಲ್ಮೋಸ್ಟ್ 3.5 ಇಯರ್ಸಿಂದ ನಾನು ಶ್ರೇಯಸ್ನ ಹತ್ತಿರದಿಂದ ನೋಡ್ತಿದ್ದೀನಿ. ತುಂಬ ಡೆಡಿಕೇಟೆಡ್ ಮನುಷ್ಯ. ಹೆಂಗೆ ಅಂತಂದರೆ ಹೇಳ್ತಾ ಇದ್ರು, ಬೆವ್ರನಲ್ಲೇ ಇರ್ತಾನೆ ಯಾವಾಗಲೂ ಅಂತ. ನಾನು ಆ ಹುಡುಗನ ಸ್ಟೇಟಸ್ ಯಾವಾಗಲೂ ನೋಡ್ತಾ ಇರ್ತೀನಿ. ಮತ್ತು ವಾರದಲ್ಲಿ ಒಂದಿನಾದರೂ ಫೋನ್ ಮಾಡೇ ಮಾಡ್ತಾನೆ, ಮಾತಾಡ್ತಾ ಇರ್ತೀವಿ.
ಹೆಂಗಿದೆ ಅಂದರೆ ಆ ಹುಡುಗನ ಸಿನಿಮಾ ಪ್ರೀತಿ. ಈಗ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ನಾಯಕರ ಕೊರತೆ ಇದೆ ಅಂತಾರೆ. 100% ನಾಯಕರ ಕೊರತೆ ಇಲ್ಲ, ಬೆಳೆಸೋಂಥ ಪ್ರೇಕ್ಷಕರ ಕೊರತೆ ಇದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇವಾಗ ನನ್ನ ಲಿಫ್ಟಲ್ಲಿ ಬರಬೇಕಾದ್ರೆ ನಮ್ಮ ಸ್ನೇಹಿತರೊಬ್ಬರು ಸಿಕ್ಕರು, ಪತ್ರಕರ್ತರು. ಅವರು ಹೇಳ್ತಿದ್ರು ಬಿಸ್ನೆಸ್ ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ವ್ಯೂವರ್ಶಿಪ್ ಕಡಿಮೆ ಇದೆ ಅಂತ OTT ಪ್ಲಾಟ್ಫಾರ್ಮ್ದು. ಹಾಗಾಗಿ ಕನ್ನಡ ಸಿನಿಮಾಗಳ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂದರೆ ನಮ್ಮ ಜನ ಅದನ್ನು ಎನ್ಕರೇಜ್ ಮಾಡ್ತಾ ಇರೋದು. ಯಾಕಂದರೆ ಈಗ ಯಾವುದೋ ಒಂದು ಸಿನಿಮಾ ಬಂತು ಬೇರೆ ಲ್ಯಾಂಗ್ವೇಜ್ ಅಂದಾಗ ನಮ್ಮ ಜನ ಅದ್ರ ಬಗ್ಗೆ ತುಂಬ ರಿವ್ಯೂಸ್ ಕೊಡ್ತಾರೆ, ತುಂಬ ಅದನ್ನು ಪಾಸಿಟಿವ್ ಆಗಿ ಹೈಪ್ ಕ್ರಿಯೇಟ್ ಮಾಡ್ತಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ಇವಾಗ ನೋಡಿದ್ವಲ್ಲ ಈ ಸಾಂಗಲ್ಲಿ ಏನು ಕೊರತೆ ಇದೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದನ್ನೇ. ಬೇರೆ ಯಾರನ್ನೂ ನಾವು ಬೆಳೆಸೋ ಬದಲು ನಮ್ಮವರು ನಾವು ಬೆಳೆಸಿದ್ರೆ ನಮ್ಮನ್ನ ಬೇರೆಯವರು ನೋಡಿ ಕಲಿಯಂತ ಉದಾಹರಣೆಗಳು ಜಾಸ್ತಿ ಇದ್ದಾವೆ. ಈಗ ನಮ್ಮನ್ನ KGF ಇರ್ಬೋದು, ಕಾಂತಾರ ಇರ್ಬೋದು, ನಮ್ಮನ್ನ ಅವರು ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ಬದುಕ್ತಾ ಇದ್ದಾರೆ ಬೇರೆ ಇಂಡಸ್ಟ್ರಿಯವರು. ಅಂಥದ್ರಲ್ಲಿ ನಮ್ಮ ಪ್ರತಿಭೆಗಳನ್ನ ಬೆಳೆಸ್ಬೇಕಾಗಿರೋದು ನಮ್ಮಗಳ ಕರ್ತವ್ಯ. ಹಾಗಾಗಿ ದಯವಿಟ್ಟು ನಮ್ಮ ಕನ್ನಡ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಕನ್ನಡ ಸಿನಿಮಾವನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತೀವಿ. ಮತ್ತು ಇವರ ಪರಿಶ್ರಮಗಳು ಏನವರು ಹಾರ್ಡ್ ವರ್ಕ್ ಮಾಡಿರ್ತಾರೆ ಪ್ರತಿಯೊಬ್ಬರು. ಯಾಕಂದರೆ ಒಂದು ಸಿನಿಮಾ ಒಂದು ಔಟ್ಪುಟ್ ತೆಗೆಯೋದು ಅಷ್ಟೊತ್ತಿಗೆ ಎಷ್ಟು ಕೆಲಸಗಳಿರುತ್ತೆ, ಅದ್ರ ಹಿಂದಿನ ಶ್ರಮಗಳೇನಿದೆ, ಟೆಕ್ನಿಷಿಯನ್ಸ್ ಇರ್ಬೋದು, DOPಗಳಿರ್ಬೋದು, ಆಕ್ಟರ್ಗಳಿರ್ಬೋದು, ಮತ್ತು ಒಂದು ಇನ್ಕ್ಲೂಡಿಂಗ್ ಲೈಟ್ ಬಾಯ್ ಇರ್ಬೋದು, ಮತ್ತು ಒಂದು ಸಿನಿಮಾನ ಜನಗಳಿಗೆ ತಲುಪಿಸೋಂಥ ನಮ್ಮ ಮಾಧ್ಯಮ ಮಿತ್ರರು ಇರ್ಬೋದು. ಪ್ರತಿಯೊಬ್ಬರ ಶ್ರಮಕ್ಕೂ ಫಲ ಸಿಗಬೇಕು ಅಂದರೆ ಹೆಚ್ಚೆಚ್ಚು ಜನ ಬಂದು ಕನ್ನಡ ಸಿನಿಮಾಗಳನ್ನ ನೋಡಬೇಕು, ಹರಿಸ್ಬೇಕು. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದವರೆಲ್ಲ ಸ್ಟೇಜಲ್ಲಿ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ, ನಮ್ಮದೇನು ಬ್ಯಾಲೆನ್ಸ್ ಇಲ್ಲ. ಆಮೇಲೆ ಸ್ಟೇಜ್ ಬಗ್ಗೆ ತುಂಬ ಜನ ಹೇಳಿದ್ರು, ಯಾವಾಗಲೂ ಬೆವರಲ್ಲಿ ಇರ್ತಾನೆ ಅಂತ. ದಯವಿಟ್ಟು ಇನ್ಮೇಲೆ ಎಲ್ಲಿಗೂ ಬೆವರಲ್ಲಿ ಹೋಗ್ಬೇಡಪ್ಪ. ಆಮೇಲೆ ನೀನು ಬೆವ್ರು ನೋಡಿ ನೋಡಿ ಸಿನಿಮಾದಲ್ಲಿ ಚಾನ್ಸ್ ಕೊಡೋಲ್ಲ ಡೈರೆಕ್ಟ್ರುಗಳು. ನೀನು ಆರಾಮಾಗಿ ಫುಲ್ಲೇ ಏನು ಟೆನ್ಷನ್ ಇಲ್ಲ ಹೋಗು. ಯಾಕಂತಂದರೆ ನೀನು ಭಾಳ ಕೂಲಾಗಿದೆಯಾ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಸೂಪರ್ ಸ್ಟಾರು ತಮಿಳ್ನಾಡಿನ ವಿಜಯ್ ಅವರು ಬಹುಶಃ ದೊಡ್ಡ ಸ್ಟಾರ್ ಆಗೋಕ್ಕೆ ಮುಂಚೆ ಒಂದು 10-15 ಸಿನಿಮಾ ಮಾಡಿದ್ದಾರೆ, ಅದು ಯಾರಿಗೂ ಗೊತ್ತಿಲ್ಲ. 10-15 ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಬ್ಯಾಕ್ಡ್ರಾಪಲ್ಲಿ ವಿಜಯಕಾಂತ್ ಅವರು ಇವರೆಲ್ಲ ಹೀರೋಗಳು ಇದ್ದರು. ನಿನಗೆ ನಿಮ್ಮ ಅಪ್ಪ ಇದ್ದಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಒಂದಿನ ನಿನ್ನ ಒಂದು ಪರಿಶ್ರಮ 100% ಸಕ್ಸಸ್ ಆಗುತ್ತೆ. ಈ ಸಾಂಗ್ ನೋಡಿದ್ಮೇಲೆ ನನಗೆ ಒಂದು ಡೌಟ್ ಆಗೋಯ್ತು, ನಿಮ್ಮಪ್ಪ ಈ ಕಥೆನ ಹೆಂಗೆ ಒಪ್ಕೊಂಡ್ರು ಅಂತ. ಯಾಕೆಂತಂದರೆ ಒಂದು 6 ಫೈಟ್ ಹಾಕಿ 8 ಫೈಟ್ ಹಾಕಿ ಹಿಂದಿ ಡಬ್ಬಿಂಗ್ ರೇಟ್ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಇದ್ದಿದ್ದ ವ್ಯಕ್ತಿ ಇಂಥ ಒಂದು ತುಂಬ ಪರಿಸರ ಇದನ್ನು ಇಟ್ಕೊಂಡು ಒಂದು ಸಬ್ಜೆಕ್ಟ್ನ ಓಕೆ ಮಾಡೋದು ನಿನ್ನ ಅದೃಷ್ಟ. ಆಮೇಲೆ ಮಂಜಣ್ಣನ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, ಯಾಕೆಂತಂದರೆ ದಿನ ರಾತ್ರಿ ಫೋನಲ್ಲೇ ಬೈಕೋತಾ ಇರ್ತೀವಿ. ಆದರೆ ಫಸ್ಟ್ ಟೈಮು ಈ ಥರ ಒಂದು ಕಥೆನ ಓಕೆ ಮಾಡಿ ನನ್ನ ಒಂದು, ಆಮೇಲೆ ಎಲ್ಲರೂ ನಮ್ಮನ್ನ ಸೀನಿಯರ್ ಪ್ರೊಡ್ಯೂಸರ್ ಅಂತಾರೆ. ನಮ್ಗೆ ಇನ್ನೂ 70 ವಯಸ್ಸು ಆಗಿಲ್ಲ. ನಾನು ಪ್ರಪ್ರಥಮ ಬಾರಿಗೆ ಒಂದು ಒಳ್ಳೆ ಲವ್ ಸ್ಟೋರಿ ನೋಡಿದ್ದೆ ಸಿನಿಮಾ ಚೈತ್ರದ ಪ್ರೇಮಾಂಜಲಿ. ಆ ಸಿನಿಮಾದ ಛಾಯೆ ಇದರಲ್ಲಿ ನನಗೆ ಕಾಣಿಸ್ತು. ಏಕೆಂತಂದರೆ ಅದನ್ನು ಫಸ್ಟ್ ಟೈಮು ನಾನು ಪ್ರೊಜೆಕ್ಷನ್ ನೋಡಿದ್ದು PR ನಾಗೇಂದ್ರ ನನಗೆ ಕರ್ಕೊಂಡೋಗಿದ್ರು. ಆ ಸಿನಿಮಾ ಹೀರೋ ಎಸ್ ನಾರಾಯಣ ಅವ್ರ ಫಸ್ಟ್ ಪಿಕ್ಚರು. ಅದನ್ನ ನೋಡೋಕ್ಕೆ ಹೋದಾಗ ನಾನು ಒಂದು ಮಾತು ಹೇಳಿದ್ದೆ, ಬೇಡಪ್ಪ ಅದು ಯಾರೋ ಹೀರೋ ಆ ಥರ ಇದನ್ನು ನೋಡಬೇಕಾ ಅಂತ. ಬಟ್ ನಾಗೇಂದ್ರ ಒಂದು ಮಾತು ಹೇಳ್ಬಿಟ್ಟು ಕರ್ಕೊಂಡೋದ್ರು, ಅಣ್ಣ ದಯವಿಟ್ಟು ಟೈಟ್ಲು ಗಾರ್ಡ್ವರೆಗೂ ಕೂತ್ಕೋ, ಇಷ್ಟ ಆಗಿಲ್ಲ ಅಂದರೆ ಎದ್ದೋಗ್ಬಿಡು ಅಂತ. ಆ ಸಿನಿಮಾನ ಟೈಟ್ಲು ಗಾರ್ಡ್ ಶುರು ಆದಾಗ ಎಂಡ್ವರೆಗೂ ಕೂತ್ಕೊಂಡಿದ್ದು. ನೆಕ್ಸ್ಟ್ ಡೇ ನಮ್ಮ ಸ್ನೇಹಿತರಿಗೆ 2 ಹೇಳಿ 2 ಏರಿಯಾನ ಅವ್ರಿಗೆ ಸಿನಿಮಾ ನಾನೇ ಕೊಡಿಸಿದ್ದೆ. ಬ್ಲ್ಯಾಕ್ ಬಸ್ಟರ್ 25 ವಾರ ಹೋಯ್ತು. ಆ ಮಟ್ಟಿಗೆ ಈ ಸಿನಿಮಾ ಹೋಗುವಂಥ ಎಲ್ಲ ಒಂದು ಲಕ್ಷಣ ನನಗೆ ಕಾಣ್ತಾ ಇದೆ. ನಿನಗೆ ಯಾವತ್ತೂ ಒಳ್ಳೇದಾಗುತ್ತೆ. ಯಾಕೆಂತಂದರೆ ನೀನು ಯಾವಾಗಲೂ ಸಿನಿಮಾ ಬಗ್ಗೆನೇ ಥಿಂಕ್ ಮಾಡ್ತೀಯ, ಅದೇ ಟೆನ್ಷನ್ ತಗೋಬೇಡ. ರವಿಚಂದ್ರನ್ ಸರ್ ಥರ ಕೂಲಾಗಿರು, ಓಕೆ? ಸಿನಿಮಾದಲ್ಲಿ ತುಂಬ ಟೆನ್ಷನ್ ತೊಗೊಂಡ್ರೆ ಏನೂ ಆಗಲ್ಲ. ಯಾವಾಗ ಏನಾಗಬೇಕು ಅದು ಹಾಗೆ ಆಗುತ್ತೆ. ನೀವು ಇವತ್ತಲ್ಲ ನಾಳೆ ಸಕ್ಸಸ್ ಸಿಗುತ್ತೆ. ಮೋಸ್ಟ್ಲಿ ಈ ಪಿಕ್ಚರಿಂದನೇ ಒಳ್ಳೆ ಚಾಕ್ಲೇಟ್ ಬಾಯ್ ಆಗ್ಬೋದು, ಇಲ್ಲ ಪಟ್ಟೆ ಉರಿ ಆಗ್ಬೋದು. ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟ್ ಮಂಜಣ್ಣ. ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ರೀತಿ ಖರ್ಚಿಲ್ಲದೆ ಇರೋ ಒಂದು ಸಿನಿಮಾಗಳನ್ನ ನೋಡೋಣ. ನಾನು ನೀನಿಬ್ರು ಸೇರೆ ಮಾಡೋಣ. ಆಲ್ ದ ಬೆಸ್ಟ್. ಕೊನೆಯಲ್ಲಿ ಹೇಳಿ ಚೆನ್ನಾಗಿದೆ ಸರ್, ತುಂಬಾ ಧನ್ಯವಾದಗಳು ನಿಮಗೆ. ಇನ್ನು
ಈ ಸಿನಿಮಾ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣ ನಮ್ಗಂತೂ ಕಾಣ್ತಾ ಇದೆ. ಆದ್ರೆ ಈ ಕಾರ್ಯಕ್ರಮ ಅಂತೂ ಸೂಪರ್ ಹಿಟ್. ಯಾಕಂದ್ರೆ ಅಷ್ಟು ಜನ ನಿರ್ದೇಶಕರುಗಳು, ನಿರ್ಮಾಪಕರುಗಳು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಪ್ರೀತಿಯಿಂದ ಇವತ್ತು ನಮ್ ಶ್ರೇಯಸ್ಸಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಸೊ ಈಗ ಸ್ಯಾಂಡಲ್ವುಡ್ ನ ನಾಯಕ ನಟ ವಿಕ್ರಮ್ ರವಿಚಂದ್ರನ್ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಸ್ನೇಹಿತನ ಸಿನಿಮಾಗೆ ಸಪೋರ್ಟ್ ಮಾಡೋದಕ್ಕೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮಗೆ ಹೆಂಗ ಅನ್ನಿಸ್ತು ಹಾಡು? ಎಲ್ರಿಗೂ ನಮಸ್ಕಾರ. ಇವಾಗ ಶರಣ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಫಸ್ಟ್ ನೀವೊಬ್ರು ಸೀನಿಯರ್ ಆಕ್ಟರ್ನ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಪ್ರತಿಯೊಂದು ಹೇಳಿದ್ರು. ನೆಕ್ಸ್ಟ್ ಸೀನಿಯರ್ ಡೈರೆಕ್ಟರ್ಸ್ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ಹೇಳಿದ್ರು. ನೆಕ್ಸ್ಟ್ ಸೀನಿಯರ್ ಪ್ರೊಡ್ಯೂಸರ್ಸ್ ಕರೆದ್ರಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲ ಹೇಳಿದ್ರು. ಸರ್ ಒಂದು 2-3 ಪಾಯಿಂಟ್ ಇತ್ತು ನನ್ನ ಕೈಯಲ್ಲಿ. ಮಂಜು ಸರ್ ಯಾವ ತರ ಹೆಂಗೆ ಈ ಸಿನಿಮಾ ಮಾಡಿದ್ರು, ಹೌಸ್ ಇಟ್ ಪಾಸಿಬಲ್ ಎಲ್ಲ ಬಂದು ಹೇಳೋಣ ಅನ್ಕೊಂಡು ಸ್ವಲ್ಪ ಬಾಬು ಸರ್ ಬಂದ್ರು, ಅದನ್ನು ಹೇಳಿದ್ರು. ನಾನು ಏನ್ ಮಾತಾಡ್ಲಿ, ನೀವೇನ್ ಮಾತಾಡ್ಬೇಕು ಗೊತ್ತಾ? ನಂದೊಂದು ಕ್ವಶನ್ ಇದೆ, ಫಸ್ಟ್ ಮಾತು ಮುಗಿಸಿ ಆಮೇಲೆ ಕೇಳ್ತೀನಿ. ಸೊ ನನ್ ಮುಂದೆ 2-3 ಇಲ್ಲ ಸರ್, ಜನರಲಿ ಒಂದ್ ಫಂಕ್ಷನ್ ಅಂದ ತಕ್ಷಣ ಚಿಕ್ಕವರಿಂದ ಸ್ಟಾರ್ಟ್ ಮಾಡಿ ದೊಡ್ಡವ್ರಿಗೆ ಹೋಗ್ಬೇಕು. ಈ ಫಂಕ್ಷನ್ ರಿವರ್ಸ್ ಅಲ್ಲಿ ಇದೆಯಲ್ಲ, ನಾವೇನ್ ಮಾತಾಡೋದು ಒಂದ್ ಸ್ವಲ್ಪ ಡೌಟ್ ಬಂದ್ಬಿಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದು ನನ್ನ ಫ್ಯಾಮಿಲಿ ಫಂಕ್ಷನ್. ಸೊ ಫಸ್ಟ್ ಕೆ ಮಂಜು ಸರ್ ಬಗ್ಗೆ ಮಾತಾಡ್ಬಿಡ್ತೀನಿ ನಾನು. ದ ಫಸ್ಟ್ ಪರ್ಸನ್ ಈ ಇಡೀ ಇಂಡಸ್ಟ್ರಿಯಲ್ಲಿ, ನಾ ಐ ಗೆಸ್ 2002 ಇರ್ಬೇಕನ್ಸುತ್ತೆ, ಒಂದು 40,000 rupees ಚೆಕ್ ಅವತ್ತು ಬ್ಯಾಂಕ್ ಅಕೌಂಟು ಇರಲಿಲ್ಲ ನನಗೆ. ಬಟ್ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ಫಸ್ಟ್ ಪ್ರೊಡ್ಯೂಸರ್ ಕೆ ಮಂಜು ಸರ್. ಅದು ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ತಂದೆ ಹತ್ರ ಬಂದು 40,000 rupees ಚೆಕ್, ನಿಮ್ಮ ಮಗನ ಇಟ್ಕೊಂಡು ಯಾವ್ದಾದ್ರು ಒಂದು ಸಿನಿಮಾ ಮಾಡ್ತೀನಿ, ಅವ್ನು ಹೀರೋ ಹಾಗೆ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೋಗಿರೋಂಥ ಫಸ್ಟ್ ಪ್ರೊಡ್ಯೂಸರ್. ಇನ್ಫ್ಯಾಕ್ಟ್ ಆಫ್ಟರ್ ಮೈ ಡ್ಯಾಡ್ ಕೆ ಮಂಜು ಸರ್ ಒಬ್ರೆ. ಸೊ ಸರ್ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವು ಟ್ಯಾಲೆಂಟ್ನ ಜಡ್ಜ್ ಮಾಡ್ತೀರಾ, ನೀವು ಟ್ಯಾಲೆಂಟ್ನ ಫಸ್ಟೇ ಈ ಏನಂದ್ರೆ ಈ ಯಂಗ್ಸ್ಟರ್ಸ್ ನಮ್ಗೆಲ್ಲ ಏನ್ ಬೇಕಂದ್ರೆ ಅವಾಗ ತುಂಬಾ ಮಾತಾಡಕ್ ನಾವು ಸಿದ್ಧವಾಗಿರಲ್ಲ. ನಾವು ಆಕ್ಚುಲಿ ನಾನು ಶ್ರೇಯಸ್ ತುಂಬಾ ಮಾತಾಡ್ತಾ ಇರ್ತೀವಿ. ತುಂಬಾ ಮಾತಾಡೋದು ಬೇಡ, ಕಂಟೆಂಟ್ ಮಾತಾಡ್ಲಿ. ಯಾಕಂದ್ರೆ ಇವತ್ತು ವ್ಯೂವರ್ಶಿಪ್ ಕಡಿಮೆ ಆಗಿದೆ, ಇದು ಕಡಿಮೆ ಆಗಿದೆ, ಅದು ಕಡಿಮೆ ಆಗಿದೆ ಅಂತ. ಎಸ್ ಆಬ್ವಿಯಸ್ಲಿ ತುಂಬಾ ರೂಮರ್ಸ್ ಇದೆ, ತುಂಬಾ ಫ್ಯಾಕ್ಟ್ಸ್ ಇದೆ. ಬಟ್ ಐ ಫೀಲ್ ಒಂದು ಕಂಟೆಂಟ್ ಚೆನ್ನಾಗಿದೆ ಅಂದ್ಮೇಲೆ ಅದನ್ನ ಪುಷ್ ಮಾಡುವಂತ ಈ ತರ ಪ್ರೊಡ್ಯೂಸರ್ಸ್, ಈ ತರ ಹಿರಿಯರು ಈ ತರ ವೇದಿಕೆ ಮೇಲೆ ಬಂದು ಮಾತಾಡಿದ್ರೆ ಅದಕ್ಕೆ ಬರುವಂತ ರೆಸ್ಪೆಕ್ಟ್ ಅಂಡ್ ವ್ಯೂವರ್ಶಿಪ್ ಬರುತ್ತೆ. ಸೊ ಅದು ವಿಷ್ಣುಪ್ರಿಯ ಸಿನಿಮಾದಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಶ್ರೇಯಸ್, ಇವತ್ತು ಕಡಿಮೆ ಮಾತಾಡ್ತೀನಿ, ನಿನ್ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದ್ರೆ ಸಿನಿಮಾ ನಿನ್ ಬಗ್ಗೆ ಮಾತಾಡುತ್ತೆ. ಅದಾದ್ಮೇಲೆ ನಾವು ಒಂದು ವೇದಿಕೆ ಮೇಲೆ ನಾನು ನಿನ್ ಮಾತಾಡೋಣ. And to the entire team and director sir, thank you very much. Such experienced people ಬಂದು ನಮ್ಮ ಕ್ಯಾಮರಾ ಇಟ್ಟು ನಮ್ಮನ್ನ ಆಕ್ಟಿಂಗ್ ಮಾಡ್ಸಕ್ಕೆ ಒಂದು ಸಪೋರ್ಟ್ ಮಾಡ್ತಿರಲ್ಲ, that speaks a lot about you and the content speaks about you. Thank you very much. Thank you. ಒಂದ್ ನಿಮಿಷ ದೊಡ್ಡವರಿಗೆ ಈ ಪ್ರಶ್ನೆ ಕೇಳ್ಬೇಕು ಅನ್ನಿಸ್ತು, ಬಟ್ ಬೇಡ ಅಂತ ಭಯ ಆಯ್ತು, ಅದಕ್ಕೆ ಕೇಳಲಿಲ್ಲ. ಇಂಥ ಹಾಡುಗಳು ಕೇಳಿದಾಗ ನೀವು ಯಂಗ್ಸ್ಟರ್, ಅದಕ್ಕೆ ನಿಮಗೆ ಕೇಳ್ಬೋದು, ಆ ಸ್ಪೇಸ್ ಇದೆ ನಂಗೆ. ಇಂಥ ಹಾಡುಗಳು, ಅಥೆಂಟಿಕ್ ಲವ್ ಸ್ಟೋರಿ, ಲವ್ ಸಾಂಗ್ಸ್ ಎಲ್ಲ ಕೇಳಿದಾಗ ನಮಗೂ ಒಂದು ನಮ್ಮ ಪ್ರೀತಿ, ಹಳೆ ಪ್ರೀತಿ ಎಲ್ಲ ನೆನಪಾಗತ್ತಲ್ವಾ ವಿಕ್ರಮ್? ಕರೆಕ್ಟ್, ನೀವು ಜೆನ್ಯೂನ್ ಆಗಿ ಆನ್ಸರ್ ಮಾಡ್ತಾರೆ, ನಂಗೆ ಇದು ಖುಷಿ ಆಯ್ತು. ಏನ್ ನೆನಪಾಯ್ತು ಈ ಹಾಡು ನೋಡಿ? ನನ್ನ ಗರ್ಲ್ ಫ್ರೆಂಡ್, ಬೇರೆ ಗರ್ಲ್ ಫ್ರೆಂಡ್ಸ್ ತಿರುಗಿಸ್ಬಿಟ್ರು ಅಲ್ಲೇ. ಕ್ರೇಜಿ ಸ್ಟಾರ್ ಮಗ ಅಂತ ಅಲ್ಲೇ ಪ್ರೂವ್ ಮಾಡ್ತಾ ಇದಾರೆ. ಗರ್ಲ್ ಫ್ರೆಂಡ್ಸ್ ಪ್ರತಿಯೊಂದು ಹಂತದಲ್ಲೂ ಒಬ್ಬೊಬ್ರು ಇದ್ರಲ್ಲ, ಸೊ ಅವರಿಬ್ರು ಜ್ಞಾಪಕ. ಅದಕ್ಕೊಂದು ಜೋರ ಚಪ್ಪಾಳೆ ಬರಲಿ, ಆ ಕಾನ್ಫಿಡೆನ್ಸ್ಗೆ ಒಂದು ಜೋರ ಚಪ್ಪಾಳೆ ಬರಲಿ. ಪರ್ಟಿಕ್ಯುಲರ್ ಆಗಿ ಈ ಸಾಂಗ್ ನೋಡಿದಾಗ ಏನ್ ಇಷ್ಟ ಆಯ್ತು ಅದ್ರಲ್ಲಿ ನಿಮ್ಗೆ? ವಾಟ್ ಐ ಬಿಲೀವ್ ಇಸ್ ಈ ಮನಿ, ಫೇಮ್ ಇದ್ಯಾವುದು ಶಾಶ್ವತ ಅಲ್ಲ, ಪ್ರೀತಿ ಒಂದೇ ಶಾಶ್ವತ. ಇದು ನಾನು ತುಂಬಾ ನಂಬ್ತೀನಿ. ನಾನು ಪ್ಯಾಷನ್ ಸಾಯತ್ತೆ ಯಾವ್ದೊಂದು ದಿವಸ. ಈ ರೆಸ್ಪೆಕ್ಟ್ ಅಂಡ್ ಲವ್ ಇದೆಯಲ್ಲ, ಇದು ನಾನು ಸಾಯೋವರೆಗೂ ಇರತ್ತೆ ಅಂತ ನನಗೆ ಗೊತ್ತು. ಸೊ ಅದು ಈ ಸಾಂಗ್ ಅಲ್ಲಿ ಕಾಣಿಸ್ತಾ ಇತ್ತು ನನಗೆ. ಆಸ್ ಯಂಗ್ಸ್ಟರ್ಸ್ ನಮಗೇನಂದ್ರೆ ಒಂದು ಕುರ್ಚಿನ ನಾವೇ ಒಂದು ದಾರಿ ಮಾಡಿಕೊಂಡು ಹೋಗಿ ಆ ಕುರ್ಚಿನ ಪಡ್ಕೋಬೇಕು ಅನ್ನೋ ಆಸೆ ನಮ್ಮಲ್ಲಿದೆ. ಸೊ ಶ್ರೇಯಸ್ ಕಡೆಯಿಂದ ಆ ಪ್ರೀತಿ, ಆ ರೆಸ್ಪೆಕ್ಟ್ ಟುವರ್ಡ್ಸ್ ದ ವೈಟ್ ಸ್ಕ್ರೀನ್ ಇದೆಲ್ಲ, ಇನ್ಕ್ಲೂಡಿಂಗ್ ದ ಅದರ್ ಆಕ್ಟರ್ಸ್, ಪ್ರಿಯಾ ವಾರಿಯರ್ ಅವರಾಗಿರ್ಲಿ, ಕೆ ಮಂಜು ಸರ್ ಅವರಾಗಿರ್ಲಿ, DOP ಸರ್ ಆಗಿರ್ಲಿ, ಮ್ಯೂಸಿಕ್, ಅದು ಪ್ರತಿಯೊಂದು ಈ ಫ್ರೇಮ್ ಅಲ್ಲಿ ಕಾಣಿಸ್ತಿದೆ.
ಸೊ ಅದರಿಂದ ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆದಷ್ಟು ಬೇಗ ನಿಮ್ಮ ಕಡೆಯಿಂದ ಇಂಥ ಒಂದು ಲವ್ ಸ್ಟೋರಿ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ. ಓಕೆ, ಈ ಸಿನಿಮಾದ ನಾಯಕಿ ಪ್ರಿಯಾ ಅವರು ನಮ್ಗೆಲ್ರಿಗೂ ಗೊತ್ತು, ವಿಷ್ಣುಪ್ರಿಯಾ. ಟೈಟಲ್ ಅಲ್ಲೇ ಅವರ ನಿಜವಾದ ಹೆಸರು, ಸಿನಿಮಾದಲ್ಲಿರುವಂತ ನಾಯಕಿ ಹೆಸರು ಎರಡೂ ಒಂದೇ ಇಟ್ಟಿದ್ದಾರೆ ನಿರ್ದೇಶಕರು. ಪ್ರಿಯಾ ಕಮಿಟ್ಮೆಂಟ್ ಇದ್ದಿದ್ರಿಂದ, ಶೂಟ್ ಇದ್ದಿದ್ರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಗಿಲ್ಲ. ಆದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಟ್ಯಾಲೆಂಟೆಡ್ ಹೀರೋಯಿನ್ ರುಕ್ಮಿಣಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ನೇಹಿತನ ಸಿನಿಮಾ, ಅದರ ಹಾಡು ಹೇಗಿತ್ತು ಅಂತ ಹೇಳ್ಬೇಕು. ಈಗಷ್ಟೇ ವಿಕ್ರಮ್ ಅವ್ರು ಹೇಳಿದಾಗೇನೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಗ್ಲೇ ನಮ್ಮ ಇಂಡಸ್ಟ್ರಿ ಸೀನಿಯರ್ ಪ್ರೊಡ್ಯೂಸರ್ಸು, ನಿರ್ದೇಶಕರು, ಹೀರೋಸ್ ಎಲ್ಲ ಮಾತಾಡಿದ್ದಾರೆ. ಸೊ ಮೇ ಬಿ ನೀವೇ ಪ್ರಶ್ನೆ ಕೇಳಬೇಕು. ಬಟ್ ಐ ಥಿಂಕ್ ನಾನೊಬ್ಳು ಕನ್ನಡ ಸಿನಿಮಾ ಅಭಿಮಾನಿಯಾಗಿ ಮಾತಾಡ್ಬೋದು. ಈ ಸಿನಿಮಾ ಈ ಸಾಂಗ್ ನೋಡಾದ್ಮೇಲೆ ನನಗೆ ಸಿನಿಮಾ ನೋಡೋಕೆ ತುಂಬಾ ಕುತೂಹಲ ಆಗ್ತಿದೆ. ಐ ಥಿಂಕ್ ಇವಾಗ ಶ್ರೇಯಸ್ ಅವ್ರ ಬಗ್ಗೆನೂ ಮಾತಾಡಬೇಕು. ಐ ಹ್ಯಾವ್ ಟು ಸೇ ದಟ್ ಅವ್ರ ಪ್ರತಿ ಒಂದು ಸಿನಿಮಾ ಚಾಯ್ಸ್ ಇಂದ ಅವರು ತನ್ನ ರೇಂಜ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಪಡ್ಡೆಗಳು ಇರ್ಬೋದು ಅಥವಾ ರಾಣ ಇರ್ಬೋದು, ಇವಾಗ ವಿಷ್ಣುಪ್ರಿಯಾ ಇರ್ಬೋದು, ಅವ್ರು ಪ್ರತಿ ಒಂದು ಜಾನ್ರಲ್ಲಿ ಅವ್ರ ರೇಂಜ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಅದು ಒಬ್ಳು ನಟಿಯಾಗಿ ಐ ಹ್ಯಾವ್ ಗ್ರೇಟ್ ಅಡ್ಮಿರೇಷನ್ ಫಾರ್ ಹಿಸ್ ಚಾಯ್ಸಸ್ ದಟ್ ಈಸ್ ಮೇಕಿಂಗ್ ಇನ್ ಸಿನಿಮಾ. ಸೊ ಆಲ್ ದ ಬೆಸ್ಟ್ ಶ್ರೇಯಸ್, ತುಂಬ ಒಳ್ಳೇದಾಗಲಿ. ಐ ಆಮ್ ವೇಟಿಂಗ್ ಟು ವಾಚ್ ದ ಫಿಲ್ಮ್. ಪ್ರಕಾಶ್ ಸರ್, ದ ಬ್ಯೂಟಿ ಆಫ್ ದಿಸ್ ಫಿಲ್ಮ್ ಇಸ್ ಔಟ್ಸ್ಟ್ಯಾಂಡಿಂಗ್. ತುಂಬ ಸುಂದರವಾಗಿದೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ನಿಮ್ಮ ಮತ್ತೆ ಪ್ರಿಯಾ ಅವರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ವೇಟಿಂಗ್ ಟು ಸಿ ದಟ್ ಇನ್ ದ ಸಿನಿಮಾ. ಆಲ್ ದ ಬೆಸ್ಟ್. ಅಲ್ಲ, ಅಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ರೆ ನಾವು ಕಳ್ಸಕ್ಕಾಗಲ್ಲ. ಸೇಮ್ ವಿಕ್ರಮಿಗೆ ಕೇಳಿ ಕ್ವಶನ್ ನಾನು ಇಲ್ಲೂ ಕೇಳ್ಬೋದು, ಇಲ್ಲೂ ಸ್ಪೇಸ್ ಇದೆ. ಹಾಡ್ ನೋಡಿ ಪ್ರೀತಿ ವಿಚಾರದಲ್ಲಿ ಏನ್ ನೆನಪಾಯ್ತು ರುಕ್ಕುಗೆ ಅಂತ? ಓ ಮೈ ಗಾಡ್, ಏನ್ ನೆನಪಾಯ್ತು? ಇಲ್ಲ, ಎಕ್ಸ್ಪ್ರೆಷನ್ ಅಲ್ಲಿ ಆನ್ಸರ್ ಮಾಡಿ ಅಂತ ಹೇಳಿಲ್ಲ, ವರ್ಡ್ಸ್ ಅಲ್ಲಿ ಆನ್ಸರ್ ಮಾಡಿ. ವರ್ಡ್ಸ್ ಅಲ್ಲಿ ಮಾಡ್ಬೇಕಾ ಇವರ? ಇಲ್ಲ ಯುವರ್ ಡೆಫಿನೇಷನ್ ಆಫ್ ಲವ್ ಹೇಳ್ತಾ ಇದೆ. ಯುವರ್ ಡೆಫಿನೇಷನ್ ಆಫ್ ಲವ್, ಡೆಫಿನೇಷನ್ ಆಫ್ ಲವ್ ಕಾನ್ಸ್ಟೆನ್ಸಿ. ಅಂದ್ರೆ when love was true, ಇಲ್ಲಿ ಟ್ಯಾಗ್ಲೈನ್ ಬಂದಿದ್ದಾರಲ್ಲ, ಲವ್ ವಾಸ್ ಟ್ರೂ, ಅದೇ ಡೆಫಿನೇಷನ್ ಆಫ್ ಲವ್ ನನಗೆ, ನನ್ನ ಪ್ರಕಾರ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಸಿನಿಮಾ ತಂಡದವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತ ಅದೇ ಸಿನಿಮಾ ತಂಡ ಸರ್. ಅದೇ ಸರ್, ಫಸ್ಟ್ ನಮ್ಮ ನಿರ್ಮಾಪಕರನ್ನ ಕರೆದ್ಬಿಡು. ನಿರ್ಮಾಪಕರನ್ನ ಫಸ್ಟ್ ಕರಿಬೇಕು. ಡಾಕ್ಟರ್ ಕೆ ಮಂಜು ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ನಿಮ್ ಬಗ್ಗೆ ಮಾತಾಡಿದಲ್ಲ, ಅಷ್ಟು ವಿಷಯ ಇದೆ. ಎಲ್ಲರೂ ಸ್ನೇಹಿತರು, ಮಾಡಿರುವಂತ ಸಿನಿಮಾಗಳು, ಕೆಲಸ ಅಷ್ಟಿದೆ. ಒಂದ್ ಕ್ವಶನ್ ಎಲ್ಲರೂ ಕೇಳಿದ್ರು, ಬಾಬು ಸರ್ ಕೇಳಿದ್ರು, ಇಂಥ ಕಂಟೆಂಟ್ ಹೆಂಗ್ ಒಪ್ಕೊಂಡ್ಬಿಟ್ರು ಮಂಜು ಸರ್ ಅಂತ. ಅದ್ ಹೇಳ್ಬಿಡಿ ಸರ್. ಎಲ್ರಿಗೂ ನಮಸ್ಕಾರ. ಚಿತ್ರರಂಗದಲ್ಲಿ ಇವತ್ತು ನನಗೆ 48-49 ಸಿನಿಮಾ ಆಗಿದೆ ಅಂದರೆ ನನಗೆ ಪ್ರೋತ್ಸಾಹ ಕೊಟ್ಟರು ನಮ್ಮ ಜನ. ಇನ್ನೂ 15 ಸಿನಿಮಾ ಬೇಕಾದ್ರೆ ಮಿಸ್ ಆಗೋಯ್ತು. ಕಾರಣ ನೀವು ಯಾರು ಹೇಳ್ತೀರಾ? ನಾನು ಹೇಳ್ತೀನಿ. ನನ್ನ ಗುರುಗಳು ವಿಷ್ಣುವರ್ಧನ್ ಇಲ್ಲ, ಅವರಿದ್ದರೆ ಪ್ರತಿ ವರ್ಷ ನಾನು ಸಿನಿಮಾ ಮಾಡ್ತಿದ್ದೆ. ಅದರಿಂದ 15 ಸಿನಿಮಾ ಕಂಟಿನ್ಯೂ ಆಗೋಕ್ಕೆ ಸಾಧ್ಯ ಆಗಿದೆ. ಆಮೇಲೆ ನಾನು ಚಿತ್ರರಂಗಕ್ಕೆ ಬಂದಾಗ ನಾನು ಬಿಸ್ನೆಸ್ ಮ್ಯಾನ್, ವ್ಯಾಪಾರ ಲಾಭ ಬರುತ್ತೆ ಅಂತಲೇ ಅನ್ಕೋತೀನಿ. ಚಿತ್ರರಂಗಕ್ಕೆ ಬಂದಾಗ ಹೆಸರು ಗೌರವ ಎಲ್ಲ ಕೊಟ್ಟಿದೆ, ಎಲ್ಲೋದ್ರೂ ನಮ್ಗೆ ಗುರ್ತಿಸ್ತಾರೆ. ನಾನು ಸಿನಿಮಾನ ವೃತ್ತಿ ಮಾಡ್ಕೊಂಬಿಟ್ಟೆ. ಇವತ್ತೇನಾದ್ರು ನಾನು ಸಿನಿಮಾ ರಂಗದಲ್ಲಿ ಇದ್ದಿದ್ರೆ ನಮ್ಮ ಚೇತು ಇದಾರಲ್ಲ, ಬಿಸ್ನೆಸ್ ಮ್ಯಾನ್, ಅವ್ರು ನಾಳೆ ಬೆಳಿಗ್ಗೆ 10 ಪಿಕ್ಚರ್ ಸ್ಟಾರ್ಟ್ ಮಾಡ್ಬೋದು. ಆ ಶಕ್ತಿ ಇದೆ. ನಮ್ಮ ರಮೇಶ್ ರೆಡ್ಡಿ ಎದುರ್ದವ್ರು 10 ಪಿಕ್ಚರ್ ಒಟ್ಟೆ ಟೈಮ್ ಸ್ಟಾರ್ಟ್ ಮಾಡೋ ಶಕ್ತಿ ಇದೆ. 10 ಪಿಕ್ಚರ್ ಆಡ್ನಾರಿ ಒಂದೊಂದು 10 ಕೋಟಿ ಅಂದ್ರೆ 150 ಕೋಟಿ ಆಗ್ಬೋದು ಅಂತ ಶಕ್ತಿ ಇದೆ. ತುಂಬ ಜನ ನಮ್ಮ ಚಿತ್ರರಂಗನ ನಂಬ್ತಾರೆ, ಗೌರವಿಸ್ತಾರೆ, ಬಿತ್ತಿರ್ತಾರೆ. ಅದನ್ನ ನಮ್ಮಲ್ಲಿ ನಾವು ಉಳಿಸ್ಕೊಳ್ಳೋದಾಗಿಲ್ಲ. ಒಬ್ಬ ರೈತ ತಾನು ಬೆಳೆ ಬೆಳಿಬೇಕು ಅಂದರೆ ಏನ ನಂಬ್ತಾನೆ ಅಂದರೆ ಮಳೆ ನಂಬ್ತಾನೆ. ನಾನು ಅದೇ ರೀತಿ ನನ್ನ ಮಗನ ಬೆಳೆಸ್ಬೇಕು ಅಂತ ನಾನು ನಿರ್ದೇಶಕರು ಮಾತ್ರ ಕರೆದೆ. ಕಲಾವಿದರು ಬಂದಾಗ ಕೆಲವರು ಹೃದಯಪೂರ್ವವಾಗಿ ಏನೋ ಕರ್ರ ಕಾಟಾಚಾರಕ್ಕೆ ತುಂಬ ಜನ ಇದ್ದಾರೆ ನಮ್ಮ ಚಿತ್ರದಲ್ಲಿ.
ನಾನು ಸುಮಾರು 50 ಸಿನಿಮಾ ಆರ್ಡಿನರಿ ಮಾಡಿಲ್ಲ. ಮಮ್ಮಟಿ, ಕಮಲ್ ಹಾಸನ್, ಎ ಆರ್ ರೆಹಮಾನ್ ಈ ಥರದ ದುಡ್ಡಿಟ್ಟು ಸಿನಿಮಾಗಳು ಮಾಡಿದ್ದೀನಿ. ಅಂದರೆ ನನಗೆ ಒಂದು ಭಗವಂತನ ದುರಾಂಕಾರ ಇವತ್ತು ಕೊಟ್ಟಿಲ್ಲ, ಕೊಡೋದು ಬೇಡ. ಚಿತ್ರರಂಗದ ನಾನೆಲ್ಲ ತುಂಬ ಜನಕ್ಕೆ ಸಹಾಯ ಮಾಡಿದ್ದೀನಿ. ಸಹಾಯ ಅಂದರೆ ಯಾವ ರೀತಿ ಅಂದರೆ ತುಂಬ ದುಡ್ಡು ಆಗ್ಬೋದು, ಎಲ್ಲ ವಿಷಯದಲ್ಲಿ ನಿಂತ್ಕೊಂಡು ಯಾವುದೇ ಇದ್ರ ಮುಂದೆ ನಿಂತ್ಕೊಂಡು ಸಿನಿಮಾ ಮಾಡ್ತೀನಿ. ಯಾಕೆಂದರೆ ಒಬ್ಬ ನಿರ್ಮಾಪಕ ಉಳಿಬೇಕು, ಚಿತ್ರರಂಗ ಬೆಳಿಬೇಕು. ಚಿತ್ರರಂಗ ಬೆಳೆದ್ರೆ ನಮ್ಮ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿರ್ತೈತೆ. ಅದು ಕೆಲವರಿಗೆ ತುಂಬ ಕೃತಜ್ಞತೆ ಕಡಿಮೆ ಇದೆ. ಆಮೇಲೆ ನನ್ನ ಸ್ಟ್ರೈಟ್ ಮಾಡುವಂತ ಎಲ್ಲ ನಾನು ಕೇರೆ ಮಾಡೋದು. ಯಾಕೆ ನಾನು ಯಾರ ಸಾಲ ತಂದು ಬಸ್ಕಿ ಹೊಡೆದು ನಮಸ್ಕಾರ ಹೊಡೆಯೋ ಲೈಫಲ್ಲಿ ಕ್ಯಾಟ್ ಆಗಿದೆ ನಾನಿಲ್ಲ. ನಾನೊಂದು ಕಾಲದಲ್ಲಿ ಆಟೋ ಡ್ರೈವರ್, ಇವತ್ತು ಆಟೋ ಪ್ರೊಡ್ಯೂಸರ್. ನಾನು ಯಾರು ಶೇಕ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಫಾರಂ ಬ್ರಾಂಡ್ ಯಾರ್ದು ದುಡ್ಡು ತಂದಿಲ್ಲದಪ್ಪ, ನಮ್ಮ ಅಪ್ಪಂದು ಇಸ್ಕೊಳ್ಳಿಲ್ಲ ನಾನು. ಅದಕ್ಕೆ ನನ್ನ ಮಗ ನನ್ನ ಹತ್ರ ಇಸ್ಕೊಳ್ಳೋದ. ಅವನೇನ ಕಾಸು ಕೇಳಿದ್ರೆ ನಂದು ಲಾಕರ್ ಡ್ರೈವಲ್ಲಿ ಬೀಗ ಅಲ್ಲೇ ಬಿದ್ದಿರ್ತದೆ. ತಗೊಂಡ್ರೆ ನಮ್ಮಮ್ಮ ನನ್ನ ಹೆಂಡತಿ ಹೇಳ್ತಾನೆ, ಇಲ್ಲಮ್ಮ ನೀನು 500,000 ಕೊಡು. ನಾನು ಡಬ್ಬ ನನ್ನ ಮಗನ ಯಾರೇ ಇವನು 500,000 ಒಂದು 5,000 ತೊಗೊಂಡೋಗಂದ್ರೆ ನನಗೆಂತ ಕಾಸು, ನನಗೇನು ಖರ್ಚು ಅಂತ. ಏನು ಮಾಡಲಿ ಈಗ ಅವ್ನಿಗೆ ನಾನೇನು ಮಾಡ್ತಿದ್ರೆ ಅವ್ನ ಗಾಡಿ ವಾರಕ್ಕೆ ಒಂದ್ಸತಿ ನಾನೇ ಫುಲ್ ಟ್ಯಾಂಕ್ ಮಾಡಿಟ್ಬಿಡೋದು. ಇದು ಅಪ್ಪನ ಕಾನ್ಸ್ ಆಗ್ಬಿಡ್ತೀನಿ. ಯಾವ್ದೋ ಪುತ್ರ ವಾತ್ಸಲ ಐತಲ್ಲ ಇವಾಗೊಂದು ಆ ಥರ ಆಗ್ಬಿಡುತ್ತೆ ನಮಗೆ. ನಾನು ಹೇಳಿದೆ ಆಮೇಲೆ ತುಂಬಾ ಜನ ಶೇರ್ಸ್ಗಿದಾರಲ್ಲ ಫ್ರೆಂಡ್ಸು, ಏನೋ ನಿಮ್ಮಪ್ಪ ನನ್ನ ಮಗ ಕಾಸೆ ಖರ್ಚು ಮಾಡಲ್ಲ ಅಂತಾನೆ. ಅವ್ರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿಲ್ಲ. ಅವ್ರ ಅಪ್ಪ ಕಳಿಬೇಕು ಅಂತ ಎಷ್ಟೋ ಜನ ಸ್ನೇಹಿತರು ಫ್ರೆಂಡ್ ಅವ್ರೆ. ಕೆಲವರು ಏನಂತಾರೆ, ನಿಮ್ಮಪ್ಪ ಏನಮ್ಮ ಒಂದು 10 ಕೋಟಿ 15 ಕೋಟಿ ಖರ್ಚು, ನಾಳೆ ಬೆಟ್ಟಿಗೆ 25 ಕೋಟಿ ಖರ್ಚು ಮಾಡ್ತೀನಿ, ಟುಮಾರೋ ಮಾರ್ನಿಂಗ್ ನಾನು ಸಿನಿಮಾ ಗೆಲ್ಲಿಸಿದ್ದೆ ಯಾರೋ ಒಬ್ಬ ಬಂದೇಳಿ. ಇದು ಭಗವಂತ ಕ್ರಿಯೇಟಿವ್. ಒಬ್ಬ ಕತೆ, ಒಬ್ಬ ನಿರ್ದೇಶಕರು ಕತೆ ಬರೆದು ಶೇರ್ಸ್ಗೆ ಅಂತ ಕತೆ ಬರೆದು ಗೆಲ್ಲಿಸ್ಬೇಕು. ಸಿನಿಮಾ ಗೆದ್ರೇನೆ ಆಟ. ದುಡ್ಡು ಖರ್ಚು ಮಾಡಿದ್ರೆ ಸಿನಿಮಾ ಅಲ್ಲ. ಎಲ್ಲ 100 ಕೋಟಿ 200 ಕೋಟಿ ಆ ಥರ ಇದ್ರೆ ಎಲ್ಲರೂ ಸಿನಿಮಾ ಬಂದ್ಬಿಟ್ಟಿರು. ಅದನ್ನ ಸಿನಿಮಾ ಅಲ್ಲ. ಈಗ ನನ್ನ ಮಗ ಅವಾಗ ಯಾವಾಗ ಹೇಳ್ತಾರೆ, ನಮ್ಮಪ್ಪ ಖರ್ಚು ಮಾಡಲ್ಲ. ಖರ್ಚ ಈ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಇಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ನನಗೆ ಗೊತ್ತು ನನ್ನ ವ್ಯಾಲ್ಯೂ ಏನು ಅಂತ. ಯಾಕೆಂದರೆ ನಾನು ಸುಳ್ಳು ಕೊಳ್ಳಿ ಹೇಳಲ್ಲ. ಲೈಫಲ್ಲಿ ಸುಳ್ಳು ಅನ್ನೋದು ಗೊತ್ತೇ ಇಲ್ಲ. ಈ ಫೀಲ್ ನೋಡಿದಾಗ ನಂಗೆ ತುಂಬ ಹಳೆ ಲೋಗಳು ಒಂದು 3-4 ಕ್ಯಾಪ್ನ ಬರ್ತದೆ. ಹ್ಞೂನ್ರಪ್ಪ, ನಾನು ನಿಮಗೆ ಕೇಳಬೇಕಾಗಿದ್ದ ಪ್ರಶ್ನೆ, ಅವ್ರು ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಲಿಲ್ಲ. ಈಗಿನ ಜನರೇಷನ್ ಅಲೋ ಇಲ್ಲ. ಅಲೋ ಮಾಡಕ್ಕಂದ್ರೆ ನಾನು ಆಟೋ ಹೊಡ್ತಿದ್ದೆ ನೋಡಿದಾಗ ಅವ್ರು ಹೇಳೋರು ಆಟೋ ಡ್ರೈವರ್ಗೆ ಇಟ್ಟು ಕೊಡ್ತಾರೆ ಹೋಗೋ. ನಾನು ಇವತ್ತೆಲ್ಲ ಫೋನ್ ಮಾಡ್ತಾರೆ, ನಿಮ್ಗೆ ಮದುವೆ ಆಗಿರ್ತಾನೆ ಇತ್ತು ಅಂತ. ಏನ್ ಮಾಡಿ ಇವತ್ತು ಬನ್ನಿ ಅಂತ ಹೇಳ್ತೀನಿ. ನಾನು ಇದಂತ ಕೇಳ್ತೀನಿ. ಸುಮಾರು ಜನ ಹೇಳ್ತೀನಿ, ಇವತ್ತು ಎಷ್ಟೋ ಜನ ಹೇಳ್ತಾರೆ, ಮಂಜು ನೀವು ಬಿಟ್ಟಿದ್ರ ಯಾಕಂದ್ರೆ ಬಿಟ್ಟಿದ್ರ, ನೀವೇನು ಬಿಟ್ಟಿದ್ರು, ನಾನೇ ಬಿಟ್ಟಿರ್ಲಿ ಬಿಟ್ಟಿದ್ದೆ. ಇವತ್ತೆಲ್ಲ ಅಂತಾರೆ, ಮಂಜು ಅವರೇ ಮಿಸ್ ಮಾಡ್ಕೊಂಡೆ ಅಂತ. ನೋಡಪ್ಪ ನಾನೊಂದು ಕಾಲಿದ್ದೀನಿ ಅಂತ ಹೇಳಿದೀನಿ. ಪಾಪ ನನ್ನ ಹೆಂಡತಿ ದೇವ್ದೆ ಆಯಮ್ಮ ಪಾಪ ಲಾಸ್ಟಿಂಗ್ ಬೈಲೇ ನೀನ್ ಬೇಡಿತ್ತು, ಈಗ ಮ್ಯಾನೇಜ್ ಮಾಡ್ತಾ ಇರೋದಿಲ್ಲ. ಇಲ್ಲ ನನ್ನ ಹೆಂಡತಿ ಗೊತ್ತು. ನನ್ನ ಹೆಂಡತಿ ಏನಂತಾರೆ ಅಂದ್ರೆ, ರೀ ಏನಮ್ಮ ನಿಮ್ಗೆ 2 ಮಕ್ಕಳವ್ರೆ, ಎಲ್ಲರೂ ಇದ್ದಾರೆ, ಇದ್ದೇ ಬದಲಾಗ ಆಗೈತದೆ, ಒಂದು ಗಂಡು ಒಂದು ಹೆಣ್ಣು. ರೀ ಯಾರು 800 ಕೊಡೋರಂತೆ. ಕೆ ಮಂಜು ಬ್ರ್ಯಾಂಡ್ 100 ಜನ ಕ್ಯೂ ನಿಂತ್ಕೋತಾರಪ್ಪ ಅಂದ. ಇದೇ ಮಾತಂದೆ. ಕೆ ಮಂಜು ಬ್ರ್ಯಾಂಡ್ 100 ಜನ ಕ್ಯೂ ನಿಂತ್ಕೋತಾರೆ. ಗಂಡು ಮಗನ್ ಕೊಡಕ್ಕೆ ಮಗಳು ಕೊಡಕ್ಕೆ ನೀನು ಎದುರು ಬೇಡ ಅಂದೆ. ನೀನು ಈ ತರಲೆ ಮಾತಾಡು ಅಂತ ಹೇಳೋರು. ನನ್ನ ಮಗಳು ಇಟಾಲಿಗೆ ಹೋದ್ರು. ಇಟಾಲಿಗೆ ಹೋದಾಗ ಯಾರೋ ಫ್ರೆಂಡ್ ಆದರು, ಅವ್ರ ವೈಶ್ಯಾಸು ನಡಿ ಈ ಥರ ಫ್ರೆಂಡ್ಸು ನಾನು ಮದುವೆ ಮಾಡ್ಕೋಬೇಕು ಅಂತ ಅವ್ರು ಕೇಳೋರು. ಏನಂತೆ, ನಿನಗೆ ಇಷ್ಟ ಅಣ್ಣ, ಅವ್ರಿಗೂ ಇಷ್ಟ ಅಂತೆ. ಕರೆದೆ, ಏನಮ್ಮ ಅಂತೆ. ನಾವು ಗೌಡ್ರು ಮಾಂಸ ನೀವು ತಿನ್ನಲ್ಲ, ಶೆಟ್ರು ತಿಂತಿಲ್ಲ ಅಂದೆ. ತಿನ್ನಲ್ಲ ಸರ್. ತಿಂತೀನಿ ಅಂದ್ರೆ ಕರ್ಕೊಂಡು ಹೋಗ್ರಪ್ಪ ಅಂದೆ. ಅದ್ದೂರಿಯಾಗಿ ಅವ್ರಿಗೆ ಏನು ಬೇಕು ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಟ್ಟೆ. ನಮ್ಮ ಮಕ್ಕಳು ಹ್ಯಾಪಿ ಆಗಿದ್ದಾರೆ, ಖುಷಿ. ಯಾಕೆಂದ್ರೆ ಇವತ್ತಿನ ಜನ್ರೇಷನ್ ಅವ್ರಿಗೆ ಗೊತ್ತಿದೆ, ನಾವು ಸುಮ್ಮನೆ ನಮ್ಮ ಮರ್ಯಾದೆ ನಮ್ಮ ಯುಗೋಗೆಲ್ಲ ನಾವು ಮಾಡಬಾರ್ದು. ನನಗಿಲ್ಲ ಬಂದಿರೋ ಡೇಟ್ ಎಲ್ಲ ತುಂಬಾ ಆತ್ಮೀಯರು, ನನಗೆಲ್ಲ ತಮ್ಮದಿರ ಸಮಾನ. ಇವರೆಲ್ಲ ಸಿನಿಮಾ ಮಾಡೋಕೆ ಶ್ರೇಯಸ್ಗೆ ನನಗಾಸೆ. ಯಾಕೆಂದ್ರೆ ಎಲ್ಲ ಶ್ರೇಯಸ್ಗಿಂತ ಮಂಜೂರು ಪ್ರೀತಿಸ್ತಾರೆ. ನನಗಿಂತ ಶ್ರೇಷ್ಠ ಹೆಚ್ಚು ಪ್ರೀತಿಸ್ತಾರೆ. ಅವ್ರು ಮಾತಾಡ್ತಿದ್ದೆ ಯಾವ್ದೋ ಸ್ವಾಮೀಜಿ ತರ, ಯಾವ್ದೋ ಮಣಿ ಹಾಕೊಂಡು, ಯಾವಾಗ ಕಿತ್ತಿರ್ತೀನೋ ಗೊತ್ತೈತಲ್ಲ, ಯಾವಾಗ ಮಣಿ ಹಾಕೊಂಡು ಯಾವ್ದು ನಾವೇ ಇಕ್ಕೊಂಡು. ನಾನು ಅದು ಸ್ವಾಮೀಜಿಗೆ ಮಾತಾಡಿ ನಾನು ಭಯ ಆಗ್ಬಿಟ್ಟಿದೆ. ಅದು ಬೇರೆ ಸ್ವಾಮೀಜಿ ಆಯ್ತಾನ, ನಿಮ್ ಡೆಡ್ ಆಪೋಸಿಟ್ ಸರ್ ಅವರು. ಇವ್ರ ಅಪ್ಪ ಏನು ಮುಟ್ಟಿಲ್ಲ, ಇವನೇನು ಮುಟ್ಟಿಲ್ಲ. ನಾನೇನ್ರಿ ಹೇಳಣ್ಣ, ಆಡು ಮುಟ್ಟದ ಸೊಪ್ಪಿಲ್ಲ ಅವ್ರಪ್ಪ. ಇವನೇನು ಮನೆ ಏನೋ ಸೊಪ್ಪು ಮುಟ್ಬಿಟ್ಟು ಏನು ಮುಟ್ಟಿಲ್ಲ. ನಾನು ರವಿ ಬಾಸ್ ಅಂದೆ. ನಮ್ಮ ಬಾಸ್ ಆಕ್ಚುಲಿ ಬರ್ಬೇಕಾಯ್ತು ಹೈದ್ರಾಬಾದಲ್ಲಿ ರವಿ ಸರ್. ಯಾಕೆಂದ್ರೆ ನಾನು ರವಿ ಸರ್ ತುಂಬಾ ಗೌರವ ಪ್ರೀತಿಸ್ತೀನಿ. ಅವರು ನಮ್ಮ ತರ ಸ್ಟ್ರೈಟ್ ಫಾರ್ವರ್ಡ್, ಅಕ್ಕಂದ ಮಾಡ್ತೀವಿ ಹೇಳ್ತಾ ಇರ್ತಾರೆ. ಯಾವುದೋ ಶೂಟಿಂಗ್ ಇದ್ದಾಗ ಅವರು ನನ್ನ ಇದಕ್ಕಿಂತ ಮುಂಚೆ ನಮ್ಮ ವಿಷ್ಣು ಸರ್ ಮಾಡೋರು ಅಂದ್ರೆ
ಬಾರೋ ಇಲ್ಲಿನವರು. ಅವಾಗ ಸಿನಿಮಾ ಅನ್ನೋದು ಬೇರೆ ಇರುತ್ತೆ, ತುಂಬ ಮಜಾ ಇರುತ್ತೆ. ನಮ್ಮ ಬಾಬು ಗೊತ್ತಿರ್ತದೆ, ಕನ್ನಡಕ ಹಾಕೊಂಡ್ಬಿಡೋರು. ಕನ್ನಡಕ ಹಾಕೊಂಡವರು ಯಾರು ಗೊತ್ತಾಗ್ತಿರಲಿಲ್ಲ. ಈ ನಮ್ಮ ಸಿಲ್ಕ್ ಸ್ಮಿತಾ ವಿಷ್ಣು ಸರ್ ಇರ್ತಾರೆ, ಕನ್ನಡಕ ಹಾಕ್ಬಿಟ್ಟು ಸಿಲ್ಕ್ ಸ್ಮಿತಾ ಸುಮ್ಮನೆ ಅಂದವರು ವಿಷ್ಣು ಸರ್ ಕನ್ನಡಕ ಹಾಕೊಂಡವ್ರು. ಅವ್ರು ನನ್ನೇ ನೋಡ್ತಾ ಇರೋರು, ಎಲ್ಲಿದ್ದೀವನವರು ಹಾಕೋಣ ಅಂದೆ. ನೀನು ಎಲ್ಲಿದ್ದೇಳ ನನ್ನ ಮಗ ನೀನು ಎಲ್ಲರೂ ಹೇಳೋರು. ನಾನು ಮಾಡಿದ್ದೀನಿ ಆಟ ಆಡ್ತೀರ ಅಂದರು. ಅಂದರೆ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ನಾನು ಅವ್ರ ಅಭಿಮಾನಿಯಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ರೆ ಅದು ನನ್ನ ಯಾವುದೇ ಜನ್ಮ ಪೂರ ಪುಣ್ಯ ಅಂತ ಹೇಳ್ಕೇಳ್ಬಿಟ್ಟಿನಿ. ಅವರು ಸದಾ ಒಂದು ದಿನಕ್ಕೆ ಒಂದ್ಸತಿ ನೆನ್ಸ್ಕೊಳ್ತಾನೆ ಇರಲ್ಲ. ನನಗೊಂದೇ ಒಂದು ಆಸೆ, ಅವರು ಅಲ್ಲಿ ಇದಾದ ಅಂತ್ಯಕ್ರಿಯೆ ಜಾಗನ ನಾನು ಬಾಯಿ ಬಿಟ್ಟು ಕೇಳಿದ್ದೀನಿ, ಸರ್ಕಾರ ಜಾಗ ಮಾಡಿಕೊಟ್ರೆ ನಾನೇ ಅದನ್ನು ಸಮಾಧಿ ಕಟ್ಟಿಸ್ತೀನಿ ಅಂತ. ಅದೆಲ್ಲೋ ನನಗೊಂದು ಆಗಿದೆ ಅಂತ ಮಹಾನ್ ಭಾವನೆ ತೆಗೆದಿದ್ದರೆ ನನಗೆ ಒಂದು ಆನೆ ಬಲ 10 ಆನೆ ಬಲ ಇದ್ದಂಗೆ ನಂಗೆ ಆ ಶಕ್ತಿ ಇತ್ತು. ನಮ್ಮ ಬಾಸಿಲ್ಲ, ಅದೊಂದೇ ಒಂದೊಂದ್ಸತಿ ಕೊರಗ್ತೀನಿ. ಬಿಟ್ಟರೆ ಲೈಫಲ್ಲಿ ಕೊರಗೋದು ನನಗೆ ಗೊತ್ತೇ ಇಲ್ಲ. ವಿಷ್ಣುಪ್ರಿಯಾಗೆ ಎಷ್ಟೊಂದು ಸತಿ ಹೇಳ್ದ, ನನ್ನ ಹಾಕಿದ ನಂಬಿದ್ದ ಪ್ರೊಡ್ಯೂಸರ್ ಇನ್ನೊಬ್ರು ಬಂದು ಸರ್ ನಾನು ಮಾಡಾದ್ಮೇಲೆ ಮಾಡ್ಬಿಡಿ ಸರ್ ಅಂದರು. ಯಾವುದು ರಾಣ ಅಂತ ಒಬ್ಬ ಸಿನಿಮಾ, ಸುಮಾರು ಒಂದು 3.5-4 ಕೋಟಿ ಆಗ್ತಾ ಅವನು ಸರ್ ಇದಾದ ಮಾಡ್ಬಿಡಿ ಕಾಮಾಕ್ಷ ಪಿಕ್ಚರ್ದ. ಆದರೆ ಒಂದು ನಾನು ಕಿವಿ ಮಾತು ಹೇಳ್ತೀನಿ ನಿರ್ದೇಶಕರಿಗೆ, ಬಿಕಾಸ್ ನನ್ನನ್ನು ಯಾರು ಏನು ಅನ್ಕೊಂಡು ತಪ್ಪೇನಿದೆ. ಒಬ್ಬ ನಿರ್ದೇಶಕ ಕ್ರಿಯೇಟರ್ ನಿನ್ನ ಫ್ರೀ ಮೈಂಡ್ ಇದ್ಕೊಂಡು ಕೆಲಸ ಮಾಡಬೇಕು. ನಿನ್ನ ನೋವುಗಳನ್ನ ತಂದು ಸಿನಿಮಾಗೆ ಎಲ್ಲಕ್ಕಾಗಲ್ಲ. ಇವತ್ತು ರಾಣ ಏನಾದ್ರು ಎಫೆಕ್ಟ್ ಆಗಿದೆ ಅಂದರೆ ಆ ಥರ ಒಂದು ಕಾರ್ಯ ಕೆಳಗೆ ಇಳ್ತಿರ್ತೀನಿ. ಒಂದು ಒಳ್ಳೆ ಸಿನಿಮಾ ಇವತ್ತು ಸ್ಟೆಂಟ್ ಏನು ಮಾಡ್ತಾರೆ ಶ್ರೇಯಸ್ ಅಂದರೆ ನನಗೆ ಭಯ ಆಯ್ತದೆ. ಇರೋದಪ್ಪ ಮಗ ಏನೇನು ಮಗ ಅಲ್ಲಿಂದ ಅಲ್ಲಿಗಿರ್ತಾನೆ ಹಿಂಗಿರ್ತಾನೆ, ನಾನು ಡೂಪ್ ಹಾಕೋದು ಎಷ್ಟೋ ಫೈಟ್ ಮಾಡಿ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಸಿನಿಮಾ ಈ ಥರ ನಾನು ಎಷ್ಟು ನೋಡಿದ್ದೆ, ಎಷ್ಟು ಅಣ್ಣ ಇಲ್ಲ ಅಣ್ಣ ಈ ಥರ ಮಾಡೋಣ ಯಾಕೆಂದರೆ ಎಷ್ಟು ನಾನು ನಾಳೆ ರಾಜಾವಲಿ ಮಾಡಿದೆ, ಸಂತೋಷ ಮಾಡಿದೆ, ಪ್ರತಿಯೊಂದು ಇನ್ವಾಲ್ವ್ಮೆಂಟ್. ಆ ಇನ್ವಾಲ್ವ್ಮೆಂಟ್ನ ನಾನು ಶ್ರೇಯಸ್ಸಲ್ಲಿ ಕಂಡೆ. ಒಂದು ಸಿನಿಮಾನ ಪ್ರೀತಿಸೋದು ಒಬ್ಬ ನಿರ್ಮಾಪಕ ಎಷ್ಟು ಕಷ್ಟ ಬಂದು ತಂದಾಗ್ತಾನೆ ಅಂದರೆ ಒಬ್ಬ ನಿರ್ದೇಶಕ ಪ್ರತಿ ಕ್ಷಣದಲ್ಲಿ ಯೋಚನೆ ಮಾಡಬೇಕು. ನಮ್ಮಲ್ಲಿ ಕೆಲವು ನಿರ್ದೇಶಕರು ಜವಾಬ್ದಾರಿ ಇಲ್ಲ, ತುಂಬ ನೋವಾಗುತ್ತೆ. ಕೆಲವರು ತುಂಬ ಕಷ್ಟ ಬೀಳ್ತಾರೆ. ಅದೇ ಸಕ್ಸಸ್ಸು ಫೇಲ್ಯೂರು ಅದು ನಮ್ಮ ಕೈಲಿಲ್ಲ, ಬ್ರಹ್ಮನ ಕೈಲಿದೆ, ದೇವ್ರು ಮಾಡ್ತಾನೆ. ಆದರೆ ತುಂಬ ನಾವು ಶ್ರಮ ಪಡಬೇಕು. ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಜನ. ನಮ್ಮ ನಿಜವಾಗ್ಲೂ ನಮ್ಮ ಒಳ್ಳೆ ಸಿನಿಮಾ ಮಾಡೋದು ಕೈ ಬಿಡಲ್ಲ, ಅದು ಗ್ಯಾರಂಟಿ. ಯಾಕೆಂದರೆ ಪ್ರೇಕ್ಷಕ ಬಂಧುಗಳು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ. ಸ್ವಲ್ಪ ಇವಾಗ ಕಡಿಮೆ ಆಗ್ತಾಯಿದೆ, ಒಳ್ಳೇದಾಗಿ ಆಗುತ್ತೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ. ನಾನು ಚಿತ್ರರಂಗದಲ್ಲಿ ಸುಮಾರು ಎಲ್ಲರ ಜೊತೆ ಆಲ್ಮೋಸ್ಟ್ ಆಲ್ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ, ಪ್ರೀತಿಯಿಂದ ಕೆಲಸ ಮಾಡಿದ್ದೀನಿ. ಕೆಲವರು ಮಂಜೂರು ಅಂದರೆ ನಮ್ಮಲ್ಲೂ ತುಂಬ ಜನ ಹೇಳಿದ್ ಮಾಡಲ್ಲ, ಮಾಡಿದ್ ಕೊಡಲ್ಲ, ತಪ್ಪಾಗುತ್ತೆ, ಇದೆಲ್ಲ ಅಂಡರ್ಸ್ಟ್ಯಾಂಡ್ ಇರ್ತದೆ. ಇದರಲ್ಲಿ ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ತದೆ. ತುಂಬ ಖುಷಿ ಆಯಿತು. ಇವತ್ತು ನನ್ನ ಏನು ಟೆಕ್ನಿಷಿಯನ್ ಮೇಜರ್ ಬೇಕು ಅಂತ ಕೇಳಿದ್ರು, ಸರ್ ಯಾರು ಬರ್ತಾರೆ ಚೀಫ್ ಗೆಸ್ಟ್ ಅಂತ. ಯಾಕಪ್ಪ ಅಂತೆ, ನಮ್ಮ ಪೇವರುಗಳೆಲ್ಲ ನಮ್ಮವರು ಸರ್ ನೀವು ಸ್ಟಾರ್ ಇದ್ರೆ ಕರ್ಸಲ್ಲ ಅಂತ. ಯಾಕೆ ಸ್ಟಾರ್ ಅಂತ? ಸ್ಟಾರ್ ಬಂದಾಗ ವಿಷ್ಣುಪ್ರಿಯ ಹೇಳ್ತಾರೆ, ಅದನ್ನ ಸರ್ ಈಗ ನಮ್ಮವರೇ ಕೇಳಿದ್ರು, ನಿಮ್ದೇನು ಸರ್ ಮುಂದಿದ್ದೇನು ಸರ್ ಅಂತಾರೆ. ನಾವು ಕರ್ಕೊಂಡ್ಬಿಟ್ಟು ಅವ್ರದ್ದು ಬೇರೆ ಕೇಳಕ್ಕೆ ಹೋಗ್ತಿದ್ದ. ಅದಕ್ಕೆ ಹೇಳಿದ್ರೆ ನಾನು ಯಾರು ಕರೆಯೋಣ, ನಮ್ಮ ರುಕ್ಮಿಣಿ ವಸಂತೂರು ನಿಜವಾಗ್ಲೂ ಅವ್ರದ್ದು ಫಸ್ಟ್ ಪಾರ್ಟು ಸಪ್ತಸಾಗರದ ಆಚೆ ನಾನು ನೋವು ಫಿದಾ ಆಗ್ಬಿಟ್ಟೆ. ಏನು ಆಕ್ಟಿಂಗ್, ನಮಗೆ ಅವ್ರಿಬ್ಬರು ಇರ್ತೈತೆ. ಏನು ಆಕ್ಟಿಂಗ್, ಪರ್ಫಾರ್ಮೆನ್ಸ್ ಅದ್ಭುತ. ಒಂದು ಕಂಕನರ ಅಂತ ಏನು ಪರ್ಫಾರ್ಮ್ ಆ ಥರ ನಾನು ನಿಜವಾಗ್ಲಾಯ್ತು. ನನಗೆ ದಯವಿಟ್ಟು ಅತಿ ಶೀಘ್ರದಲ್ಲಿ ಹೆಣ್ಮಗು ನಮ್ಮ ಬ್ಯಾನರ್ ಕೆಲಸ ಮಾಡೋಕ್ಕೆ ನಾನು ಆಸೆ ಬೀಳ್ತೀನಿ. ಇಂಟ್ರೆಸ್ಟು, ಇನ್ವಾಲ್ವ್ಮೆಂಟು, ಆ ಡಿಶ್ ಇದಿದೆಯಲ್ಲ ಒಂದು ಏನು ಡೆಡಿಕೇಟ್, ತುಂಬ ಖುಷಿ ಆಯ್ತು ನನಗೆ. ವೆರಿ ಗುಡ್. ನನಗೆ ನಮ್ಮ ರಕ್ಷಿತ್ ತುಂಬ ಆತ್ಮೀಯರು. ಸಪ್ತಸಾಗರ ನೋಡ್ಬಿಟ್ಟು ಫಸ್ಟ್ ಹೇಳಿದೆ, ತುಂಬ ವೆರಿ ಗುಡ್ ಪಿಕ್ಚರ್, ತುಂಬ ಇಷ್ಟ ಆಗ್ತದೆ ರಕ್ಷಿತ್ ಅಂತ. ಯಾಕೆ ನಾನು ಫೀಲ್ ಆಯಿತು. ಕೆಲವು ಕಡೆ ಒಂದು 2 ಸತಿ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಆ ಸಿನಿಮಾ ನೋಡಿ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ನೋಡಿದಾಗ ಬ್ರದರ್ ಸುಮಾರು ಅನ್ನಿಸ್ತದೆ ಓಪನ್. ಆಮೇಲೆ ನಾನು ನಮ್ಮ ಮಗ ಬೈತಾನೆ, ನೀನೆಲ್ಲ ಈಗ ಹೇಳ್ತೆ ನಾಟಕ ಆಡಿದ ಇಷ್ಟು ಇವತ್ತು 3 ಅವರ್ ನಾಟಕ, ಬೆಳಿಗ್ಗೆ ಗೊತ್ತಾಗಲ್ಲ ರಿಸಲ್ಟು, ಬೆಳಿಗ್ಗೆ ರಿಸಲ್ಟ್ ಗೊತ್ತಾಗೋದಿದೆ. ಅದರಿಂದ ಮಾಡಬಾರಿ ಡೈರೆಕ್ಟಾಗಿ ಹೇಳ್ತೀನಿ. ನಾನು ಸಿಕ್ತಾಗೆಲ್ಲ ಎಲ್ಲ ನಿರ್ದೇಶಕ ಹೇಳ್ತೀನಿ, ಅದೇ ಅಪ್ಪ ನೀನು ಕೈ ಮುಗಿತೀನಿ ಅಂತ ಕೇಳ್ಕೊಳ್ಳೋ. ನೀನು ಅವ್ರಿಗೆ ಮಾತು ಕೇಳಿ ನಿಮ್ಮ ಅಪ್ಪ 10 ಕೋಟಿ ಖರ್ಚು ಮಾಡಿ ಇವಾಗ ಯಾರು ಅಂತ ಇದ್ರೆ ನಾನು ಮಗನ ಗೆಲ್ತಿದ್ರೆ ಇವಾಗ ನೀನು ಮುಂದೆ ಚೆಕ್ ಬರ್ಕೊಟ್ಬಿಡ್ತೀನಿ, ಒಂದು 10-15 ಕೋಟಿ ಕೊಟ್ಬಿಡ್ತೀನಿ, ಗೆಲ್ಸ್ಕೊಂಡ್ಬಿಟ್ಟು. ಅದರಿಂದ ಇನ್ನು ಅದು ಬಿಟ್ಬಿಟ್ಟು ನೀನು ಸ್ವಾಮೀಜಿ ಲೆಕ್ಕ ಕಿತ್ತಾಕ್ಬಿಟ್ಟು ನೋಡಿ ನಾಳೆ ಎಲ್ಲ ಬಂಡಿ ಮಕ್ಕಳ ಕರ್ಕೊಂಡು ತೀರ್ಥ ಹೊಡ್ಸ್ಬಿಡ್ತೀನಿ. ತೀರ್ಥ ಹೊಡ್ಸ್ಬಿಟ್ಟು ನಿನಗೆ ಬಿಟ್ಬಿಡು. ಇನ್ನು ಸಿನಿಮಾ ಹಿಟ್ಟಾಗುತ್ತೆ, ಡೊಂಟ್ ವರಿ. ನಮ್ಮಪ್ಪ ಸಿನಿಮಾ ಓಟರ್ ರಿಲೀಸ್ ಮಾಡೋಲ್ಲ, ನಮ್ಮಪ್ಪ ಸಿನಿಮಾ ಓಟರ್ ರಿಲೀಸ್ ಮಾಡೋದು ಅಂತ ಹೇಳ್ತಾರೆ. ಆ ಸಿನಿಮಾ ರಿಲೀಸ್ ಮಾಡಿ ನನಗೆ ಗೊತ್ತಿದ್ದೆ. ಆ ಸಿನಿಮಾ ಗೆದ್ದದ್ದು ಯಾವತ್ತಿದ್ರು. ಇದೇ ಸೇತು ವಿಕ್ರಮ್, ತಮಿಳ್ ವಿಕ್ರಮ್ ಸೇತು ಅಂತ ಸಿನಿಮಾ ಮಾಡಿ 6 ವರ್ಷ ಡಬ್ನಲ್ಲಿ ಇಕ್ಕಿದ್ರು. 6 ವರ್ಷ 7-8 ವರ್ಷ ನೋಡಿದವರಲ್ಲಿ ಯಾರು ನೋಡಿರಲಿಲ್ಲ.
ಬಂತು ಆಚೆ, ಅನ್ಬಿಲೀವಲ್ ಹಿಟ್. ಅದರಿಂದ ಈಸ್ ವೆರಿ ಗುಡ್ ಸಿನಿಮಾ, ತುಂಬ ಅದ್ಭುತವಾದ ಸಿನಿಮಾ. ನನಗೆ ಕಾಸು ಬರ್ತದೆ, ತಗೊಳ್ತೀನಿ. ಗ್ರೇಟ್ ಡೈರೆಕ್ಟ್ರು ವಿ.ಕೆ. ಪ್ರಕಾಶ್. ಅವನೊಂದು ಫ್ರೇಮ್ ನೋಡಿದಾಗ ಖುಷಿ ಆಗ್ತದೆ. ಇವತ್ತು ಏಂತಿಗೆ ಈ ಸಿನಿಮಾ ಅಂದರೆ ಇದು ಇವತ್ತಿನ ದಿನ ಹೊಡೆದಾಟ ಬಡದಾಟ ಎಲ್ಲ ಆಕ್ಷನ್ ಸಿನಿಮಾ ಮಾಡೋದ್ರಲ್ಲಿ ಇದು ಪ್ಯೂರ್ ಲವ್ ವಿತ್ ಆಕ್ಷನ್ ಇದೆ, ಮನಸ್ಸು ನಾಟುತ್ತೆ. ಇದರಲ್ಲಿ ನಾನು ಒಂದು ವಿಶೇಷವಾಗಿ ಲಾಸ್ಟ್ ಬಿಫೋರ್ ರಿಲೀಸ್ ಒಂದಿನ ಶೋ ಹಾಕ್ತೀನಿ. ಯಾರಿಗೆ ಅಂದರೆ ನಿಜವಾದ ಪ್ರೇಮಿಗಳಿಗೆ ಕರೆದು ಎಷ್ಟೆಲ್ಲ ಬತ್ತ ಅಶೋಕ್ ಶೋ ತೋರಿಸ್ತೀನಿ. ನಿಮ್ಗೆ ಇಷ್ಟ ಬಂದಿದ್ದು ಬರೀಬೇಕು ಅಂತ ಹೇಳಿದೆ. ನಾನು ಸಿನಿಮಾ ಪಾಸಿಟಿವ್ ಬರೀ ನೆಗೆಟಿವ್ ನನ್ನ ಲೈಫಲ್ಲಿ ಕೇಳಲ್ಲ. ನಾನು ಹಣೆ ಬಾರ ಬರ್ದಿರೋದು ಬ್ರಹ್ಮ, ಇದು ಯಾರು ಬರೆಯಲ್ಲ. ಆದರೆ ಒಂದೇ ಒಂದು ಈ ಸಿನಿಮಾ ತೋರಿಸ್ತೀನಿ, ಪ್ರೀತಿಸೋ ಹುಡುಗಿರು ನಿಜವಾದ ಪ್ರೀತಿ ನೀವು ಯಾರು ಮಾಡಿದ್ರೆ ಈ ಸಿನಿಮಾ ಬಂದು ಫಸ್ಟ್ ಒಂದಿನ ಮುಂಚೆ ತೋರಿಸ್ತೀನಿ ಅಂತ ನಾನು ಅನೌನ್ಸ್ ಕೊಡ್ತೀನಿ. ಎಷ್ಟು ಜನ ಬಂದು ನೋಡೋದು. ಅದಕ್ಕಿಂತ ವರ್ಷ ಮುಂಚೆ ನಮ್ಮ ಯೂತ್, ನಮ್ಮ ನಿರ್ದೇಶಕರು, ನಮ್ಮ ಏನು ಹೊಸ ನಿರ್ದೇಶಕರಿದ್ದಾರೆ ಎಲ್ಲ ನಿರ್ದೇಶಕರು ಹಳ ನಿರ್ದೇಶಕರಿಗೆ ಈ ಸಿನಿಮಾ ತೋರಿಸ್ತೀನಿ. ಸಿನಿಮಾ ತೋರಿಸಿ ನಮ್ಮ ಇವತ್ತಿನ ಜನರೇಷನ್ ಹುಡುಗರಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಬೇಕು. ಇವತ್ತು ಯಾವ ಹುಡುಗರು ಬಂದವರು ಎಲ್ಲ ಹುಡುಗರಿಗೂ ದಯವಿಟ್ಟು ಪ್ರೋತ್ಸಾಹ ಕೊಟ್ಟು, ಇನ್ನೊಬ್ರು ಸೀನಿಯರ್ ಬಿಡಿ ಅವರೆಲ್ಲ ಬೆಳೆದಿದ್ದಾರೆ, ಅವ್ರಿಗೆಲ್ಲ ನೀವು ಬೆಳೆಸಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನೀವು ಈ ಬರುವಂಥ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ನಾನು ಇನ್ನು ಮುಂದಕ್ಕೆ ಇದನ್ನ ಮಾರ್ಚ್ ಶಿವರಾತ್ರಿ ಹಬ್ಬಕ್ಕೆ ಬಿಡೋದು ಅನ್ಕೊಂಡಿದ್ದೀನಿ. ಇಲ್ಲಾಂದರೆ ಶ್ರೇಯಸ್ ಬರ್ತದೆ ಏಪ್ರಿಲ್ 5 ಅವತ್ತು ಪಿಕ್ಚರ್ ರಿಲೀಸ್ ಮಾಡೇ ಮಾಡ್ತೀನಿ. ಯಾವುದೇ ಸಿನಿಮಾ ಬರಲಿ, ಯಾರೇ ಬರಲಿ, ನಾನು ಬಂಡೆ ಥರ ಗುದ್ದಿನಿ. ನನಗೆ ಕೆಲಸ ಸಿನಿಮಾ ಗೆದ್ದಿರ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇರ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಅದ್ಭುತವಾಗಿತ್ತು. ಒಂದು ಡೇರ್ ಡೆವಿಲ್ ಸ್ಪೀಚ್ ಅದು. ಮಗನ ಮೇಲಿನ ಪ್ರೀತಿ ಗೊತ್ತಾಗ್ತಿತ್ತು, ಬಟ್ ಅವ್ರದೇ ರೀತಿಲಿ ಹೇಳ್ತಾ ಇದ್ರು, ಅಷ್ಟೇ ಡಿಫ್ರೆನ್ಸ್. ಡೆಡ್ ಆಪೋಸಿಟ್ ಸರ್, ನಿಮ್ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ ಅವರು ಇದೆ. ಆದ್ರೆ ಅವ್ರ ಸಿನಿಮಾನೇ ಮಾತಾಡುತ್ತೆ, ಅವ್ರ ಕೆಲಸನೇ ಮಾತಾಡುತ್ತೆ. ಅದಕ್ಕೆ ಸಾಕ್ಷಿ ಈಗಾಗಲೇ ನಾನು ಹೇಳ್ದೆ, ಮತ್ತೆ ರಿಪೀಟ್ ಮಾಡ್ತೀನಿ. 2 ನ್ಯಾಷನಲ್ ಅವಾರ್ಡ್ ಆಗಿರ್ಬೋದು, ಮಲಯಾಳಂ ಇಂಡಸ್ಟ್ರಿಲಿ ಅವ್ರಿಗಿರುವಂತ ಹೆಸರಾಗಿರ್ಬೋದು, 7 ಭಾಷೆಗಳಲ್ಲಿ ಅವ್ರು ಮಾಡಿರುವಂತ ಕೆಲಸ ಆಗಿರ್ಬೋದು. ಹೇಳ್ತಾ ಇದ್ರು ಮೇಡಮ್ ನಂಗೆ ಕನ್ನಡ ಶುರು ಮಾಡ್ತೀನಿ, ಬಟ್ ನನ್ನ ಯಾವ ಕಂಫರ್ಟಬಲ್ ಲ್ಯಾಂಗ್ವೇಜ್ ಮಾತಾಡ್ತೀನಿ ಅಂತ. ಖಂಡಿತ ಸರ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. Actually, 35 years I'm in Bangalore. This is my home. I do films all over India. So I go and come back to my house. So Kannada, I have done earlier one film called Ainandra Aidu. It was a completely different kind of a film. Now this is the one which I'm really looking forward to it because it's a beautiful love story. But after Manju speaking, I don't know I can speak anything about it because he is Shreyas. All the best. So basically what happened is just a process of making it. Actually he was asking me to do this film. I heard the story and Manju I was very scared of first. Manju and all, big name and big person and all. So when I started talking to him and when I started working with him, I must say he's one of the wonderful producers I've ever worked with. I have worked with so many producers. It's not about the money, it's not about the way you can speak, it's not the way you behave. It's all because of the passion in the mind and allowing a director and respecting your director to do a good film. I don't want to stand next to him because he looks very, very glamorous than me. So I don't want to compete with him. Okay. So that's one very good thing. And then another thing is Shreyas. I always say that introduction you said that boy next door. I always, when I met him, I thought that is the image he should do, and I always keep on telling him do this kind of cinema, and he doesn't listen to me. But still, I will say that he should do this kind of cinema where a boy next door will take you to heights because you can perform. Then one exercise what we did is to make where you mentioned about the chemistry between 2 actors. So we did a workshop. Before the film starts, we did a 10 to 15 days of workshop we did completely with Priya and Shreyas. So the whole chemistry became so nice and whole the thing came out, I feel personally very nice about the film. Now audience is the ones who should decide it. But I think it's a wonderful experience, wonderful journey. I always call him and ask him. I finished 4 films and 1 web series in Hindi after this. So 4 feature films and 1 web series Hindi I finished after this Vishnu Priya. So I always call him and ask him, what happened? Don't worry, it will happen, sir. Right time, it will happen. So I'm waiting for the right time and this has happened. And thanks a lot, Manju, for giving me an opportunity.
ಮೊದಲದ ಮಂಜು ಅಂದರೆ ಎಲ್ಲರೂ ಅಯ್ಯೋ ರಾಶು ಹೋಗ್ ಅಳತಂಡ ಮೇಲೆ ಮುಳ್ಳು ಒಳಗಡೆ ತುಂಬ ಸಿಹಿ. ಆ ಥರ ನಾನು ಮೇಲ್ಮುಟ್ಟೂರು ಮುಳ್ಳು ನನ್ನನ್ನು ಟಚ್ ಮಾಡಿ ಒಳಗೆ ಬಂದಾಗ ನನ್ನಂತ ಒಬ್ಬ ನಂದೊಂದು ಹೇಳ್ಬಾರ್ದು, ನನ್ನಂತ ಒಬ್ಬ ವ್ಯಕ್ತಿ ಸ್ನೇಹಿತ ಆಗ್ಬಿಟ್ರೆ, ಒಬ್ಬ ಸ್ನೇಹಿತಿಗೆ ನನ್ನ ಕೈಲಾಗೋ ಸಪೋರ್ಟು 5 kg 10 kg 15 kg ಭಾರ ಹೊತ್ತು ಸಪೋರ್ಟ್ ಮಾಡೋದು ಒಬ್ಬ ಏಕೈಕ ವ್ಯಕ್ತಿ ನಾನು ಅಂತ ಅದ್ಭುತವಾಗಿ ಹೇಳಕ್ಕೆ, ನಾನು ಧೈರ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನನ್ನು ಮುಂದೆ ಎಲ್ಲ ನಾನು ರ್ಯಾಶಾಗಿ ಮಾತಾಡ್ತೀನಿ, ಆದರೆ ಅವ್ರಿಗೇನು ಹೆಲ್ಪ್ ಮಾಡೋಕೋರು ಅಷ್ಟು ನನ್ನಷ್ಟು ಹೆಲ್ಪ್ ಮಾಡೋಕ್ಕೆಲ್ಲ. ಯಾಕೆಂದ್ರೆ ಇದು ಚಿತ್ರರಂಗದಲ್ಲಿ ಮಂಜು ಅಂದ್ರೆ ಒಂದು ಭೂತ ಇಟ್ಬಿಟ್ಟವ್ರೆ. ಅದರಿಂದ ಭೂತ ಕಾಣಲ್ಲ. ನಾನು ನಿಮ್ಮೆಲ್ಲ ಪ್ರೀತಿಯ ಅಭಿಮಾನಿ, ನನ್ನ ಗುರುಗಳು ವಿಷ್ಣುವರ್ಧನ್ ಅಭಿಮಾನಿ. Very nice. He spoke also because he's very pleasant kind of a person. Which always when we start mingling with a person, only we'll understand the person. He comes home, just hello, where are you, sir? I am at home, coming, and he'll come. So he's that sweet of a person. So I really enjoyed working with him. Thank you. Thank you so much, sir. ನಿಮ್ಮ ಕಡೆಯಿಂದ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರಬೇಕು, ನಿಮ್ಮಂತ ಟ್ಯಾಲೆಂಟೆಡ್ ನಿರ್ದೇಶಕರು. I am trying, but Shreyas only not agreeing. ಅದಾದ್ಮೇಲೆ ಮಾತಾಡೋಣ. Yeah, I will talk to him. Okay, thank you, sir. Thank you so much. ನಮ್ಮ ಹೀರೋ ಶ್ರೇಯಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. AP ಅರ್ಜುನ್ ಸರ್ ಮತ್ತೆ ನವೀನ್ ಶಂಕರ್ ಅವ್ರನ್ನ ಮಾತಾಡ್ಸ್ಬೇಕು. ಶ್ರೇಯಸ್ ಮಾತಾದ್ಮೇಲೆ ಒಂದ್ಸಲ ಸಾಂಗ್ ತೋರ್ಸೋಣ. ಅವ್ರು ಲೇಟ್ ಆಗಿ ಬಂದ್ರು, ಅದಾದ್ಮೇಲೆ ಅವ್ರಿಬ್ರನ್ನ ಮಾತಾಡಿಸಿ ಕಾರ್ಯಕ್ರಮ ವೈಂಡ್ ಅಪ್ ಮಾಡ್ತೀನಿ. ಈಗಲೂ ಶ್ರೇಯಸ್ಸು ಇವರೆಲ್ಲ ಹೇಳಿದ್ರು ಯಾವಾಗ್ಲೂ ಜಿಮ್ ಇಂದ ಬರ್ತಾರೆ, ಯಾವಾಗ್ಲೂ ವರ್ಕೌಟ್ ಇಂದ ಬರ್ತಾರೆ, ಅಥವಾ ಏನಾದ್ರೂ ಒಂದು ಸಿನಿಮಾ ರಿಲೇಟೆಡ್ ಕೆಲಸಗಳಿಂದ ಡೈರೆಕ್ಟ್. ತುಂಬಾ ಚೆನ್ನಾಗಿದೆ ಹಾಡು, ಎಲ್ಲರೂ ಮಾತಾಡಿದ್ರು ನಿಮ್ ಕೆಲಸದ ಬಗ್ಗೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಐಲ್ ಸ್ಟಾರ್ಟ್ ವಿತ್ ಶರಣ್ ಸರ್, ವಿಕಿ, ರುಕ್ಮಿಣಿ, ಚೇತನ್ ಅವರು, AP ಅರ್ಜುನ್ ಸರ್, ಗುರುದೇಶ್ ಪಾಂಡೆ ಅವರು, ನವೀನ್ ಶಂಕರ್ ಅವರು, ಮಹೇಶ್ ಮದಗುಜ ಅವರು, ನನ್ನ ದಿಲ್ದಾರ್ ಫಿಲಮ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ ಆಗ್ಬೋದು, ಯಾರ್ಯಾರು ಬಂದಿರೋ ದಯವಿಟ್ಟು ಥ್ಯಾಂಕ್ ಯು. ಇವತ್ತಿನ ದಿವಸಕ್ಕೆ ಎಲ್ಲರಿಗೂ ಅವ್ರದ್ದೇ ಆದ ಪರ್ಸ್ನಲ್ ಕೆಲಸಗಳಿರುತ್ತೆ. ಒಂದು GT ಮಾಲ್ಗೆ ಬರ್ತೀವಿ, 45 minutes ಪ್ರೋಸೆಸ್ ಎಲ್ಲರಿಗೂ ಒಂದು ಸೈಡು. ಸೊ 3 hours ನನಗೋಸ್ಕರ ಸ್ಪೆಂಡ್ ಮಾಡಿದಾಗ ದೇವರೇ ಐ ಆಮ್ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಗೈಸ್. ಯಾಕಂದರೆ ನನಗೆ ಗೊತ್ತಿರೋದು ಒಂದೇ, ಸಿನಿಮಾ ನಾವು ಮಾಡೋದು ಗೊತ್ತಿರೋದು ಒಂಚೂರು. ಆಲ್ ಕ್ರೆಡಿಟ್ಸ್ VKP ಸರ್ ಫಾರ್ ವಾಟ್ ಎವರ್ ಇಸ್ ಲುಕಿಂಗ್ ಗುಡ್. ನಾನು ಏನೂ ಮಾಡಿಲ್ಲ, ನಾನು ಮಾಡಿದ್ದು ಒಂದೇ, ಕೂದಲು ಉದ್ದ ಬಿಡ್ತೀನಿ, ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ, ಸ್ಮೂತಾಗಿ ಫ್ರೈ ಆಗಲಿ ಅಷ್ಟೇ ಹೇಳಿದ್ದು. ಅದು ಬಿಟ್ಟರೆ ಏನೂ ಮಾಡಿಲ್ಲ. ಅದು ಬಿಟ್ಟರೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಒಂದು ಸ್ವಲ್ಪ VKP ಸರ್ ಜೊತೆ ಜಗಳ ಮಾಡಿ, ಇಲ್ಲ ಸರ್ ಒಂಚೂರು ಫೈಟರ್ಸ್ ಜಾಸ್ತಿ ಬೇಕು, ಒಂದು 25 ಜನ ಫೈಟರ್ಸ್ ಹಾಕೊಂಡಂತ ಮಂಜು ಸರ್ ರಿಕ್ವೆಸ್ಟ್ ಮಾಡಿ ಅಷ್ಟೇ ಕೇಳಿದ್ದು. ಸೊ ವಾಟ್ ಎವರ್ ಐ ಆಮ್ ಲುಕಿಂಗ್ ಟುಡೇ ಆನ್ ಸ್ಕ್ರೀನ್, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಡೈರೆಕ್ಟರ್. ಸೊ ಇವತ್ತಿಗೂ ನನ್ನ ಹೊಸ ಫಿಲ್ಮ್ ಡೈರೆಕ್ಟರ್ ದಿಲ್ದಾರ್ ಮಧು ಮಾಡ್ತಾ ಇದ್ರು. ನಾನು 2 ಸತಿ ಕೇಳ್ತೀನಿ ಏನಕ್ಕೆ ಅಂತ. ಅದಾದ್ಮೇಲೆ ನಾನು ಮಾತಾಡಲ್ಲ, ಯಾಕಂದರೆ ನನಗೆ ಒಂದೇ ಅರ್ಥ ಆಗಿದ್ದು, ನೀವು ಆ್ಯಕ್ಟರ್ ಇಸ್ ಜಸ್ಟ್ ಎ ಟೂಲ್, ಡೈರೆಕ್ಟರ್ ಇಸ್ ದ ಒನ್ ಹೂ ಕ್ಯಾನ್ ಮೇಕ್ ಯು ಲುಕ್ ಗುಡ್. ಯಾಕಂದರೆ ಪ್ರತಿ ಸಿನಿಮಾಗೂ ಅದೇ ಎಫರ್ಟ್ ಹಾಕಿರ್ತೀನಿ. ಬಟ್ ಒಂದು ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ ಯೋಚನೆ ಮಾಡ್ತೀನಿ ಏನಕ್ಕೆ ಇದು ಅಂತ. ಅದು ನಾನು ಮಾಡಿದ್ರೆ ಪ್ರಯತ್ನ ಅಲ್ಲ, ಅವ್ರುಗಳು ನನ್ನ ಆ ಥರ ಪೋರ್ಟ್ರೇ ಮಾಡ್ತಾರೆ. ಸೊ ಡೈರೆಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿರೋ ಎಲ್ಲ ಡೈರೆಕ್ಟರ್ಸ್ ಆಫೀಸ್ಗಂತೂ ನಾನು ತಿಂಗಳಿಗೆ ಒಂದ್ಸಲ ಹೋಗ್ತೀನಿ, ಸಿನಿಮಾ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಪ್ರತಿ ಸತಿ ಒಂದು ಸಿನಿಮಾ ಮಾಡಿದಾಗ ದೊಡ್ಡ ಟೆಕ್ನಿಷಿಯನ್ಸ್ ಬಂದು ಅವ್ರಿರೋ ಅಭಿಪ್ರಾಯಗಳು ಹೇಳಿದಾಗ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಐ ಆಲ್ವೇಸ್ ಬಿಲೀವ್ ಇವತ್ತಿನ ದಿವಸಕ್ಕೆ ಇವಾಗ ಶರಣ್ ಸರ್ಗೆ ಮೊನ್ನೆ ಒಂದು ಫೋನ್ ಮಾಡಿದೆ, ಸರ್ ಹಿಂಗಿದೆ ಒಂಚೂರು ಬರ್ತೀರಂತ. ಇಟ್ ವಾಸ್ ಸೋ ಸ್ವೀಟ್ ಆಫ್ ಶರಣ್ ಸರ್. ಥ್ಯಾಂಕ್ ಯು. ವಿಕಿ ಅಂತ ನಿನ್ನ ಫೋನ್ ಮಾಡಿಬಿಟ್ಟ, ಫೋನ್ ಇಕ್ಕೋ ನಾನು ಬರ್ತೀನಿ, ಅದು ನಮ್ಮ ಫ್ಯಾಮಿಲಿ ಇವೆಂಟ್ ಅಂತಾರೆ. ರುಕ್ಮಿಣಿ ಸೋ ಸ್ವೀಟ್. ಸೊ ಆರ್ಟಿಸ್ಟ್ ಇವತ್ತು ನಾನು ಒಂದೇ ಒಂದು ನಂಬೋದು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಯವ್ರಿಗೆ ಯಾರು ದೊಡ್ಡವರಾಗ್ತೀವಿ, ನಮ್ಮ ಮನೇಲಿ ಯಾರೋ ದೊಡ್ಡವರಾಗ್ತೀವಿ ಅಂತ ಹೇಳಿದ್ರೆ, ಆ ದೊಡ್ಡವರಿಂದ ನೆಕ್ಸ್ಟ್ ಬರೋ ಚಿಕ್ಕ ಜನ್ರೇಷನ್ ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗಬೇಕು. ನಾನು ದೊಡ್ಡವನಾದೆ ಅಂದ್ಬಿಟ್ಟು ನಾನು ಈಚೆ ಬರೋಕೆ ನನಗೆ ತುಂಬ ಕಷ್ಟ ಆಯ್ತು. ಯಾಕಂದರೆ ಚಿಕ್ಕವ್ರಿಗೆ ಒಂದೊಂದು ಸಪೋರ್ಟ್ ಬೇಕು, ಕೈ ಹಿಡ್ಕೊಂಡು ನಡೆಸ್ಬಿಟ್ರೆ ಸಾಕು. ಕಾಲೇಟ್ ಆಗಿದೆ, ಒಂದು ಸ್ಟಿಕ್ ಯೂಸ್ ಮಾಡ್ತೀನಿ, ಓನ್ಲಿ ಫಾರ್ ಸಪೋರ್ಟ್. ಒಂದು ಸ್ಟ್ರೆಂತ್ ಬಂದು ನನ್ನ ಪಾಡಿಗೆ ನಡ್ಕೊಂಡು ಹೋಗ್ತೀನಿ. ಸೊ ಇದೇ ರೀತಿ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ಇಂಡಸ್ಟ್ರಿ ಶುಡ್ ಸಪೋರ್ಟ್ ಆಲ್ ಯಂಗ್ಸ್ಟರ್ಸ್ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ಟುಡೇ ಇವತ್ತು ಗುಡ್ ಕಾಂಟೆಂಟ್ ಸಿನಿಮಾಸ್ ಬರ್ತಾರೆ. ಸಿನಿಮಾ ಓಡ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಜನಗೆ ಅದು ಬೇಡ ಅಂತ ನಾನು ನಂಬ್ತೀನಿ. ಜನಗೆ ಅದು ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಹೋಗು ಬಿರಿಯಾನಿ ತಿಂತಾರೆ, 4 to 6 ಓಪನ್ ಇರೋ ಹೋಟ್ಲಿಗೆ ಎದ್ಬಿಟ್ಟು ಹೋಗಿ ತಿಂತಾರೆ, ಬಿಕಾಸ್ ದೇ ಲೈಕ್ ಇಟ್. ಸೊ ಫಿಲಮ್ಸ್ ಚೆನ್ನಾಗಿ ಮಾಡಿದ್ರೆ ಇವತ್ತಿನ ದಿವಸಕ್ಕೆ ನೋ ಮ್ಯಾಟರ್ ಹೌ ಗುಡ್ ಇಟ್ ಇಸ್, ದೇ ವಿಲ್ ಕಮ್ ವಾಚ್ ಇಟ್. ಆಲ್ ವಿ ನೀಡ್ ಇಸ್ ಎ ಗುಡ್ PR ಅಷ್ಟೇ, ಗುಡ್ ಒಂದು ಪಬ್ಲಿಸಿಟಿ, ಒಂದು ಪುಷ್. ಸೊ ನನ್ನ ಡ್ಯಾಡಿಗೆ ಒಂದು ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆನ್ನೆ ನಾನು ಹೇಳಬೇಕು ಅಂದ್ಕೊಂಡು ಹೇಳಿಲ್ಲ, ಇವತ್ತು ಹೇಳ್ತೀನಿ. ತುಂಬ ಸತಿ ನನ್ನ ಮನೇಲಿ ನನ್ನ ಅಪ್ಪಗೂ ನನಗೂ ಸಿಕ್ಕಾಬಟ್ಟೆ ತುಂಬ ಜಗಳ ಆಗಿದೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಲೂ ಹೇಳಿದ್ದೀನಿ, ಸಿನಿಮಾ ವಿಷಯಕ್ಕೋಸ್ಕರ, ಬೇರೆ ಯಾವ ವಿಷಯಕ್ಕೂ ಅಲ್ಲ.
ಇಲ್ಲ, ಏನಕ್ಕೆ ಅಂತ ಹೇಳಿದ್ರೆ ನನಗೂ ಆಸೆಗಳಿರುತ್ತೆ, ಈ ಥರ ಮಾಡೋಕ್ಕೂ ಐ ನೀಡ್ ಟು ವರ್ಕ್ ವಿತ್ ಈ ಡೈರೆಕ್ಟರ್ಸ್ ಅಂತ. ಸೊ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋಕ್ಕಾಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಅವರು ಪ್ರೀವಿಯಸ್ ಸಿನಿಮಾಗಳು ದೊಡ್ಡ ದೊಡ್ಡ ವೇಸ್ ಅದು ಮಾಡ್ಕೊಂಬಂದಿರುತ್ತೆ ಅಂತ ಅವ್ರು ಒಂದು ಸ್ಟೆಪ್ ಇಟ್ಕೊಂಡ್ ಬರೋಕ್ಕಾಗಲ್ಲ, ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಸ್ಟೆಪ್ ಅವ್ರು ನೋಡ್ತಾರೆ ವಿಷನ್ ಅದು. ಇವಾಗ ನಾವು ಒಂದು ಒಳ್ಳೆ ಫೈಟ್ ತೆಗಿದ್ರೆ ಒಂದು 10 ದಿವಸ ಬೇಕು. ಇವಾಗ ನಮ್ಗೆ ಬಜೆಟಿಂಗ್ ಇಲ್ಲ ಅನ್ನೋದು ಆಗಲ್ಲ. ಸೊ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ. ನಾನು ಅಪ್ಪಂಗೆ ಹೇಳ್ತೀನಿ, ನೀನು ಮಾಡಿಸು, ಹಿಂಗಾರ ಮಾಡಿಸು, ನಾನು ಮಾಡ್ತೀನಿ, ಹಿಂಗಾರ ಮಾಡ್ತೀನಿ ಅಂತ. ಸೊ ಇವತ್ತು ಅವ್ರಿಗೆ ಏನಿದೆಯೋ ಆಪ್ಷನ್ಸು, ಏನು ಅವ್ರಿಗೆ ಏನು ಶಕ್ತಿ ಇದೆ ಅದನ್ನ ಮಾಡಿರೋದು. ನಾನು ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಮೈ ಡೆಡ್. ಥ್ಯಾಂಕ್ ಯು. ನಾನು ಅದಕ್ಕೆ ನನ್ನ ಅಪ್ಪಂಗೆ ಒಂದೇ ಹೇಳೋದು, ಎಲ್ಲಾನು ನೀನೇ ಮಾಡಿದ್ರೆ ನಾನು ಹುಟ್ಟೇನು ಉಪಯೋಗ ಜೀವನದಲ್ಲಿ, ನಾನು ಮಾಡ್ತೀನಿ ಅನ್ನೋದು, ನನ್ನ ಬಿಡು, ನಾನು ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಡ್ಯಾಡಿ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಹಾಗೆ VKP ಸರ್, ನಾನು ಫಸ್ಟ್ ಟೈಮ್ ನನ್ನ ಮನೆಗೆ ಬಂದಾಗ ನಾನು ಈ ಫಿಲಮ್ ಮಾಡಲ್ಲ ಅಂತ ಹೇಳಿ I told him, sir, I don't want to make this movie, I want to do some commercial masala mix masala movie ಅಂತ. ಸೊ ಇಲ್ಲ, ಅವ್ರು ಹೇಳಿದ್ರು, ಅವರು ಸಖತ್ ಸ್ಟ್ರೈಟಾಗಿ ಹೇಳಿದ್ರು ಅವರು, ನನ್ನ ಸಿನಿಮಾ ನೋಡ್ಬಿಟ್ಟು ವಾಟ್ ಯು ಥಿಂಕ್, ನೀನು ದೊಡ್ಡ ಸ್ಟಾರ್ ಅನ್ಕೊಂಡಿದ್ದೆ, ನೀನು ಏನೂ ಇಲ್ಲ, ನೀನು ಬಾ, ನೀನು ಕೇಳೆ ಅಂತ ಹೇಳಿದ್ರು. ಇಲ್ಲ ಸರ್, ಕರೆಕ್ಟ್ ಸರ್ ಅಂದ್ಬಿಟ್ಟು ಹೇಳಿದ್ರು. ಸೊ ಇವತ್ತು ನಾನು ನಂಬೋದು ಒಂದೇ, ನಾನು ಸ್ಟಾರ್ ಅಲ್ಲ, ನಾನೊಬ್ಬ ನಾರ್ಮಲ್ ಹುಡುಗ, 2 ಸಿನಿಮಾ ಮಾಡಿರೋ ಹುಡುಗ. ನಿಮ್ಮೆಲ್ಲರ ಮನಸ್ಸಿಗೆಲ್ಲ ಪ್ರಯತ್ನದಲ್ಲಿ ನಾನು ಸ್ಟಾರ್ ಆಗಬೇಕು ಫ್ಯೂಚರ್ ಅಂತ ಅಂದ್ಕೊಂಡು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ನಾನು ಇಡೀ ಟೆಕ್ನಿಷಿಯನ್ಸ್, ಗೋಪಿ ಸುಂದರ್ ಆಗ್ಬೋದು, ನನ್ನ ಕೋ ಆ್ಯಕ್ಟರ್ ಪ್ರಿಯಾ ಅವ್ರು ಆಗ್ಬೋದು, ನಾನು ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಿಸಿದ್ದು ಕಾಶಿ ಆಗ್ಬೋದು, ನನ್ನ ಕೋ ಡೈರೆಕ್ಟ್ರು. ನಾನು ಪಡ್ಡೆಹುಲಿನ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡಿರಲಿಲ್ಲ ಬಿಕಾಸ್ ಐ ವಾಸ್ ನಾಟ್ ಯೂಸ್ ಟು ಡಬ್ಬಿಂಗ್. ಸೊ ನನಗೆ ಸಖತ್ ಭಯ ಇತ್ತು, ನನಗೆ ಡಬ್ಬಿಂಗ್ ಹೇಳ್ಕೊಟ್ರು ಅವರು. ಸೊ ಅವ್ರ ಹತ್ರ ಸಿಕ್ಕಾಪಟ್ಟೆ ಕಲಿತೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್. ಇಲ್ಲಿ ಇವತ್ತು ನಾನು ಯಂಗ್ ಆ್ಯಕ್ಟರ್ಸು, ವಿಕಿ, ನವೀನ್ ಶಂಕರ್, ರುಕ್ಮಿಣಿ ಅವರೆಲ್ಲ ನೋಡೋದು ನಂಗೆ ಏನಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಎವ್ರಿ ಒನ್ ಇಸ್ ಟ್ರೈಂಗ್, ಎವ್ರಿ ಇಸ್ ಫೈಟಿಂಗ್. ಈ ವಿಕಿ ನಮ್ಮ ಡ್ಯಾಡಿ ಅಂತ ಒಂಥರ ನನಗಿಂತ ವಿಕಿ ಕ್ಲೋಸ್ ಅನ್ಸುತ್ತೆ ನಮ್ಮ ಅಪ್ಪಗೆ ಇತ್ತೀಚೆಗೆ. ಹಿಲ್ ಕೀಪ್ ಡೂಯಿಂಗ್ ಇಸ್ ಓನ್ ಸಿನಿಮಾ ಏನೋ ಮಾಡ್ತಾ ಇರ್ತಾರೆ. ಸೊ ಐ ಥಿಂಕ್ ಈ ಯೂತಿಸ್ಟಿಕಲ್ ಇದೊಂದು ದಿಟ್ ಶುಡ್ ಕಮ್. ಐ ಥಿಂಕ್ ದ ಪಾಸಿಟಿವ್ ಅಪ್ರೋಚ್ ಆಫ್ ಸಿನಿಮಾ ಶುಡ್ ಕಮ್ ಅನ್ಸುತ್ತೆ. ಯಾಕಂದರೆ ಎಷ್ಟೊಂದು ಸರಿ ಅನ್ಸುತ್ತೆ, ನಾನು ಸಿನಿಮಾ ಮಾಡ್ಬೇಕಾದ್ರೆ ನಾನು ಪಬ್ಲಿಸಿಟಿ ಮಾಡೋಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಎವ್ರಿ ಡೇ ಬೆಳಿಗ್ಗೆದಾಗ. ಬಟ್ ಪ್ರತಿ ಸತಿ ಹೊಸೊಬ್ರು ನೋಡಿದಾಗ ಅನ್ಸುತ್ತೆ, ಎಸ್ ಅವ್ರು ಮಾಡ್ತಾರೆ, ನಾವು ಮಾಡಬೇಕು ಅನ್ನೋ ಒಂದು ಹೆಲ್ತಿ ಫೈಟ್ ಇರ್ತದೆ. ಅವ್ನು ಇದು ಮಾಡ್ತಾನೆ, ನಾನೇನು ಮಾಡ್ತೇನೆ ಗುರು, ಆಟ ಆಡ್ತಾ ಇದ್ದೀನ. ಒಂದು ದಿವಸ ಎಲ್ಲರೂ ಹೋಗ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟು ಯಾವ್ದಾರು ಸ್ಟೇಟಸ್ ನೋಡ್ಬಿಟ್ಟು ಸಿನಿಮಾ ಮಾಡಿದ್ರು, ಟೀಸರ್ ನೋಡ್ಬಿಟ್ರೆ ಅಯ್ಯೋ ನಾವು ಮುಗಿದ ಅನ್ಸುತ್ತೆ, ರೆಡಿ ಆಗಬೇಕು ಅನ್ಸುತ್ತೆ. ಸೊ ಕೊನೆದಾಗ ಅಷ್ಟೇ, ಐ ಟ್ರೈ ಟು ಡೂ ಮೈ ಬೆಸ್ಟ್. ನಿಮ್ಮೆಲ್ಲರ ಸಪೋರ್ಟು ನಮ್ಮಂಥ ಯಂಗ್ಸ್ಟರ್ಸ್ ಎಲ್ಲರ ಮೇಲೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ಒಂದು ಮನವಿ ಮಾಡ್ತೀನಿ, ದೊಡ್ಡ ದೊಡ್ಡ ಡೈರೆಕ್ಟರ್ ಕರೀತಲ್ಲ, ನಾನು ಮಧ್ಯಾಹ್ನ ನಾನ್ ವೆಜ್ ತಿಂತೀನಿ. ಸೊ ಬೇಸಿಕಲಿ ಅಂತ ಹೇಳಿದ್ರೆ ಒಂದು ಪ್ರೋಸೆಸ್ ಆಫ್ ಲೈಫ್ ಇದ್ದಾಗ, ನಾನು ಚೇತೋಣ ಹತ್ರ ಮಾತಾಡಿದಾಗ ನಂಗೆ ಲಿರಿಕ್ಸ್ ಬರೀತಾರೆ. ಅವ್ರು ಹೇಳಿದ್ರು, ಗೆಳೆಯ ಇದೊಂದು ಪ್ರೋಸೆಸ್ ಅನ್ಕೊಡಿನ ಗೆಳೆಯ, ನಂಗೆ ಫೈಟಿಂಗೇ ತೆಗಿಬೇಕು ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಯು ಶುಡ್ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಒಪಿನಿಯನ್ ಅಂತ ಹೇಳ್ತೀನಿ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಪೀಪಲ್ ಹೂ ಬೀನ್ ವೆರಿ ಸಪೋರ್ಟಿವ್ ಟು ಮೀ. ನನಗಂತೂ ಎಲ್ಲರೂ ಸಖತ್ ಸಪೋರ್ಟ್ ಮಾಡ್ತಾರೆ. ಪ್ರೊಡ್ಯೂಸರ್ಗೆ ಏನಂದ್ರೆ ಅವ್ರ ಪಾಯಿಂಟ್ ಇದ್ರು ಕರೆಕ್ಟ್. ಪ್ರೊಡ್ಯೂಸರ್ಸ್ಗೆ ಏನಂತ ಹೇಳಿದ್ರೆ, ಇವಾಗ ದೊಡ್ಡ ಹೀರೋ ಜೊತೆ ಸಿನಿಮಾ ಮಾಡೋಕ್ಕೆಲ್ಲ ಹೊಸಬನ್ ಏನೋ ಮಾಡ್ತೀನಿ, ಶ್ರೇಯಸ್ ಬಿಟ್ಟಿದ್ದೀನಿ, ಯಾರೋ ಹೊಸಬನ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಆ ಡೈರೆಕ್ಟರ್ ತಂದ್ರೆ ಇಟ್ ಇಸ್ ಈಸಿ ಟು ಸೆಲ್. ಬಿಕಾಸ್ ಯಾವ ಮೂವೀಸು ಬೈ ಆಗ್ತಲ್ಲ. ಪ್ರೊಡ್ಯೂಸರ್ಸ್ ಅಪ್ರೋಚಲ್ಲಿ ಏನಂತ ಹೇಳಿದ್ರೆ ಯಾವ ಮೂವಿನೂ ಸೇಲ್ ಆಗಲ್ಲ. ಅವ್ರು ಹಾಕಿದ ಅಟ್ಲೀಸ್ಟ್ 50% ಬರಬೇಕಲ್ಲ ಬಿಫೋರ್ ರಿಲೀಸ್. ಸೊ ಎವ್ರಿ ಒನ್ ಇಸ್ ರೈಟ್ ಇನ್ ದರ್ ಓನ್ ವೇ. ನಮಗೆ ಕನೆಕ್ಟ್ ಆಗಿದೆ, ಕನೆಕ್ಟ್ ಆಗ್ತಾರೆ, ಕನೆಕ್ಟ್ ಆಗಿಲ್ಲ ಅಂದ್ರೆ ವಿ ಶುಡ್ ಕೀಪ್ ಟ್ರೈಯಿಂಗ್ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದು ಕ್ವಿಕ್ ಆಗಿ ಸಾಂಗ್ ಒಂದು ಪ್ಲೇ ಮಾಡಿ. AP ಅರ್ಜುನ್ ಅವರು ಮತ್ತೆ ನವೀನ್ ಅವರು. ಅರ್ಜುನ್ ಸರ್, ನವೀನ್ ಅವ್ರು ಮಾತಾಡೋದು. ಬನ್ನಿ, ಒಂದು ಗ್ರೂಪ್ ಫೋಟೋ, ಒಂದು ಫೋಟೋ ಆಪರ್ಚುನಿಟಿ. ನಾನು ಪೆನ್ ಇಟ್ರೇನೆ ಲವ್ ಸಿನಿಮಾ ಬರೀಬೇಕು ಅನ್ನೋ ಕತೆ ಅದ್ರ ಮೇಲೆ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ನನ್ನ ಒಂದು ಫಸ್ಟ್ ಅಂಬಾರಿ ಮಾಡಿದಾಗ್ಲು, ಅದ್ದೂರಿ ಮಾಡಿದಾಗ್ಲು, ಕಿಸ್ ಅಂತ ಸಿನಿಮಾ ಮಾಡಿದಾಗ್ಲು, ರಾಟೆ ಸಿನಿಮಾ ಮಾಡಿದಾಗ್ಲು ಇವ್ರು ಹೇಳ್ತಾ ಇದ್ರು ಹೊಸಬ್ರಿಗೆ ಸಿನಿಮಾ ಮಾಡಿಲ್ಲ ಅಂತ. 4 ಸಿನಿಮಾ ನಾನು ಮಾಡಿರೋದು 5 ಸಿನಿಮಾ, 5 ಸಿನಿಮಾದಲ್ಲಿ 4 ಸಿನಿಮಾ ಹೊಸಬ್ರಿಗೆ ಮಾಡಿದ್ದೀನಿ. ಅಲ್ಲ ಹೇಳಿದೆ ಡೈರೆಕ್ಟರ್ ಅಂದ್ರಲ್ಲ, ಅದಕ್ಕೋಸ್ಕರ ಶ್ರೇಯಸ್ ಬಗ್ಗೆ ಮಾತಾಡ್ಬೇಕು. ಅದಕ್ಕಿಂತ ಮುಂಚೆ ಈ ಸಾಂಗ್ ಬಗ್ಗೆ ಮಾತಾಡ್ತೀನಿ. ನಿಜವಾಗ್ಲೂ ಈ ಸಾಂಗ್ ಅಂದ್ರೆ, ಈ ಪ್ರೀತಿ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ, ಲವ್ ಸ್ಟೋರೀಸ್ ನ ಮಾಡ್ಬೇಕಾದ್ರೆ ಒಂದ್ ಕಡೆ ಕತೆ ಬರ್ಕೊಳ್ಳೋದು ಅನ್ನೋದು ಒಂದಾದ್ರೆ ಅದು ಚೆನ್ನಾಗಿದೆ, ಆ ಗೆಲುವು ಇನ್ನೊಂದ್ ಕಡೆ ಆದ್ರೆ, ಇನ್ನೊಂದು ಒಂದು ಮುದ್ದಾಗಿರೋ ಒಂದು ಹುಡುಗ ಒಂದು ಹುಡುಗಿ ಸಿಕ್ಕಿದ್ರೆ ಅದೇ ಫಸ್ಟ್ ಗೆಲುವು ಲವ್ ಸಿನಿಮಾಗಳಿಗೆ. ಆ ಒಂದು ಅಂದ್ರೆ ಏನಂತೀವಿ, ಆ ಇನೋಸೆನ್ಸ್ ಮತ್ತೆ ಆ ಕಣ್ಣುಗಳು ಮಾತಾಡ್ಬೇಕು, ಆ ನಗು, ಮತ್ತೆ ಅವರಿಬ್ರು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗ್ಬೇಕು. ಈ ಸಾಂಗ್ ಅಲ್ಲಿ ಅವರಿಬ್ರು ಕೆಮಿಸ್ಟ್ರಿ ತುಂಬಾ ತುಂಬಾ ಅದ್ಭುತವಾಗಿ ವರ್ಕ್ ಆಗಿದೆ. ಮತ್ತೆ ಅದ್ರ ಜೊತೆಗೆ ಸಪೋರ್ಟ್ ಮಾಡಿರುವಂತದ್ದು ಆ ಹಸಿರು ಮತ್ತೆ ಮಳೆ, ಆ ಎರಡು. ಮತ್ತೆ ಈ ಪ್ರೀತಿ ಅನ್ನೋದು ಬಂದಾಗ, ಈ ಪ್ರೀತಿ ಅಂತಂದ್ರೆ ತಾಯಿ ಪ್ರೀತಿ ಇದೆ, ತಂದೆ ಪ್ರೀತಿ ಇದೆ, ಅಕ್ಕ ತಂಗಿ ಎಲ್ಲಾರು ಇರ್ತಾರೆ. ಆ ಪ್ರೀತಿಗಳಿಗೆ ತುಂಬಾ ವ್ಯಾಲ್ಯೂ ಇದೆ.
ಅದನ್ನ ಮೀರಿದ ವ್ಯಾಲ್ಯೂ ಒಂದು ಲವರ್ ಕೊಡ್ತೀವಿ. ಯಾಕೆಂತಂದ್ರೆ ಅವರೆಲ್ಲರೂ ನಮ್ ಜೊತೆಲೆ ಇರ್ತಾರೆ, ಬಿಟ್ಟು ಹೋಗಲ್ಲ ಅಂತ. ಹುಡುಗಿ ಅಂತಂದ್ರೆ ಬಿಟ್ಟು ಹೋಗ್ತಾಳೆ ಅಂತ ಇವಳು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇದ್ ಕೊಟ್ಟಿರ್ತೀವಿ. ಹಂಗಾಗಿ ಈ ಲವ್ ಸ್ಟೋರಿಗಳಂತ ಬಂದಾಗ ಹುಡುಗರು ಮತ್ತೆ ಹುಡುಗಿಯರಿಗಿನ್ನ ಜಾಸ್ತಿ ಹುಡುಗರು ಜೀವನೂ ಕೊಟ್ಬಿಡ್ತಾರೆ. ಆ ಜೀವನ ಒತ್ತೆ ಇಟ್ಟು ಪ್ರೀತಿ ಮಾಡ್ತಾ ಇರ್ತಾರೆ. ಅದು ಇಲ್ಲೆಲ್ಲೋ ಒಂದು ಆ ಟ್ರೈಲರ್ ನೋಡಿದಾಗ ಮತ್ತೆ ಆ ಸಾಂಗ್ ನೋಡಿದಾಗ ಆ ಹುಡುಗ ಎಷ್ಟು ಡೆಡಿಕೇಟ್ ಆಗಿದ್ದಾನೆ ಆ ಲವ್ಗೆ ಅಂತ ಅನ್ನಿಸ್ತು. ಅಷ್ಟೇ ಡೆಡಿಕೇಟ್ ಶ್ರೇಯಸ್ ಕೂಡ ಇದ್ದಾನೆ. ಯಾಕೆಂತಂದ್ರೆ ಯಾವಾಗ್ಲೂ ನನಗ್ ಫೋನ್ ಮಾಡಿದಾಗ ಅಣ್ಣ ಸಿನಿಮಾದಲ್ಲಿ ಏನೋ ಮಾಡ್ಬೇಕು ಅದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾನೆ. ಮತ್ತೆ ಅಣ್ಣ ಒಂದ್ ಒಳ್ಳೆ ಸ್ಕ್ರಿಪ್ಟ್ ನೀವೇನಾದ್ರೂ ನನಗ್ ಸಜೆಸ್ಟ್ ಮಾಡಿ, ನಾನ್ ಮಾಡ್ತೀನಿ. ಆ ತರದ್ದೇನೋ ಬರೀ ಸಿನಿಮಾ ಅಂತಾನೆ ಯಾವಾಗ್ಲೂ ಅಪಾಪಿಸೋ ಹುಡುಗ. ನಿಜವಾಗ್ಲೂ ನಿಂಗೆ ಒಳ್ಳೇದಾಗುತ್ತೆ. ಯಾಕೆಂತಂದ್ರೆ ಹೊಸ ಹುಡುಗರು ಅಂತ ಬಂದಾಗ ಬಡಿಯೋದಕ್ಕಿಂತ ಹೆಚ್ಚಾಗಿ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಲವ್ ಅಲ್ಲೇ ತುಂಬಾ ಚೆನ್ನಾಗಿರುತ್ತೆ. ಲವ್ ಅಲ್ಲಿ ಯಾರು ಅಕ್ಸೆಪ್ಟ್ ಆಗ್ತಾರೆ, ಅದಾದ್ಮೇಲೆ ಬೆಳೀತಾ ಕಮರ್ಷಿಯಲಿನೂ ಅಕ್ಸೆಪ್ಟ್ ಆಗೋಗ್ತಾರೆ ಅವರು. ಹಂಗಾಗಿ ಆಲ್ ದಿ ವೆರಿ ಬೆಸ್ಟ್ ಶ್ರೇಯಸ್ಗೆ. ಗುಡ್ ಲಕ್. ಮಂಜಣ್ಣ, ಅದೇ ಅವರು ಸೂರಪ್ಪ ಬಾಬು ಸರ್ ಹೇಳ್ತಾ ಇದ್ರಲ್ಲ, ಫೈಟ್ಗಳನ್ನ ಬಿಟ್ಟು ಆ ತರದ್ದೇನೋ ಇದ್ರೆ ಲವ್ ಸ್ಟೋರಿಗಳನ್ನ ಮಾಡಲ್ಲ ಮಂಜಣ್ಣ ಅಂತ. ನಿಜವಾಗ್ಲೂ ಇಂಥದ್ದೊಂದು ಸಿನಿಮಾನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡಿರೋದಕ್ಕೆ ನಿಜವಾಗ್ಲೂ ನಿಮ್ಗೆ ಹಾಕಿರೋದಕ್ಕೊಂದು 10 ಪಟ್ಟು ದುಡ್ಡು ಜಾಸ್ತಿ ಬರುತ್ತೆ ಅನ್ನೋ ತರದ್ದು ಎಲ್ಲ ಪ್ರಾಮಿಸಿಂಗ್ಸ್ ಇದ್ರಲ್ಲಿದೆ. ಮತ್ತೆ ವಿ.ಕೆ. ಪ್ರಕಾಶ್ ಸರ್, ನಿಮ್ ಬಗ್ಗೆ ತುಂಬಾ ಕೇಳಿದೀನಿ, ನಿಮ್ಮ ವರ್ಕ್ಗಳನ್ನ ನೋಡಿದೀನಿ. ಆಲ್ ದ ವೆರಿ ಬೆಸ್ಟ್ ಸರ್. ತುಂಬಾ ಅದ್ಭುತವಾಗಿದೆ ವಿಜುವಲ್ಸ್. ಗುಡ್ ಲಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನವೀನ್ ಹೇಳಿ, ಹಾಡು ಹೆಂಗ ಅನ್ನಿಸ್ತು? ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಹಿರಿಯರಿಗೆ ನಮಸ್ಕಾರ. ಹಾಯ್ ಮಂಜು ಸರ್, ನಮಸ್ಕಾರ. ಅರ್ಜುನ್ ಸರ್, ಹಾಯ್ ವಿಕಿ, ಗುರು ಸರ್, ಚೇತನ್ ಸರ್, ಡ್ಯಾಡ್ ಸರ್, ಎಲ್ಲ ಮತ್ತು ಸಿನಿಮಾ ತಂಡದವ್ರಿಗೆ ನಮಸ್ಕಾರ. ಮೊದಲನೇದಾಗಿ ಶುಭಾಶಯಗಳು ಅಂತ ಅನ್ಕೋತಿದ್ದೆ. ಇನ್ನೊಂದ್ಸರಿ ನೋಡಿದ ಖುಷಿ ಆಯಿತು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಮಂಜು ಸರ್ ಮಾತಾಡೋದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ಒಂದು ಲೋಕಲ್ ಚಾನಲಲ್ಲಿ ರಿಪೋರ್ಟರ್ ಆಗಿ ಇದ್ದಾಗ ಗ್ರೀನ್ ಹೌಸಲ್ಲಿ ಒಂದು ಅಲ್ಲಿ ಪ್ರೆಸ್ ಮೀಟ್ಗಳು ಹೋದಾಗ ಸರ್ ಮಾತಾಡೋದು ನೋಡಿದ್ದೆ. ಸೊ ಅರ್ಧಕ್ಕರ್ಧ ಮಿಸ್ ಆಗೋಯ್ತಲ್ಲ ಅನ್ಕೊಂಡೆ. ಪರವಾಗಿಲ್ಲ, ಸ್ವಲ್ಪನಾರು ಕೇಳಿದೆ. ಪ್ರಕಾಶ್ ಸರ್ಗೆ ಮತ್ತೆ ಮಂಜುಗೆ, ಇಡೀ ತಂಡಕ್ಕೆ ಶುಭಾಶಯಗಳು. ಹಾಡು ತುಂಬ ಚೆನ್ನಾಗಿದೆ, ಸೂದಿಂಗ್ ಆಗಿದೆ. ಆಮೇಲೆ ಕೇಳ್ತಾ ಇದ್ರೆ ಒಂದು ಕ್ಲಾಸಿಕಲ್ ಟಚ್ ಇದೆ. ಆಮೇಲೆ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರಿ. ಆ ಕಣ್ಗಳು ನೋಡೋದು ಚೆನ್ನಾಗಿದೆ, ಆ ಭಾವಗಳು ವ್ಯಕ್ತ ಆಗ್ತಿರೋದು ಚೆನ್ನಾಗಿದೆ. ಎಸ್ಪೆಷಲಿ ಶ್ರೇಯಸ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಒಂದು 3-4 ಸರಿ ಮೀಟ್ ಮಾಡಿರ್ಬೇಕಷ್ಟೆ. ಬಟ್ ಒಂದು 3-4 ಸರಿ ಭೇಟಿಯಾಗಿದ್ದಕ್ಕಿಂತ ಜಾಸ್ತಿ ಆತ್ಮೀಯತೆ ನಮ್ಮಿಬ್ಬರ ಮಧ್ಯೆ ಐತಿ. ನನ್ನ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು, ಬ್ರದರ್ ಸಕ್ಕತ್ತಾಗಿ ಮಾಡಿದಿರ ಬ್ರದರ್, ಹೊಯ್ಸಳ ಸಕ್ಕತ್ತಾಗಿದೆ ಬ್ರದರ್. ಹೊಯ್ಸಳ ರಿಲೀಸ್ ಆದಾಗ ಕಾಲ್ ಮಾಡಿದ್ರು, ಕ್ಷೇತ್ರಪತಿ ರಿಲೀಸ್ ಆದಾಗ ಕಾಲ್ ಮಾಡಿದ್ರು, ಅಂಡ್ ಹೊಂದಿಸಿವರಿ ಸಿನಿಮಾ ನೋಡಿ ಕಾಲ್ ಮಾಡಿದ್ರು. ನಾವೆಲ್ಲ ಒಂದೇ ವಾರ್ಗೇರು ನಮ್ಮ ಕಡೆ. ವಾರ್ಗೇರು ಅಂದ್ರೆ ಅಲ್ಲಿ ಇರುವಂತ ಒಂದು ಮಟ್ಟದ ಕಾಂಪಿಟೇಷನ್ ಇದ್ದೇ ಇರ್ತದೆ. ಅಂದ್ರೆ ನಾವು ಇಲ್ಲ ಅಂತ ಅನ್ಕೊಂಡ್ರು ಕೂಡ ಇರ್ತದೆ. ಅಂದ್ರೆ ಹೆಲ್ದಿಯಾಗಿ ಒಂದು ಕಾಂಪಿಟೇಷನ್ ಇರ್ತದೆ. ಅದ್ರ ಮಧ್ಯೆ ಒಂದು ವರ್ಕ್ನ ಗುರುತಿಸಿ ಅದನ್ನ ಅಪ್ರಿಷಿಯೇಟ್ ಮಾಡಿ, ಬ್ರದರ್ ನಾವೇನೋ ಮಾಡ್ಬೇಕು ಬ್ರದರ್ ಅಂತ ಅನ್ಕೊಂಡು ಪ್ರತಿ ಸರಿ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗಿರೋ ಸಿನಿಮಾ ಪ್ರೀತಿ ಬಹಳ ಅಂದ್ರೆ ಬಹಳ ಖುಷಿ ಕೊಡುತ್ತೆ. ಆಮೇಲೆ ಇನ್ ರಿಟರ್ನ್ ಅದು ನಾವುಗಳು ಇನ್ನಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡ್ಲಿಕ್ಕೆ ಒಂದು ಉತ್ಸಾಹ ತುಂಬಿದೆ. ನಾನು ರವಿ ಸರ್ ಮನೆಗೆ ಹೋದಾಗ, ವಿಕಿ ಅವ್ರು ಮೀಟ್ ಮಾಡಿದಾಗಲೂ ಅಷ್ಟೇ, ಸಿನಿಮಾ ಬಗ್ಗೆ ಆ ಒಲವು ಮುಖ್ಯ ಅಲ್ಲ. ಮೊದಲನೇದಾಗಿ ಆ ಒಲವಿನ ಬಗ್ಗೆ ಒಂದು ದೊಡ್ಡ ಖುಷಿ ಇದೆ. ಆಮೇಲೆ ನೀವು ಒಬ್ಬ ಸಹನಟರ ಜೊತೆಗೆ ವ್ಯವಹರಿಸೋ ರೀತಿ ಬಗ್ಗೆ ದೊಡ್ಡ ಖುಷಿ ಇದೆ. ಅಂಡ್ ಜವಾಬ್ದಾರಿ ಅನ್ನೋದು ಒಂದು ಚಿತ್ರರಂಗ ಅಂದಾಗ ಸ್ಟಾರ್ಗಳ ಮೇಲೆ ಎಷ್ಟಿರ್ತದೋ ಹಂಗೆ ಪ್ರತಿಯೊಬ್ಬ ಹೊಸಬನ ಮೇಲೂ ಕೂಡ ಇರ್ತದೆ. ಅಂದ್ರೆ ವಿ ಕಲೆಕ್ಟಿವ್ಲಿ ಫಾರ್ಮ್ ಅನ್ ಇಂಡಸ್ಟ್ರಿ. ಪ್ರತಿಯೊಬ್ಬ ಚಿಕ್ಕ ಸಿನಿಮಾಗಳಿಂದ ಹಿಡಿದು, ಹೊಸಬನಿಂದ ಹಿಡಿದು, 1 ಸಿನಿಮಾ ವರ್ಲ್ಡ್, 2 ಸಿನಿಮಾ ವರ್ಲ್ಡ್, ಅಲ್ಲಿಂದ ಹಿಡಿದು ಪ್ರತಿಯೊಬ್ಬರ ಮೇಲೂ ಆ ಜವಾಬ್ದಾರಿ ಅನ್ನೋದು ಇರ್ತದೆ. ನಮ್ಮ ಆಯ್ಕೆಗಳು ನಮ್ಮನ್ನು ರೂಪಿಸೋದ್ರ ಜೊತೆಗೆ ಚಿತ್ರರಂಗನೂ ರೂಪಿಸುತ್ತೆ. ಹಾಗೆ ನಿಮ್ಮ ಆಯ್ಕೆಗಳು ಚೆನ್ನಾಗಿವೆ. ಆಮೇಲೆ ನಿಮ್ಮ ಆಯ್ಕೆಗಳು ಅಷ್ಟು ಪ್ರೀತಿಯಿಂದ ಆಯ್ಕೆ ಮಾಡ್ಕೊತೀರಿ. ಸೊ ಇದು ಕೂಡ ಒಳ್ಳೆ ಆಯ್ಕೆ ಅಂತ ನಂಬಿಕೆ ಐತೆ. ಹಾಡು ಚೆನ್ನಾಗಿರುತ್ತೆ. ದೊಡ್ಡ ಮಟ್ಟಕ್ಕೆ ಚಿತ್ರರಂಗದಲ್ಲಿ ನಿಮ್ದು ಒಂದೇ ಹೆಸರು ತುಂಬ ದೊಡ್ಡ ಮಟ್ಟಕ್ಕಿದೆ.
ನಿಮ್ಮ ಹೆಸರು ಕೂಡ ಅಜರಾಮರವಾಗಿ ದೊಡ್ಡ ಮಟ್ಟಕ್ಕೆ ಆಗಲಿ. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಆಲ್ ದ ಬೆಸ್ಟ್ ಪ್ರಕಾಶ್ ಸರ್, ಮಂಜು ಸರ್ ಆ್ಯಂಡ್ ಎವ್ರಿಬಡಿ ಟು ದ ಟೀಮ್ ಆಫ್ ವಿಷ್ಣುಪ್ರಿಯ. ಥ್ಯಾಂಕ್ ಯು ನವೀನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಶ್ರೇಯಸ್ ಅವರ ಮುಂದಿನ ಸಿನಿಮಾ ನಿರ್ದೇಶಕರು ದಿಲ್ದಾರ್ ಸಿನಿಮಾ, ಮಧು ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಿಷ್ಣುಪ್ರಿಯ ಬಗ್ಗೆ ಮಾತಾಡ್ತಾ ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಬರ್ಬೇಕು. ಏನ್ ಹೇಳ್ತಾರೆ? ಎಲ್ರಿಗೂ ನಮಸ್ಕಾರ. ಅಮ್ಮಿರೋ ಬಗ್ಗೆ ಮಾತಾಡೋದು ಮುಂಚೆ ಸಾಂಗ್ ಬಗ್ಗೆ ಮಾತಾಡೋಣ. ವಿಷ್ಣುಪ್ರಿಯ ಡೈರೆಕ್ಟ್ರು ಸರ್ ನಮಸ್ತೆ. ನಾವು ಇದ್ರ ಬಗ್ಗೆ ಅವ್ರ ವರ್ಕ್ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ, ಬಟ್ ಪ್ರೀತಿಯಿಂದ ತೋರಿಸಿದ್ದೀರಾ ಸರ್. ತುಂಬ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ತೋರಿಸಿದ್ದೀರಾ. ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಮತ್ತು ನಮ್ಮ ಮೀರಾ ಸರ್ ಬಗ್ಗೆ ಮಾತಾಡೋದಾದ್ರೆ ಸರ್, ಅವರು ಡೆಡಿಕೇಶನ್ ಅಂತ ಎಲ್ಲ ಮಾತಾಡಿದ್ರು. ಡೆಡಿಕೇಶನ್ ಅಂತ ನನಗೆ ಗೊತ್ತಿರೋಂಗೆ 12 ಗಂಟೆಲಿ ಫೋನ್ ಮಾಡ್ತಾರೆ. ಅದು ಒಂಚೂರು ಕಮ್ಮಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಡೆಡಿಕೇಶನ್ ಆಯಿತು. 12 ಗಂಟೆಗೆ ಫೋನ್ ಮಾಡ್ಬಿಟ್ಟು ಅದೇ ಮಾಡೋಣ, ಆ ಸೀನ್ ಹೆಂಗೆ ಮಾಡೋಣ, ಆ ಟೈಮಲ್ಲಿ ಇದ್ದೇ ಮಾಡ್ತಿರ್ತೀನಿ, ಹೆಂಗೆ ಮಾಡೋಣ ಅಂತಲೇ ಗೊತ್ತಿರಲ್ಲ. ಡೆಡಿಕೇಶನ್ ಇಲ್ಲ, ತುಂಬ ಹಾರ್ಡ್ ವರ್ಕು. ನಮಗೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಮತ್ತು ಮಂಜು ಸರ್ ಬಗ್ಗೆ ಮಾತಾಡಬೇಕು ಅಂದರೆ ಭಯ. ಮಂಜು ಸರ್ ಬಗ್ಗೆ ಮಾತಾಡೋಕ್ಕಲ್ಲ, ಕತೆ ಹೇಳೋಕೆ ಹೋಗ್ಬೇಕಾದ್ರೆ ಭಯ ಇತ್ತು. ಹೆಂಗಪ್ಪ ಕತೆ ಹೇಳೋದು, ಹೊಸಬ ಏನು ಅಂತಾರೋ ಏನೋ. ಬಟ್ ಅವ್ರು ನನ್ನ ಕರೆಕ್ಟಾಗಿ ಮಾತಾಡ್ಸಿದ್ದು ಮಾಯಸ್ ಹತ್ರ. ಅವಾಗ ಮಾತಾಡುವ ಕತೆ ಹೇಳ್ಬೇಕಾದ್ರೂ ಕೂತ್ಕೊಂಡು ಮಾತಾಡಿಲ್ಲ ನಾವು, ವಾಕಿಂಗಲ್ಲಿ ಕತೆ ಹೇಳ್ಕೊಂಡು ಹೋಗಿದ್ದೀನಿ. ಕತೆ ಹೇಳ್ಕೊಂಡೋಗಿ ಓಕೆ ಮಾಡಿ, ಓಕೆ ಒಂದಿನ ಕರೆಸಿ ಮಾತಾಡಿ ಸರ್ ಚಾನ್ಸ್ ಕೊಡಿ, ತುಂಬ ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಶ್ರೇಯಸ್ ಸರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ ಸರ್.